ಬೆಳಗಿಸುವ ದೀಪ, ಶಾಲೆ ಅದಕ್ಕೆ ದಾರಿ ತೋರಿಸುವ ದೀಪಸ್ತಂಭ. ಇಂಥ ಬೆಳಕಿನ ದೀಪವನ್ನು ಪ್ರತಿದಿನವೂ ಹಚ್ಚುತ್ತಾ ಮಕ್ಕಳ ಕನಸುಗಳಿಗೆ ರೆಕ್ಕೆ ನೀಡುತ್ತಿರುವ ನಮ್ಮ ಶಾಲೆಯ ಪ್ರತಿಭಾ ಪುರಸ್ಕಾರ ಹಾಗೂ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಇವರ ಯಕ್ಷಧ್ರುವ ಯಕ್ಷ ಶಿಕ್ಷಣದ ವಿದ್ಯಾರ್ಥಿಗಳಿಂದ ಯಕ್ಷಗಾನ ಕಾರ್ಯಕ್ರಮದ ಉದ್ಘಾಟನೆ ಹಾಗೂ ಸಾಧಕ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಉಪಸ್ಥಿತಿ ನಮಗೆ ಅತ್ಯಂತ ಹೆಮ್ಮೆಯ ವಿಷಯ. ಈ ಕಾರ್ಯಕ್ರಮವು ಕೇವಲ ಹಬ್ಬವಲ್ಲ, ವಿದ್ಯಾರ್ಥಿಗಳ ಪ್ರತಿಭೆಯ ಪ್ರದರ್ಶನ, ಶಿಕ್ಷಕರ ಪರಿಶ್ರಮದ ಪ್ರತಿಬಿಂಬ, ಪಾಲಕರ ಸಹಕಾರದ ಸ್ಮರಣೆ. ಇಂದು ನಮ್ಮ ಶಾಲೆಯಲ್ಲಿ ಮಕ್ಕಳ ಕಲಾ ಪ್ರತಿಭೆ, ಸಾಂಸ್ಕೃತಿಕ ವೈಭವ ಮತ್ತು ಶೈಕ್ಷಣಿಕ ಸಾಧನೆಗಳ ಈ ವೇದಿಕೆಯಲ್ಲಿ ಅರಳಲಿದೆ. ಈ ಕಾರ್ಯಕ್ರಮದ ವೇದಿಕೆಗೆ ನಮ್ಮ ಶಾಲೆಯ STMC ಕಾರ್ಯಾಧ್ಯಕ್ಷರಾದ ಶ್ರೀಯುತ ಡಾಕ್ಟರ್ ಮೊಹಮ್ಮದ್ ರಫೀಕ್ ಸರ್ ಇವರನ್ನು ಆತ್ಮೀಯವಾಗಿ ಆಹ್ವಾನಿಸ್ತಾ ಇದ್ದೇನೆ. ಹಾಗೆಯೇ ಶ್ರೀ SJ ನಾಗಭೂಷಣ್ ಸರ್, ಅಧ್ಯಕ್ಷರು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಕಳಸಾ ಘಟಕ, ಇವರನ್ನು ಸಹ ಈ ವೇದಿಕೆಗೆ ಗೌರವಪೂರ್ವಕವಾಗಿ ಆಹ್ವಾನಿಸುತ್ತಾ ಇದ್ದೇನೆ. ಶ್ರೀ ಸುರೇಶ್ ಸರ್, ಉಪಪ್ರಾಂಶುಪಾಲರು KPS ಕಳಸ, ಇವರನ್ನು ಕೂಡ ಈ ವೇದಿಕೆಗೆ ಆತ್ಮೀಯವಾಗಿ ಆಹ್ವಾನಿಸ್ತಾ ಇದ್ದೇನೆ. ರೂಪಾ ಮೇಡಮ್, STMC ಸದಸ್ಯರು, ಇವರನ್ನು ಕೂಡ ವೇದಿಕೆಗೆ ಆತ್ಮೀಯವಾಗಿ ಆಹ್ವಾನಿಸ್ತಾ ಇದ್ದೇನೆ. ದಯಮಾಡಿ STMC ಸದಸ್ಯರು ಯಾರಾದರೂ ಬಂದರೆ ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತೇನೆ. ಶಿವಪ್ಪ ಸರ್, ಹಿರಿಯ ಶಿಕ್ಷಕರು, ಇವರನ್ನು ಕೂಡ ವೇದಿಕೆಗೆ ಆತ್ಮೀಯವಾಗಿ ಆಹ್ವಾನಿಸ್ತಾ ಇದ್ದೇನೆ. ಶ್ರೀಮತಿ TN ಜ್ಯೋತಿ, ಯಕ್ಷ ಶಿಕ್ಷಣ ತರಬೇತುದಾರರು, ಇವರನ್ನು ಕೂಡ ಈ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜ್ಯೋತಿ ಮೇಡಮ್, ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ವೇದಿಕೆಯ ಮೇಲಿರುವ ಗಣ್ಯರನ್ನು ಹಾಗೂ ಇಂಥ ಅರ್ಥಪೂರ್ಣ ಕ್ಷಣಕ್ಕೆ ಸಾಕ್ಷಿಯಾಗಿರುವ ನಿಮ್ಮೆಲ್ಲರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದ ಶ್ರೀ ಶಿವಪ್ಪ ಸರ್ ಇವರಲ್ಲಿ ವಿನಂತಿ. ಶುಭ ಸಂಜೆ. ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದಂಥ ನಮಸ್ಕಾರಗಳು. ಕೇವಲ ವಿದ್ಯೆಯಿಂದ ಕಲಿತದ್ದು ಅಲ್ಪ ಕಾಲದವರೆಗೆ, ಅದೇ ವಿದ್ಯೆಯನ್ನು ಗುರುವಿನ ಸಮ್ಮುಖದಲ್ಲಿ ತಾಳ್ಮೆಯಿಂದ ಕಲಿತರೆ ಅದು ಅನಂತ ಕಾಲದವರೆಗೆ. SDMCಯವರು, ಪೋಷಕರು, ಶಿಕ್ಷಕರು, ಹಿರಿಯ ವಿದ್ಯಾರ್ಥಿಗಳು, ದಾನಿಗಳು ಹಾಗೂ ಊರಿನವರ ಸಹಕಾರ ಪ್ರೋತ್ಸಾಹದೊಂದಿಗೆ ಶೈಕ್ಷಣಿಕ, ಕ್ರೀಡಾ, ವೈಜ್ಞಾನಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅತ್ಯಂತ ವಿಭಿನ್ನವಾಗಿ ವೈಭವಯುತವಾಗಿ ನಡೆದುಕೊಂಡು ಬರುತ್ತಿರುವಂತಹ ಶಾಲೆ ನಮ್ಮ ಊರಿನ ಅಂಬಾಬಾಯಿ ಗಣೇಶ್ ರಾವ್ ಸರ್ಕಾರಿ ಪ್ರೌಢಶಾಲೆ, ಈಗಿನ KPS ಪ್ರೌಢಶಾಲೆ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಇವರ ಯಕ್ಷಧ್ರುವ ಯಕ್ಷ ಶಿಕ್ಷಣದ ವಿದ್ಯಾರ್ಥಿಗಳಿಂದ ಯಕ್ಷಗಾನ ಕಾರ್ಯಕ್ರಮದ ಉದ್ಘಾಟನೆ ಮತ್ತು 2024-25ನೇ ಸಾಲಿನ SSLC ಪರೀಕ್ಷೆಯಲ್ಲಿ, ಪಬ್ಲಿಕ್ ಪರೀಕ್ಷೆಯಲ್ಲಿ 6 ವಿಷಯಗಳಲ್ಲಿ ಅತಿ ಹೆಚ್ಚು ಅಂಕ ಪಡೆದು ನಮ್ಮ ಸಂಸ್ಥೆಗೆ, ಹೆತ್ತವರಿಗೆ ಹಾಗೂ ಊರಿನವರಿಗೆ ಕೀರ್ತಿ ತಂದಿರುವಂತಹ ಸಾಧಕ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀಮತಿ ನಯನಾ ಮೋಟಮ್ಮನವರು, ಮಾನ್ಯ ಶಾಸಕರು, ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ ಹಾಗೂ ಅಧ್ಯಕ್ಷರು SDMC ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕಳಸ ಇವರು ವಹಿಸಿಕೊಳ್ಳಬೇಕಿತ್ತು. ಇವರ ಅನಿವಾರ್ಯ ಕಾರಣಗಳಿಂದ ಅನುಪಸ್ಥಿತಿಯಲ್ಲಿ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ಸಭೆಯ ಅಧ್ಯಕ್ಷತೆಯನ್ನ ಶ್ರೀಯುತ ಡಾಕ್ಟರ್ ಮೊಹಮ್ಮದ್ ರಫೀಕ್ ಸರ್, ಕಾರ್ಯಾಧ್ಯಕ್ಷರು, SDMC ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕಳಸ, ಕ್ರಿಯಾಶೀಲ ಅಧ್ಯಕ್ಷರು, ಇವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ. ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ, ಊರಿನ ಪರವಾಗಿ, ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಇನ್ನೋರ ಮುಖ್ಯ ಅತಿಥಿಗಳಾದಂಥ ಶ್ರೀ SJ ನಾಗಭೂಷಣ್, ಅಧ್ಯಕ್ಷರು, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಕಳಸಾ ಘಟಕ, ಇವರು ಸಹ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ.
ಹಾಗೆ ಶ್ರೀಮತಿ TN ಜ್ಯೋತಿ ರಾಜ್ಯ ಪ್ರಶಸ್ತಿ ಪುರಸ್ಕೃತರು, ಯಕ್ಷ ಶಿಕ್ಷಣ ತರಬೇತಿದಾರರು. ಕಳೆದ 6 ತಿಂಗಳಿಂದ ಉಚಿತ ತರಬೇತಿ ನಮ್ಮ ಶಾಲೆ ಮಕ್ಕಳಿಗೆ ನೀಡುತ್ತಿದ್ದಾರೆ. ಇಂದಿನ ಯಕ್ಷಗಾನ ಪ್ರದರ್ಶನದ ನಿರ್ದೇಶಕರು ಸಹ ಹೌದು. ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ KPS ಶಾಲೆಯ SDMCಯ ಸದಸ್ಯರಾದಂಥ ಶ್ರೀಮತಿ ರೂಪಶ್ರೀ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ KPS ಶಾಲೆಯ ಪ್ರೌಢಶಾಲೆಯ ವಿಭಾಗದ ಉಪ ಪ್ರಾಂಶುಪಾಲರಾದಂಥ ಸುರೇಶ್ ಸರ್ ಅವರು ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಹೊಂದಿರುವಂಥವರು. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ಒಂದು ಗೌರವ ಉಪಸ್ಥಿತರಿರುವಂಥ ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು SDMC ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕಳಸ, ಇವರೆಲ್ಲರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಇವರು ಜಾಯ್ನ್ ಆಗಲಿಕ್ಕಿದ್ದಾರೆ. ಶ್ರೀ ರಜನೀಶ್ ಹೊಳ್ಳ, ಕಂಪಿನಮಕ್ಕಿ ಕಾರ್ಯದರ್ಶಿ, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಕಳಸ, ಇವರಿಗೂ ಸಹ ಅನುಪಸ್ಥಿತಿಯಲ್ಲಿ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ಮತ್ತೋರ್ವ ಮುಖ್ಯ ಅತಿಥಿಗಳಾದಂಥ ಶ್ರೀ ಪಣಂಬೂರು ವಾಸುದೇವ ಐತಾಳ, ಪ್ರಧಾನ ಸಂಚಾಲಕರು, ಯಕ್ಷಧ್ರುವ ಯಕ್ಷ ಶಿಕ್ಷಣ, ಇವರು ಸಹ ಈ ಒಂದು ಸಂದರ್ಭದಲ್ಲಿ ಅನುಪಸ್ಥಿತರಿದ್ದಾರೆ. ಅವರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಕಳಸ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೂ ಸಹ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಿಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ನಮ್ಮ ಕರೆಗೆ ಓಗೊಟ್ಟು ಬಂದಿರುವಂತಹ ನಮ್ಮ KPS ಶಾಲೆಯ ಎಲ್ಲ ಪೋಷಕ ವರ್ಗದ ಬಂಧುಗಳಿಗೂ ಸಹ ಈ ಸಂದರ್ಭದಲ್ಲಿ ಆತ್ಮೀಯವಾದಂಥ ಹಾರ್ದಿಕ ಸುಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ಅಶ್ವಿತಾ KH, ಬಹುಮುಖ ಪ್ರತಿಭಾವಂತ ವಿದ್ಯಾರ್ಥಿನಿ, 2024-25ನೇ ಸಾಲಿನ SSLC ಪಬ್ಲಿಕ್ ಪರೀಕ್ಷೆಯಲ್ಲಿ 625ಕ್ಕೆ 618 ಅಂಕಗಳನ್ನು ಪಡೆದು ನಮ್ಮ ಸಂಸ್ಥೆಗೆ, ಹೆತ್ತವರಿಗೆ ಹಾಗೂ ಊರಿನವರಿಗೆ ಕೀರ್ತಿಯನ್ನು ತಂದಿರುತ್ತಾಳೆ. ಇವಳಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವಳು ದಯವಿಟ್ಟು ಈ ಒಂದು ವೇದಿಕೆಗೆ ಬರಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ KPS ಶಾಲೆಯ ಪ್ರಾಂಶುಪಾಲರಿಗೂ, ಉಪನ್ಯಾಸಕ ವರ್ಗದವರಿಗೂ ಹಾಗೂ ಪ್ರಾಥಮಿಕ ವಿಭಾಗದ ಮುಖ್ಯ ಶಿಕ್ಷಕಿ ಹಾಗೂ ಎಲ್ಲ ವೃತ್ತಿ ಬಾಂಧವರಿಗೂ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಕಳಸ ಹೋಬಳಿಯಿಂದ ಬಂದಿರುವಂಥ ಎಲ್ಲ ಪ್ರೌಢಶಾಲೆ ಹಾಗೂ ಪ್ರಾಥಮಿಕ ಶಾಲೆಯ ವೃತ್ತಿ ಬಾಂಧವರಿಗೂ ಸಹ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಳಸದ ಆಶಾ ಕಾರ್ಯಕರ್ತರು ಸಹ ಈ ಒಂದು ಸಂದರ್ಭದಲ್ಲಿ ನಮ್ಮೊಂದಿಗಿದ್ದಾರೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಕಳಸ ಆರಕ್ಷಕ ಠಾಣೆಯ ಉಪನಿರೀಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರಿಗೂ ಸಹ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಕಳಸ ಲೈವ್ ಹಾಗೂ ವಿಜಯವಾಣಿ ಪತ್ರಿಕೆಯ ವರದಿಗಾರರಂಥ ಶ್ರೀಯುತ ಸುದೀಪ್ ಸುವರ್ಣ ಅವರು ಸಹ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಅನಂತವಾದಂಥ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ 2024-25ನೇ ಸಾಲಿನ SSLC ಪರೀಕ್ಷೆಯಲ್ಲಿ 6 ವಿಷಯಗಳಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳಾದಂಥ ಅಶ್ವಿತಾ KH, ಜೀವನ್ BN, ನಿಕಾಶ್, ನಿಹಾಲ್, ಶುಭಕರ್, ರಾಕೇಶ್, ಶರತ್, ಐಶ್ವರ್ಯ ಇವರೆಲ್ಲರಿಗೂ ಈ ಸಂದರ್ಭದಲ್ಲಿ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈಗ ತಾನೇ ನಮ್ಮ ವೇದಿಕೆಗೆ ಬಂದಿರುವಂಥ ನಮ್ಮ SDMCಯ ಸದಸ್ಯರಾದಂಥ ಅನಿಲ್ ಭಂಡಾರಿ
ಸರ್ ಅವರಿಗೂ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿಗಳಾದಂಥ ನಮ್ಮ SDMCಯ ಸದಸ್ಯರಾದಂಥ ಶ್ರೀಯುತ ಗಣೇಶ್ ಭಟ್ ಸರ್ ಅವರು ಸಹ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ SDMCಯ ಸದಸ್ಯರಾದಂಥ ಸುರೇಶ್ ಸರ್ ಅವರು ವೇದಿಕೆಗೆ ಬರಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ. ಅವರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಮತ್ತು ಚಿಂತನೆ ಏಕಾಗ್ರತೆ ಇದೀಗ ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ ಮಹಿಮಾ ಮತ್ತು ಸಂಗಡಿಗರಿಂದ ಪ್ರಾರ್ಥನಾ ಕಾರ್ಯಕ್ರಮ. ಎಂತ ಅಂದ ಎಂತ ಚಂದ ಶಾರದಮ್ಮ ನೀನು, ಎಂತ ಅಂದ ಎಂತ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಎಂತ ಅಂದ ಎಂತ ಚಂದ ಶಾರದಮ್ಮ ನೀನು, ಎಂತ ಅಂದ ಎಂತ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಇನ್ನು ನೋಡುವ ಆಸೆ ತುಂಬಿತಮ್ಮ, ಇನ್ನು ಕೋಟಿ ಜನ್ಮ ಬರಲಿ ನನಗೆ ಸಾಲದಮ್ಮ. ಇನ್ನು ನೋಡುವ ಆಸೆ ತುಂಬಿತಮ್ಮ, ಇನ್ನು ಕೋಟಿ ಜನ್ಮ ಬರಲಿ ನನಗೆ ಸಾಲದಮ್ಮ. ಅಭಯ ಹಸ್ತ ನೋಡಿ ಜೀವ ಕುಣಿತಮ್ಮ, ನಿನ್ನ ಪಾದ ಕಮಲದಲ್ಲಿ ಶಿರವು ಬಾಗಿತಮ್ಮ. ಅಭಯ ಹಸ್ತ ನೋಡಿ ಜೀವ ಕುಣಿತಮ್ಮ, ನಿನ್ನ ಪಾದ ಕಮಲದಲ್ಲಿ ಶಿರವು ಬಾಗಿತಮ್ಮ. ಎಂತ ಅಂದ ಎಂತ ಚಂದ ಶಾರದಮ್ಮ ನೀನು, ಎಂತ ಅಂದ ಎಂತ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಎಂತ ಶಕ್ತಿ ನಿನ್ನಲ್ಲಿದೆಯ ಶಾರದಮ್ಮ, ನಿನ್ನ ನೋಡೆ ಹಾಡು ಆಸೆ ನನಗೆ ಬಂದಿತಮ್ಮ. ಎಂತ ಶಕ್ತಿ ನಿನ್ನಲ್ಲಿದೆಯ ಶಾರದಮ್ಮ, ನಿನ್ನ ನೋಡಿ ಹಾಡು ಆಸೆ ನನಗೆ ಬಂದಿತಮ್ಮ. ರತ್ನದಂತ ಮಾತುಗಳನ್ನೇ ಆಡಿಸಮ್ಮ, ಒಳ್ಳೆ ರಾಗ ಭಾವ ಭಕ್ತಿ ತುಂಬಿ ಹಾಡಿಸಮ್ಮ. ರತ್ನದಂತ ಮಾತುಗಳನ್ನೇ ಆಡಿಸಮ್ಮ, ಒಳ್ಳೆ ರಾಗ ಭಾವ ಭಕ್ತಿ ತುಂಬಿ ಹಾಡಿಸಮ್ಮ. ಎಂತ ಅಂದ ಎಂತ ಚಂದ ಶಾರದಮ್ಮ ನೀನು, ಎಂತ ಅಂದ ಎಂತ ಚಂದ ಶಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಅಲ್ಲಿ ಇಲ್ಲಿ ಓಡೋ ಮನಸ್ಸು ನನ್ನದಮ್ಮ, ಬೇಗ ಬಂದು ನೆಲೆಸು ಅಲ್ಲಿ ಶಾರದಮ್ಮ. ಅಲ್ಲಿ ಇಲ್ಲಿ ಓಡೋ ಮನಸ್ಸು ನನ್ನದಮ್ಮ, ಬೇಗ ಬಂದು ನೆಲೆಸು ಅಲ್ಲಿ ಶಾರದಮ್ಮ. ಬೇರೆ ಏನು ಬೇಕು ಎಂದು ಕೇಳೆನಮ್ಮ, ನಿನ್ನ ವೀಣೆ ತಂತಿ ಮಾಡಿ ನುಡಿಸು ಶಾರದಮ್ಮ. ಬೇರೆ ಏನು ಬೇಕು ಎಂದು ಕೇಳೆನಮ್ಮ, ನಿನ್ನ ವೀಣೆ ತಂತಿ ಮಾಡಿ ನುಡಿಸು ಶಾರದಮ್ಮ. ಎಂತ ಅಂದ ಎಂತ ಚಂದ ಶಾರದಮ್ಮ ನೀನು, ಎಂತ ಅಂದ ಎಂತ ಚಂದ ಶಾರದಮ್ಮ, ನಿನ್ನ ನೋಡಿ. ಪ್ರಾರ್ಥನೆಯನ್ನು ಸಲ್ಲಿಸಿದಂಥ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ದೀಪವು ಜ್ಞಾನದ ಸಂಕೇತ, ಅಜ್ಞಾನವನ್ನು ದೂರ ಮಾಡಿ ಸತ್ಯದ ದಾರಿಯನ್ನು ಬೆಳಗಿಸುತ್ತದೆ. ಈ ಕಾರ್ಯಕ್ರಮವನ್ನು ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ದೀಪವನ್ನು ಬೆಳಗಿಸುವುದರ ಮೂಲಕ ಉದ್ಘಾಟಿಸಬೇಕಾಗಿ ಎಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ.
असतो मा सद्गमय तमसो मा ज्योतिर्गमय मृत्योर्मामृतं गमय ॐ शान्ति 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 असतो मा सद्गमय तमसो मा ज्योतिर्गमय मृत्योर्मामृतं गमय ॐ शान्ति शान्ति ಶೈಕ್ಷಣಿಕ ಸಾಂಸ್ಕೃತಿಕ ಕ್ರೀಡಾ ಸಾಧನೆಗಳನ್ನು ಒಳಗೊಂಡಂಥ ವಾರ್ಷಿಕ ವರದಿಯನ್ನು ವಾಚನ ಮಾಡಲು ನಮ್ಮ ಶಾಲೆಯ ಉಪ ಪ್ರಾಂಶುಪಾಲರಾದ ಶ್ರೀ ಸುರೇಶ್ ಸರ್ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮ STMCಯ ಕಾರ್ಯಾಧ್ಯಕ್ಷರಾಗಿರುವಂಥ ಮೊಹಮ್ಮದ್ ರಫೀಕ್ರವರೇ, ಪಟ್ಲ ಯಕ್ಷಧ್ರುವ ಫೌಂಡೇಶನ್ನ ತಾಲೂಕು ಘಟಕದ ಅಧ್ಯಕ್ಷರಾಗಿರುವಂಥ ನಾಗಭೂಷಣ್ ಸರ್ ಅವರೇ, ಹಾಗೆ ಯಕ್ಷ ತರಬೇತಿ ಕಾರ್ಯಕ್ರಮವನ್ನು ನಿರಂತರವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ದಾರಿ ಎರೆದಂತಹ ಜ್ಯೋತಿ ಹಳವಳ್ಳಿಯವರು, ರಾಜ್ಯ ಪ್ರಶಸ್ತಿ ಪುರಸ್ಕರ್ತರು, ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಹಾಗೆ ನಮ್ಮ STMCಯ ಗಣೇಶ್ ಭಟ್ರವರೇ, ಅನೂಪ್ ಅವರೇ, ಸುರೇಶ್ ಅವರೇ, ರೂಪಶ್ರೀ ಅವರೇ, ಹಾಗೆ ನಮ್ಮ ಸಂಸ್ಥೆಯಲ್ಲಿ ಅತಿ ಹೆಚ್ಚು ಅಂಕವನ್ನು ಕಳೆದಂತಹ ಅಶ್ವಿತಾ, ಹಿರಿಯ ಶಿಕ್ಷಕರಾದ ಶಿವಪ್ಪ ಸರ್ ಅವರೇ, ಮತ್ತು ನನ್ನೆಲ್ಲ ಶಿಕ್ಷಕ ಮಿತ್ರರೇ, ಭಾರತೀಯ ಸಂಸ್ಕೃತಿಯನ್ನು ಬೆಳೆಸುವಂಥದ್ದು, ಉಳಿಸುವಂಥದ್ದು ಘನವಾದ ಜವಾಬ್ದಾರಿಗಳನ್ನು ನಾವೆಲ್ಲರೂ ಹೊತ್ತಿದ್ದೇವೆ. ಆ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆಲ್ಲೋ ಒಂದು ರೀತಿಯ ಮೌಲ್ಯದ ಕೊರತೆ ಆಗ್ತಾ ಇದೆ. ಸಮಾಜದಲ್ಲಿ ಸಾಕಷ್ಟು ಅವಘಡನೆಗಳು ನಡೀತಾ ಇದೆ. ಅದನ್ನೆಲ್ಲ ನಾವು ಪ್ರತಿನಿತ್ಯ ಜೀವನದಲ್ಲಿ, ವಾರ್ತೆಗಳಲ್ಲಿ, TV ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಿನಿತ್ಯ ನೋಡ್ತಾ ಇದ್ದೇವೆ. ಹಾಗಾದರೆ ಅದನ್ನು ಉಳಿಸುವಂತಹ, ಬೆಳೆಸುವಂತಹ ಒಂದು ಸಂಸ್ಕೃತಿಯಲ್ಲಿ ಬೆಳಿಬೇಕು ಅಂಥೇಳಿದರೆ ಅದು ಪ್ರಧಾನವಾಗಿ ಶಾಲೆಗಳಲ್ಲೇ ಆಗಬೇಕಾದಂಥದ್ದು. ಭಾರತದ ಮೇಲೆ ಬೇರೆ ಬೇರೆ ರೀತಿಯ ದಾಳಿಗಳು ನಡೆದಿದ್ದಾವೆ, ನಮ್ಗೆ ಗೊತ್ತಿದೆ. ಭಾಷೆಯ ದಾಳಿ ನಡೆದಿದೆ, ಈಗ ಆಹಾರದ ದಾಳಿ ನಡೀತಾ ಇದೆ. ಎಲ್ಲ ನಮ್ಮ ಮಕ್ಕಳು ಎಂಥ ಆಹಾರವನ್ನು ತಿಂತಾ ಇದ್ದಾರೆ ಅಂತ ನಮಗೆಲ್ಲ ಗೊತ್ತಿದೆ. ಪುರಾತನ ಪದ್ಧತಿಯಲ್ಲಿ ಬಂದಂಥ ಆಹಾರ ಪದ್ಧತಿಯನ್ನು ಬಿಟ್ಬಿಟ್ಟು ಇವತ್ತು ಲೇಸು, ಚಿಪ್ಸು, ಇಂಥ ಐಸ್ ಕ್ರೀಮ್ಗಳಂಥದ್ದು, ಬೇಕರಿ ಐಟಮ್ಗಳತ್ತಿ ಹೆಚ್ಚು ನಮ್ಮ ವಿದ್ಯಾರ್ಥಿಗಳು ವಾಲ್ತಾ ಇದ್ದಾರೆ. ಅದು ಒಂದು ರೀತಿಯಲ್ಲಿ ನಮ್ಮ ಸಂಸ್ಕೃತಿಯ ಮೇಲೆ ಆಗ್ತಿರುವಂಥ ಆಹಾರದ ದಾಳಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಾನು ಪ್ರಾಸ್ತಾವಿಕವಾಗಿ ಸ್ವಲ್ಪ ಯಕ್ಷ ಶಿಕ್ಷಣದ ಹಿನ್ನೆಲೆಯನ್ನು ಪ್ರಾಸ್ತಾವಿಕವಾಗಿ ಮಾತನಾಡ್ತಾ ವರದಿಯನ್ನು ಮಂಡಿಸಲಿಕ್ಕಿದ್ದೇನೆ. ನಮ್ಮ ಪುರಾತನವಾದ ಭಾರತ ಸಂಸ್ಕೃತಿಯನ್ನು ನಾವು ಅವಲೋಕಿಸಬೇಕು. ಸಾಹಿತ್ಯ ಪುರಾಣಗಳು ನಮ್ಮ ಏನನ್ನು ಒಪ್ಪಿಸಿಕೊಟ್ಟಿದ್ದಾವೆ, ಎಷ್ಟೊಂದು ಮೌಲ್ಯಯುತವಾದಂತಹ ಮೌಲ್ಯಗಳನ್ನು ಬಿಟ್ಟು ಹೋಗಿದ್ದಾರೆ. ಒಂದು ಅಭಿಮನ್ಯು ಕಾಳಗದಲ್ಲಿ ಅಭಿಮನ್ಯು ವೀರಾವೇಶದಿಂದ ಯುದ್ಧಕ್ಕೆ ಹೊರಡ್ತಾ ಇರ್ತಾನೆ. ಪತ್ನಿಯ ಒಪ್ಪಿಗೆಯನ್ನು ತಗೊಳ್ತಾನೆ, ದೊಡ್ಡಪ್ಪನ ಒಪ್ಪಿಗೆಯನ್ನು ತಗೊಳ್ತಾನೆ. ಕೊನೆಯದಾಗಿ ತಾಯಿ ಒಪ್ಪಿಗೆಗೆ ಒಪ್ಪಿಗೆಯನ್ನು ಪಡೆಯಲಿಕ್ಕೆ ಹೋಗ್ತಾನೆ. ಆಗ ತಾಯಿ ತುಂಬ ಭಿನ್ನಯಿಸ್ಕೊಡ್ತಾಳೆ, ಮಗನೇ ಹೋಗಬೇಡ. ಈ ರೀತಿ ಅತಿರಥ ಮಹಾರಥರೆಲ್ಲ ಎದುರಾಳಿಗಳಲ್ಲಿದ್ದಾರೆ. ಆಗ ಒಂದು ಸನ್ನಿವೇಶ ಬರ್ತದೆ. ನಾವು ಮಕ್ಕಳನ್ನು ಯಾವ ರೀತಿ ಬೆಳೆಸ್ತಾ ಇದ್ದಾವೆ, ಆ ಭಾವನಾತ್ಮಕ ಸನ್ನಿವೇಶ ನನ್ನ ಮನಸ್ಸನ್ನು ತುಂಬ ಸರಿ ಕಲಕಿದೆ. ಆಗ ಹೇಳ್ತಾನೆ ಅವನು, ಅಳುವ ಕಂಬನಿಯನ್ನೇ ಸೆರಗಿಂದ ಒರಿಸಿ ಅಳುವ ಕಂಬನಿಯನ್ನೇ
ಸೆರಗಿಂದ ಒರಿಸುತ್ತ ಅಂತ ಒಂದು ಸನ್ನಿವೇಶ ಬರ್ತದೆ. ತಾಯಿ ತುಂಬ ದುಃಖ ಪಡ್ತಾಳೆ, ಅಳ್ತಾಳೆ, ಕಣ್ಣಲ್ಲಿ ಕಂಬನಿ ಮಿಡಿತಾ ಇರ್ತಾಳೆ. ಆಗ ಅಭಿಮನ್ಯು ತಾಯಿ ಪಾದವನ್ನು ಮುಟ್ಟಿ ಅವಳ ಸೆರಗನ್ನು ಎತ್ತಿ ಅವಳ ಸೆರಗಿಂದನೇ ಅವಳ ಕಣ್ಣನ್ನು ಒರೆಸ್ತಾನೆ. ಎಂಥ ಸನ್ನಿವೇಶ ನೋಡಿ. ಮಗನನ್ನು ಯುದ್ಧರಂಗಕ್ಕೆ ಕಳಿಸ್ಕೊಡ್ತಾ ಇರ್ತಾಳೆ. ಮಗ ಬರ್ತಾನನ್ನುವ ನಂಬಿಕೆ ಇಲ್ಲ. ತಾನು ವಿಜೇತನಾಗಿ ಬರ್ತಾನೆನ್ನುವ ನಂಬಿಕೆಯೊಟ್ಟಿಗೆ ಅಭಿಮನ್ಯು ಹೋರಾಟಕ್ಕೆ ಇಳಿತಾ ಇದ್ದಾನೆ. ಅಂಥ ಒಂದು ಸನ್ನಿವೇಶವನ್ನು ನಮ್ಮ ಪುರಾಣ ಸನ್ನಿವೇಶಗಳು, ತುಂಬ ಘಟನೆಗಳು, ಇಂಥ ಸನ್ನಿವೇಶಗಳು ನಮ್ಮನ್ನು ಎಚ್ಚರಿಸ್ಕೊಳ್ತದೆ. ನಾವು ದ್ರೌಪದಿ ವಸ್ತ್ರಾಭರಣ ಅಂತೀವಿ. ನಿಜವಾಗಿ ಅದು ನೋಡಿ, ಎಂಥ ಅತಿರಥ ಮಹಾರಥರು ಎಲ್ಲರೂ ಇದ್ರೂ ಕೂಡ ಯಾರೂ ಕೂಡ ಪ್ರತಿರೋಧವನ್ನು ಮಾಡದೆ ಸಾರ್ವಜನಿಕರ ಒಂದು ಸಭೆಯ ಸಮ್ಮುಖದಲ್ಲಿ ದ್ರೌಪದಿ ವಸ್ತ್ರಾಭರಣವಾಗ್ತದೆ. ಆದರೆ ಅದು ನಾವು ವಸ್ತ್ರಾಭರಣ ಅಂತೀವಿ. ಪ್ರಕೃತಿ ಎಷ್ಟು ವಿಭಿನ್ನವಾಗಿದೆ ನೋಡಿ. ಅದ್ರ ವಸ್ತ್ರಾಭರಣ ಅಲ್ಲ, ಅದು ವಸ್ತ್ರಾಕ್ಷಯ. ಯಾಕಂದರೆ ಅಕ್ಷಯ ಆಂಬರವನ್ನು ಇತ್ತು ತನ್ನ ಅಭಯವಸ್ತವನ್ನು ಚಾಚಿದ ಕೃಷ್ಣ ಪ್ರಪಂಚಕ್ಕೆ ಎಲ್ಲಿ ದುಷ್ಟತನ ಇರ್ತದೋ ನಾನಲ್ಲಿ ಶ್ರೀರಕ್ಷೆಯನ್ನು ಕೊಡ್ತೇನೆ ಅನ್ನೋ ಒಂದು ಸಂಸ್ಕೃತಿಯನ್ನು ನಮಗೆ ಬಿಟ್ಟು ಹೋಗಿದ್ದಾರೆ. ಹಾಗಾಗಿ ಮಾನ್ಯ ವಿದ್ಯಾರ್ಥಿಗಳಲ್ಲಿ ನಾನು ವಿನಂತಿಸಿಕೊಳ್ಳೋದಿಷ್ಟೇ, ನಮ್ಮ ಮಣ್ಣಿನಲ್ಲಿ ಇನ್ನೂ ಕೂಡ ಸಂಸ್ಕೃತಿ ಇದೆ, ಸಂಸ್ಕಾರ ಇದೆ. ಅದನ್ನು ಉಳಿಸುವ ಬೆಳೆಸುವ ಕೆಲಸ ನಾವು ಒಂದು ಕಲೆಯ ಮೂಲಕ ಫೌಂಡೇಶನ್ನಿನ ಮೂಲಕ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ನಮಗೆ ಯಕ್ಷಧ್ರುವ ಫೌಂಡೇಶನ್ ಅವರು ನಮ್ಮ ಶಾಲೆಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು, ಪೋಷಕರು ತಾವೆಲ್ಲ ಅದನ್ನು ಸದುಪಯೋಗ ಪಡಿಸ್ಕೊಳ್ಳುವ ಮೂಲಕ ನಮ್ಮ ಒಂದು ಪರಂಪರೆಯನ್ನು ಉಳಿಸುವಂಥ ಕೆಲಸ, ಒಂದು ಪ್ರಯತ್ನವನ್ನು ನಾವು ಕೂಡ ಕಿಂಚಿತ್ತು ನಮ್ಮ ಮಕ್ಕಳನ್ನು ಸೇರಿಸ್ಕೊಂಡು ಮಾಡ್ತಾ ಇದ್ದೇವೆ ಅನ್ನೋ ಭರವಸೆಯೊಂದಿಗೆ ಈ ಸಾಲಿನ ಒಂದು ವಾರ್ಷಿಕ ವರದಿಯನ್ನು ತಮ್ಮ ಮುಂದಿಡಲಿಕ್ಕೆ ಬಯಸ್ತಾ ಇದ್ದೇನೆ. ಶಿಕ್ಷಣವೆಂದರೆ ಜ್ಞಾನ, ಸಮೃದ್ಧಿ, ಬೆಳವಣಿಗೆ, ಪ್ರಗತಿಯ ಸಂಕೇತ. ಶಾಲೆ ಎಂದರೆ ಕೇವಲ ಪಾಠಗಳ ಕೇಂದ್ರವಲ್ಲ, ಅದು ವ್ಯಕ್ತಿತ್ವ, ಶಿಸ್ತು ಮತ್ತು ಮೌಲ್ಯಗಳನ್ನು ಬೆಳೆಸುವ ಪವಿತ್ರ ವೇದಿಕೆ. ಕಲಿಕೆ ಎಂಬುದನ್ನು ಜೀವಂತ ಪ್ರಕ್ರಿಯೆಯಾಗಿ ರೂಪುಗೊಳ್ಳಲು ಪ್ರೇರಣೆ ನೀಡುತ್ತಿರುವ ಕಲ್ಯಾಣ ಶ್ರೀ ಕಳಶೇಶ್ವರ ಸನ್ನಿಧಾನದಲ್ಲಿ ತಾಯಿ ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರ ಮಡಿಲಲ್ಲಿ ಭದ್ರೆಯ ದಡದಲ್ಲಿ ಕಂಗೊಳಿಸುತ್ತಿರುವ ನಮ್ಮ ಕರ್ನಾಟಕ ಪಬ್ಲಿಕ್ ಶಾಲೆಯು 1955ನೇ ಇಸ್ವಿಯಲ್ಲಿ ಅಂಬಾಭವಾನಿ ಗಣೇಶರಾವ್ ಪ್ರೌಢಶಾಲೆ ಎಂದು ಸ್ಥಾಪನೆಗೊಂಡಿತು. 2018-19ನೇ ಸಾಲಿನಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಶಾಲೆಯಾಗಿ ಪರಿವರ್ತನೆಗೊಂಡು ಇಲಾಖೆಯ ಆಶಯದಂತೆ ಮಕ್ಕಳ ಪ್ರಗತಿ, ಉನ್ನತಿಗಾಗಿ ಶ್ರಮಿಸುತ್ತಿರುವ ನಮ್ಮ ಶಾಲೆ ಪೋಷಕರ ಸಹಕಾರ, ದಾನಿಗಳು, ಶಿಕ್ಷಣ ಪ್ರೇಮಿಗಳು, ವಿವಿಧ ಸಂಘ ಸಂಸ್ಥೆಗಳು, ಸಾರ್ವಜನಿಕರು, ಜನಪ್ರತಿನಿಧಿಗಳು ಇವರ ಸಹಭಾಗಿತ್ವದಲ್ಲಿ ಇಚ್ಛಾಶಕ್ತಿಯುಳ್ಳ ನುರಿತ ಶಿಕ್ಷಕ ವೃಂದದ ಪರಿಶ್ರಮದ ಫಲವಾಗಿ ಮಕ್ಕಳ ಕಲಿಕಾ ಜ್ಞಾನ ಹಂಬಲದೊಂದಿಗೆ ಸುದೀರ್ಘ 71 ವರ್ಷಗಳ ಕಾಲ ಇತಿಹಾಸವನ್ನು ಹೊಂದಿರುವ ಈ ಸಂಸ್ಥೆಯು ಸಾವಿರಾರು ವಿದ್ಯಾರ್ಥಿಗಳಿಗೆ ಜ್ಞಾನ ದಾಸೋಹ ನೀಡಿ ಜಿಲ್ಲೆಗೆ ಪ್ರಸಿದ್ಧ ಪಾತ್ರರಾಗಿದೆ. ಕಂಗೊಳಿಸುತ್ತಿರುವ, ಕಣ್ಮನ ಸೆಳೆಯುತ್ತಿರುವ ನಮ್ಮ ಈ ಕರ್ನಾಟಕ ಪಬ್ಲಿಕ್ ಶಾಲೆಯು ಸುಮಾರು 2 ತಲೆಮಾರುಗಳ ಹೆಮ್ಮರವಾಗಿ ಸಮೃದ್ಧಿ ಹೊಂದಿ ಸಂಪನ್ನಗೊಂಡು ಜ್ಞಾನಶಕ್ತಿ, ಸೃಜನಶೀಲತೆ ಹಾಗೂ ಜವಾಬ್ದಾರಿಯುತ ನಡೆ ಈ 3 ಗುಣಗಳನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸುತ್ತಾ ಪ್ರತಿಯೊಂದು ಹಂತದಲ್ಲೂ ಉತ್ಸಾಹ ಮತ್ತು ಆತ್ಮವಿಶ್ವಾಸ ತುಂಬುತ್ತಾ ಶಾಲಾ ಮಕ್ಕಳು ಶೈಕ್ಷಣಿಕವಾಗಿ, ಕ್ರೀಡೆ, ವೈಜ್ಞಾನಿಕ, ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ತಾಲೂಕು, ಜಿಲ್ಲೆ, ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಜ್ವಲಿಸುವಂತಹ ವೇದಿಕೆಯಾಗಿರುವ ಈ ನಮ್ಮ ಶಾಲೆಯು ತಮ್ಮೆಲ್ಲರ ಸಮ್ಮಿಲನದೊಂದಿಗೆ ಮುನ್ನಡೆಯುತ್ತಿದೆ. ಇಂತಹ ಸಮೃದ್ಧಿ ಹೊಂದಿದ ನಮ್ಮ ಸಂಸ್ಥೆಯ ಹೆಮ್ಮೆ ಸಂಸ್ಥೆಯು 2025-26ನೇ ಸಾಲಿನ ಪಠ್ಯೇತರ ಚಟುವಟಿಕೆಗಳ ಪಕ್ಷಿ ನೋಟವನ್ನು ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ಇದೀಗ ಅತ್ಯಂತ ಹೆಮ್ಮೆಯಿಂದ ಪ್ರಸ್ತುತಪಡಿಸುವ ಸದಾವಕಾಶ ನನಗೆ ದೊರೆತಿದೆ. 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ 124 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದು, ಕುಮಾರಿ ಅಶ್ವಿತಾ ಇವಳು 625 ಅಂಕಕ್ಕೆ 618, 98.88% ಅಂಕಗಳನ್ನು ಗಳಿಸಿ ಕಳಸ ತಾಲೂಕಿಗೆ ಪ್ರಥಮ ಸ್ಥಾನ ಗಳಿಸಿರುತ್ತಾಳೆ. ಕುಮಾರಿ ಖುಷಿ ಇವಳು 625ಕ್ಕೆ 675 ಅಂಕದೊಂದಿಗೆ 91.52% ಅಂಕಗಳನ್ನು ಗಳಿಸಿ ಸಂಸ್ಥೆಗೆ ದ್ವಿತೀಯ ಸ್ಥಾನ. ಕುಮಾರಿ ನಿತ್ಯಶ್ರೀ 625 ಅಂಕಗಳಿಗೆ 569 ಅಂಕಗಳನ್ನು ಗಳಿಸಿ ತೃತೀಯ ಸ್ಥಾನ.
ಇವರಿಗೆ ಎಲ್ಲ ವಿದ್ಯಾರ್ಥಿಗಳಿಗೂ STMC ಮತ್ತು ಶಿಕ್ಷಕ ವೃಂದದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. 16 ವಿದ್ಯಾರ್ಥಿಗಳು ವಿಶಿಷ್ಟ ಶ್ರೇಣಿಯಲ್ಲಿಯೂ 69 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿಯೂ 19 ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿಯೂ ಉತ್ತೀರ್ಣರಾಗುವುದರೊಂದಿಗೆ ಸಂಸ್ಥೆಯು 87% ಫಲಿತಾಂಶ ಹೊಂದಿದೆ ಎಂದು ಹೇಳಲು ನಾನು ಸಂತೋಷ ಪಡುತ್ತಿದ್ದೇನೆ. 2024-25ನೇ ಸಾಲಿನಲ್ಲಿ NMMS ಪರೀಕ್ಷೆಯಲ್ಲಿ ಕುಮಾರಿ ಸಾಹಿತ್ಯ ಮತ್ತು ಕುಮಾರ ನಿತೀಶ್ ಬಿ ಇಬ್ಬರು ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿ ರೂಪಾಯಿ 48,000 ವಿದ್ಯಾರ್ಥಿ ವೇತನ ಸೌಲಭ್ಯಕ್ಕೆ ಆಯ್ಕೆಯಾಗಿರುತ್ತಾರೆ. ಇವರಿಗೆ ಉಜ್ವಲ ಭವಿಷ್ಯ ರೂಪುಗೊಳ್ಳಲೆಂದು ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಈ ಸಾಲಿನಲ್ಲಿ ಕೂಡ NMMS ಪರೀಕ್ಷೆಗೆ ಅನುಕೂಲವಾಗಲಿ ಎಂದು ಸಪ್ಲಿಮೆಂಟರಿ ಟೀಚಿಂಗ್ನಲ್ಲಿ ಒಬ್ಬ ಶಿಕ್ಷಕರನ್ನು ನೇಮಿಸಿಕೊಂಡು ಬೆಳಗಿನ ಅವಧಿಯಲ್ಲಿ ನಿರಂತರವಾಗಿ ತರಬೇತಿಗಳನ್ನು ಕೊಡ್ತಾ ಇದ್ದೇವೆ. ಮಕ್ಕಳು ಸದುಪಯೋಗಪಡಿಸಿಕೊಂಡು ಮುಂದಿನ ಸಾಲಿನಲ್ಲಿ 10ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು NMMS ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲಿ ಎಂದು ಈ ಸಂದರ್ಭದಲ್ಲಿ ಹಾರೈಸುತ್ತಿದ್ದೇನೆ. ಇಲಾಖೆಯ ಆಶಯದಂತೆ ಮೇ 28, 2025ರಂದು 25-26ನೇ ಸಾಲಿನ ಶೈಕ್ಷಣಿಕ ವರ್ಷದ ಪುನರಾರಂಭ 31/5/2025ರಂದು ಶಾಲಾ ಪ್ರಾರಂಭೋತ್ಸವವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಹಾಗೂ STMC ಅಧ್ಯಕ್ಷರು, ಸದಸ್ಯರು ಭಾಗವಹಿಸುವುದರೊಂದಿಗೆ ನಡೆಸಲಾಯಿತು. 8ನೇ ತರಗತಿಗಳಿಗೆ ವಿದ್ಯಾರ್ಥಿಗಳ ದಾಖಲಾತಿಗಳನ್ನು ಆರಂಭಿಸಿ ಹಾಗೆಯೇ ದಾಖಲಾತಿ ಆಂದೋಲನದ ಮೂಲಕ ಹೆಚ್ಚು ಮಕ್ಕಳು ದಾಖಲಾಗುವಂತೆ ಜಾಗೃತಿ ಮೂಡಿಸಲಾಯಿತು. ಜೂನ್ 3 ಸರ್ಕಾರದ ಮಹತ್ವಾಕಾಂಕ್ಷೆಯಂತೆಯೇ ಇಲಾಖೆಯಿಂದ ಸರಬರಾಜು ಆಗುವ ಉಚಿತ ಪಠ್ಯಪುಸ್ತಕ ಹಾಗೂ ಉಚಿತ ಸಮವಸ್ತ್ರ ವಿದ್ಯಾರ್ಥಿಗಳಿಗೆ STMC ಸದಸ್ಯರ ಸಮ್ಮುಖದಲ್ಲಿ ವಿತರಿಸಲಾಯಿತು. 2025-26ನೇ ಸಾಲಿನಲ್ಲಿ ಶಾಲೆಯ ದಾಖಲಾತಿ ಈ ಕೆಳಗಂತೆ ಇದೆ. 8ನೇ ತರಗತಿ 136 ಮಕ್ಕಳು, 9ನೇ ತರಗತಿ 162 ಮಕ್ಕಳು, 10ನೇ ತರಗತಿಯಲ್ಲಿ 153 ಮಕ್ಕಳು, ಒಟ್ಟು ಪ್ರೌಢಶಾಲಾ ವಿಭಾಗದಲ್ಲಿ 453 ವಿದ್ಯಾರ್ಥಿಗಳು. ನಮ್ಮ ಇಡೀ KPS ಸಂಸ್ಥೆಯಲ್ಲಿ 1098 ಮಕ್ಕಳು ದಾಖಲಾಗುವುದರೊಂದಿಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲೇ ನಾವು KPS ಸಂಸ್ಥೆಗಳಲ್ಲಿ ಅತಿ ಹೆಚ್ಚಿನ ದಾಖಲಾತಿಯನ್ನು ಹೊಂದಿದೆ ಎಂದು ಹೇಳಲು ಹೆಮ್ಮೆ ಪಡುತ್ತಿದ್ದೇವೆ. 3 ವಿಭಾಗಗಳು ಕನ್ನಡ ಮಾಧ್ಯಮ ಮತ್ತು 1 ವಿಭಾಗ ಆಂಗ್ಲ ಮಾಧ್ಯಮದ ಮೂಲಕ ವಿದ್ಯಾರ್ಥಿಗಳಿಗೆ ಬೋಧನಾ ತರಗತಿಗಳು ನಡೆಯುತ್ತಿದೆ. ಶಿಕ್ಷಕರ ವಿವರ: 1 ಉಪಪ್ರಾಂಶುಪಾಲರ ಹುದ್ದೆ ಇದ್ದು ಸುರೇಶ್ ಎಂಬ ನಾನು ಈ ಹುದ್ದೆಯನ್ನು ನಿಭಾಯಿಸುತ್ತಿದ್ದೇನೆ. ನನ್ನ ಜೊತೆ 10 ಕರ್ತವ್ಯನಿರತ ಶಿಕ್ಷಕರು, ಹಾಗೆಯೇ ಸಮಾಜ ವಿಜ್ಞಾನ ಕನ್ನಡದಲ್ಲಿ ಯಾವುದೇ ಶಿಕ್ಷಕರಿಲ್ಲದೆಯೂ ಕೂಡ ನಾವು ಅತಿಥಿ ಶಿಕ್ಷಕರನ್ನು ಮತ್ತು 1 ಹೆಚ್ಚುವರಿ ಹಿಂದಿಯಲ್ಲಿ ಕೂಡ ಅತಿಥಿ ಶಿಕ್ಷಕರಿಲ್ಲದೆ ಇರೋದರಿಂದ ಅತಿಥಿ ಶಿಕ್ಷಕರು 7 ಜನ ನಮ್ಮ ಜೊತೆ ಕೈ ಜೋಡಿಸಿ ದುಡಿಯುತ್ತಿದ್ದಾರೆ. ಹಾಗೆಯೇ STMC ವತಿಯಿಂದ 1 ಹೆಚ್ಚುವರಿ ಶಿಕ್ಷಕಿಯನ್ನು ನೇಮಿಸಿಕೊಂಡು ಕಚೇರಿಯ ಸಹಾಯಕಿಯನ್ನು ಕೂಡ ಒಬ್ಬರನ್ನು ನೇಮಿಸಿಕೊಂಡು 1 ಆಯಾ ಇವರನ್ನು 3 ಹುದ್ದೆಗಳನ್ನು ನಮ್ಮ STMC ವತಿಯಿಂದ ನಿರ್ವಹಿಸುತ್ತಿದ್ದೇವೆ. STMC ಸಹಕಾರವನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಿದ್ದೇನೆ. B.Ed ಪರಿಶಿಕ್ಷಣಾರ್ಥಿಗಳು ಆಗಸ್ಟ್ ತಿಂಗಳಿಂದ ನವೆಂಬರ್ ತಿಂಗಳಿನವರೆಗೆ ನಮ್ಮ ಶಾಲೆಯಲ್ಲಿ ಪ್ರಶಿಕ್ಷಣ ತರಗತಿಗಳನ್ನು ನಡೆಸಿ ವಿದ್ಯಾರ್ಥಿಗಳ ಪಾಠ ಪ್ರವಚನಕ್ಕೆ ಸಹಕರಿಸಿದ್ದಾರೆ. ಜೂನ್ 5ರಂದು ಪ್ರಕೃತಿ ಇಕೋ ಕ್ಲಬ್ ಸಹಯೋಗದೊಂದಿಗೆ ವಿಶ್ವ ಪರಿಸರ ದಿನಾಚರಣೆಯನ್ನು ನಡೆಸಲಾಯಿತು. ಜೂನ್ 6ರಂದು ಆರೋಗ್ಯ ಇಲಾಖೆಯಿಂದ ಡೆಂಗ್ಯೂ ಮಾಸಾಚರಣೆಯ ಮೂಲಕ ಮಕ್ಕಳಿಗೆ ಆರೋಗ್ಯದ ಜಾಗೃತಿಯನ್ನು ಮೂಡಿಸಲಾಯಿತು. ಜೂನ್ 19ರಂದು ಮೂಡಿಗೆರೆ ಆರೋಗ್ಯ ಇಲಾಖೆಯಿಂದ ರಾಷ್ಟ್ರೀಯ ಕಿಶೋರ ಸ್ವಾಸ್ಥ್ಯ ಕಾರ್ಯಕ್ರಮ ಯೋಜನೆಯಡಿಯಲ್ಲಿ ಹದಿಹರೆಯದವರ ಆರೋಗ್ಯ ಮತ್ತು ಕ್ಷೇಮ ದಿನಾಚರಣೆಯನ್ನು ಆಚರಿಸುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿ ಆರೋಗ್ಯದ ಕಾಳಜಿಯನ್ನು ಮೂಡಿಸುವ ಒಂದು ಪ್ರಯತ್ನ ಮಾಡಿದ್ದೇವೆ. ಜೂನ್ 29 ವಿದ್ಯಾರ್ಥಿಗಳಿಗೆ ಯೋಗ ತರಬೇತಿ ನೀಡುವುದರ ಮೂಲಕ ವಿಶ್ವ ಯೋಗ ದಿನಾಚರಣೆಯನ್ನು ನಮ್ಮ ಸಂಸ್ಥೆಯಲ್ಲಿ ಆಚರಿಸುವ ಮೂಲಕ ಆರೋಗ್ಯಕ್ಕೆ ಯೋಗ ಎಷ್ಟು ಪೂರಕ ಎನ್ನುವುದನ್ನು ತೋರ್ಪಡಿಸಿದ್ದೇವೆ. ಜೂನ್ 23ರಂದು ಪುಷ್ಟಿ ಕಾರ್ಯಕ್ರಮದಡಿಯಲ್ಲಿ ನಮ್ಮ ಶಾಲೆಯ STMC ಸಮಿತಿಯು ಜಿಲ್ಲೆಯಲ್ಲಿ ಅತ್ಯುತ್ತಮ STMC ಪ್ರಶಸ್ತಿ ಪುರಸ್ಕೃತರಾಗಿ ಪಡೆದ ಪ್ರಯುಕ್ತ ಮಾನ್ಯ ನಮ್ಮ STMC ಅಧ್ಯಕ್ಷರಾದ ಮಾನ್ಯ ಶ್ರೀಮತಿ ನಯನಾ ಮೋಟಮ್ಮ ಮತ್ತು STMC ಎಲ್ಲ ಸರ್ವ ಸದಸ್ಯರ ಸಹಭಾಗಿತ್ವದಲ್ಲಿ ಸರ್ಕಾರ ಮತ್ತು ಇಲಾಖೆಯಿಂದ ನೀಡಿದ 1 ಲಕ್ಷ ರು ಪ್ರೋತ್ಸಾಹಧನವನ್ನು ಶಾಲಾ ಮುಖ್ಯಸ್ಥರಿಗೆ ಹಸ್ತಾಂತರಿಸಿ ಅಗತ್ಯ ಇರುವಂಥ ಜೆರಾಕ್ಸ್ ಉಪಕರಣಗಳು ಮತ್ತು ಕಲಿಕಾ ಉಪಕರಣಗಳನ್ನು ಖರೀದಿಸಿ ಮಾನ್ಯ ಶಾಸಕರು ಮತ್ತು STMCಯ ಸರ್ವ ಸದಸ್ಯರುಗಳನ್ನು ಆ ಸಂದರ್ಭದಲ್ಲಿ ಗೌರವಿಸಲಾಯಿತು. ಜೂನ್ 30 ಶಾಲಾ ವಿದ್ಯಾರ್ಥಿ ಸಂಸತ್ತು ಚುನಾವಣೆಯ ಮೂಲಕ ವಿದ್ಯಾರ್ಥಿ ಪ್ರತಿನಿಧಿಗಳನ್ನು ಎಲ್ಲ ವಿದ್ಯಾರ್ಥಿಗಳು ಮತದಾನದಲ್ಲಿ ಭಾಗವಹಿಸಿ ಆಯ್ಕೆ ಮಾಡಿ ವಿವಿಧ ಸಂಘಗಳನ್ನು ರಚಿಸಿ ನಾಯಕತ್ವ ಜವಾಬ್ದಾರಿಗಳನ್ನು ಹಂಚಲಾಯಿತು. ಶಾಲಾ ನಾಯಕನಾಗಿ 10B ಸೃಜನ್ ಮತ್ತು ನಾಯಕಿಯಾಗಿ 10B ದೃಶ್ಯ ಇವಳು
ಹೆಚ್ಚು ಮತಗಳನ್ನು ಪಡೆದು ಆಯ್ಕೆಯಾಗಿರುತ್ತಾರೆ. ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತವಾದಂಥ ಸಂಸ್ಕೃತ ತರಗತಿಗಳನ್ನು ಶಿವರಾಮ್ ಭಟ್ ಮತ್ತು ದಂಪತಿಗಳು ನೀಡಿರ್ತಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸಂಸ್ಥೆಯಿಂದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾನೆ. ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ಕರಾಟೆ ತರಗತಿಗಳು ಇಲಾಖೆಯಿಂದ ನಡೆಸಲಾಗುತ್ತಿದೆ. ಜುಲೈ 16ರಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಚಿಕ್ಕಮಗಳೂರು ಇವರಿಂದ ನಮ್ಮ ಶಾಲೆಯಲ್ಲಿ ಜಿಲ್ಲಾ ಮಟ್ಟದ ಯುವ ಸೌರಭ ಯುವ ಕಲರವ ಕಾರ್ಯಕ್ರಮ ಆಯೋಜಿಸಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಕಲಾ ತಂಡಗಳು ಭಾಗವಹಿಸಿ ವಿವಿಧ ಪ್ರಕಾರದ ಕಲೆಗಳನ್ನು ಪ್ರದರ್ಶನ ಮಾಡಲಾಯಿತು. ನಮ್ಮ ಶಾಲಾ ಮಕ್ಕಳು ಬಾಲಕಾರ್ಮಿಕ ವಿರೋಧಿ ರೂಪಕ 9C ತರಗತಿಯ ಅದಿತಿ ಮತ್ತು ತಂಡದವರು ಪ್ರದರ್ಶಿಸಿ ಬಹುಮಾನವನ್ನು 20,000 ನಗದು ಬಹುಮಾನವನ್ನು ಪಡೆದಿರುತ್ತಾರೆ. ಜುಲೈ 18ರಂದು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಮಂಗಳೂರು ಇವರಿಂದ ಯಕ್ಷಧ್ರುವ ಮತ್ತು ಯಕ್ಷ ಶಿಕ್ಷಣ ನಮ್ಮ ಶಾಲಾ ಮಕ್ಕಳಿಗೆ ತರಬೇತಿಗಳನ್ನು ಪ್ರಾರಂಭಿಸಲಾಯಿತು. ಜುಲೈ 31ರಂದು ATL ಲ್ಯಾಬ್ ಯುನಿಸೆಫ್ ವತಿಯಿಂದ ATL ಕೇಸ್ ಸ್ಟಡಿ ಕಾರ್ಯಕ್ರಮವನ್ನು ಆಯೋಜಿಸಿ ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳು ಅತ್ಯಂತ ಸಮರ್ಪಕವಾಗಿ ಭಾಗವಹಿಸಿದ್ದು ಯುನಿಸೆಫ್ ಮತ್ತು ಸಮಗ್ರ ಶಿಕ್ಷಣ ಇವರಿಂದ ಪ್ರಶಂಸೆಗೆ ಕಾರಣೀಕರ್ತರಾಗಿದ್ದಾರೆ. ಶ್ರೀ ಕ್ಷೇತ್ರ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ವತಿಯಿಂದ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ಗಳನ್ನು ಪಡೆದು ವಿತರಿಸಲಾಯಿತು. ಆಗಸ್ಟ್ 7ರಂದು ಪೋಷಕರ ಸಭೆ ನಡೆಯಿತು. ಆಗಸ್ಟ್ 15ರಂದು ರಾಷ್ಟ್ರೀಯ ಹಬ್ಬವಾದ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುವ ಮೂಲಕ ರಾಷ್ಟ್ರೀಯ ಭಾವೈಕ್ಯವನ್ನು, ರಾಷ್ಟ್ರೀಯ ಪ್ರಜ್ಞೆ, ಸ್ವತಂತ್ರ ಹೋರಾಟಗಾರರ ತ್ಯಾಗ ಬಲಿದಾನದ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸಲಾಯಿತು. ನಮ್ಮ ಶಾಲೆಯಲ್ಲಿ ಉಚಿತ ಮ್ಯಾಜಿಕ್ ಶೋ ಕಾರ್ಯಕ್ರಮವನ್ನು ಒಂದು ದಿನ ಹಮ್ಮಿಕೊಂಡಿದ್ದು, ಆಗಸ್ಟ್ 21ರಂದು ರಾಷ್ಟ್ರೀಯ ಸಂಸ್ಥೆಯಾದ ಡೆಸಲ್ಟ್ ಫೌಂಡೇಶನ್ ಇವರು ನೀತಿ ಆಯೋಗದ ಸಹಯೋಗದಲ್ಲಿ ನಡೆಸುತ್ತಿರುವಂತೆ ಅತ್ಯಂತ ಪ್ರತಿಷ್ಠಿತವಾದ ರಾಷ್ಟ್ರಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನದಂತಹ 3D ಸೀಡ್ ದ ಫ್ಯೂಚರ್ ಎಂಟರ್ಪ್ರಾನಿಯರ್ಶಿಪ್ ಉದ್ಯಮಶೀಲತೆಗೆ ರಾಷ್ಟ್ರದಾದ್ಯಂತ ಆಯ್ಕೆ ಮಾಡಿದ 150 ತಂಡಗಳಲ್ಲಿ ನಮ್ಮ ಶಾಲೆಯ ತಂಡವು ಸತತವಾಗಿ 2ನೇ ಬಾರಿ ಆಯ್ಕೆಯಾಗಿ ಶಾಲೆಗೆ ಕೀರ್ತಿ ತಂದಿರುತ್ತಾರೆ. ಈ ಹಂತದಲ್ಲಿ ಶಿವಾನಂದ್, ಸುಜ್ಞಾನ್, ಸಾಹಿತ್ಯ, ನಿಧಿ, ಮಿಸ್ಬಾ, ಫಾತಿಮಾ, ಸಮೀಕ್ಷಾ ಈ ವಿದ್ಯಾರ್ಥಿಗಳಿಗೆ ಶಾಲೆಯ ಶಿಕ್ಷಕರಾದ ಶ್ರೀಯುತ ಸಂದೇಶ್ ಮತ್ತು ಲೋಕೇಶ್ ಸತೀಶ್ ಮಾರ್ಗದರ್ಶನ ನೀಡಿರುತ್ತಾರೆ. ಆಗಸ್ಟ್ 25ರಂದು 8ನೇ ತರಗತಿಯ ಮಕ್ಕಳಿಗೆ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದೇವೆ. ಆಗಸ್ಟ್ 29ರಂದು 9 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ 7 ಟ್ರೋಫಿ, 53 ಚಿನ್ನ, 48 ಬೆಳ್ಳಿ, 7 ಕಂಚಿನ ಪದಕಗಳೊಂದಿಗೆ ಶಾಲೆಗೆ ಕೀರ್ತಿ ತಂದ ಮಕ್ಕಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಚರಣ್ ಇವನು 1,500 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಹಂತಕ್ಕೆ ಆಯ್ಕೆಯಾಗಿರುತ್ತಾನೆ. ಆಗಸ್ಟ್ 29ರಂದು 2 ನೂತನ ಕೊಠಡಿಗಳನ್ನು ಮಾನ್ಯ ಶಾಸಕರು, ಜನಪ್ರತಿನಿಧಿಗಳು, STMC ಅವರ ಸಹಭಾಗಿತ್ವದಲ್ಲಿ ಉದ್ಘಾಟಿಸಿ ಪಾಠ ಬೋಧನೆಗೆ ಮಕ್ಕಳಿಗೆ ಅನುವು ಮಾಡಲಾಯಿತು. ಸೆಪ್ಟೆಂಬರ್ 10ರಂದು ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನು ಪಡೆಯಲಾಯಿತು. ಸೆಪ್ಟೆಂಬರ್ 22ರಂದು ಪ್ರಥಮ ಸಂಕಲನಾತ್ಮಕ ಪರೀಕ್ಷೆಗಳು. ಹಾಗೆಯೇ ಸೆಪ್ಟೆಂಬರ್ 18ರಂದು ಕುದುರೆಮುಖ ವನ್ಯಜೀವಿ ವಿಭಾಗ ಇವರಿಂದ 71ನೇ ವನ್ಯಜೀವಿ ಸಪ್ತಾಹ ಆಚರಿಸಲಾಗಿ ರಸಪ್ರಶ್ನೆ ಮತ್ತು ಪ್ರಬಂಧ ಸ್ಪರ್ಧೆಗಳನ್ನು ನಡೆಸಿ ಪ್ರಶಸ್ತಿಗಳನ್ನು ಮಕ್ಕಳಿಗೆ ವಿತರಿಸಿದರು. ಅಕ್ಟೋಬರ್ 2ರಂದು ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜನ್ಮದಿನಾಚರಣೆ ಆಚರಿಸಿ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯ ಜೀವನದ ಉದ್ದೇಶ, ಧ್ಯೇಯಗಳನ್ನು ಮಕ್ಕಳಿಗೆ ಅವರ ಆದರ್ಶಗಳನ್ನು ಪಾಲಿಸುವಂತೆ ಮನವರಿಕೆ ಮಾಡಲಾಯಿತು. ಅಕ್ಟೋಬರ್ 7ರಂದು ವಾಲ್ಮೀಕಿ ಜಯಂತಿ ಆಚರಿಸಿ ಅವರ ಕೃತಿ, ಅವರ ಸಾಹಿತ್ಯದ ಒಂದು ಹಿನ್ನೆಲೆಯನ್ನು ಮಕ್ಕಳಿಗೆ ಅರಿಯುವ ಮೂಲಕ ಅರಿವು ಮೂಡಿಸಲಾಯಿತು. ಅಕ್ಟೋಬರ್ 29ರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಪ್ರಯುಕ್ತ ಚಿತ್ರಕಲಾ ಸ್ಪರ್ಧೆಯಲ್ಲಿ ಏರ್ಪಡಿಸಿದ್ದು ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ ರಕ್ಷಾ 10A ಪ್ರಥಮ ಸ್ಥಾನ ಪಡೆದಿರುತ್ತಾಳೆ. ಅಕ್ಟೋಬರ್ 31ರಂದು ಇಲಾಖೆ ನಿರ್ದೇಶನದಂತೆ ಸಮುದಾಯದತ್ತ ಶಾಲಾ ಕಾರ್ಯಕ್ರಮ ನಡೆಸಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪ್ರಗತಿ, ಪೋಷಕರೊಂದಿಗೆ ಚರ್ಚಿಸಿ ಮಾರ್ಗದರ್ಶನ ನೀಡಲಾಯಿತು. ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವ ಆಚರಿಸಿ ಕನ್ನಡ ನಾಡು ನುಡಿಯ ಬಗ್ಗೆ ಉಪನ್ಯಾಸ ಘೋಷಣೆಗಳನ್ನು ನೀಡಲಾಯಿತು. ನವೆಂಬರ್ 3ರಂದು ಶಾಲೆಯ 3 ಜನ ಶಿಕ್ಷಕರ ತಂಡ ಕೇರಳದಲ್ಲಿ ಅಂತರ್ ರಾಜ್ಯ ಮಟ್ಟದ ಒಂದು ಕಾನ್ಫರೆನ್ಸ್ನಲ್ಲಿ, ಇದು ತಿರುವನಂತಪುರದಲ್ಲಿ ನಡೆದಿದ್ದು, ಈ ಕಾರ್ಯಾಗಾರದಲ್ಲಿ ರಾಜ್ಯದ ಅತ್ಯುತ್ತಮ KPS ಶಾಲೆಯ ಆಯ್ಕೆ ಮಾಡಿ ಅದರಲ್ಲಿ ನಮ್ಮ ಶಾಲೆ ಕೂಡ ಆಯ್ಕೆಯಾಗಿರೋದು ನಮ್ಮೆಲ್ಲರ ಹೆಮ್ಮೆ. ನವೆಂಬರ್ 8ರಂದು ಕನಕದಾಸ ಜಯಂತಿ ಆಚರಿಸಿ ಅವರ ಕೀರ್ತನೆ ಮತ್ತು ಆದರ್ಶಗಳನ್ನು ತಿಳಿಸಲಾಯಿತು. ನವೆಂಬರ್ 10ರಂದು ಶಿಕ್ಷಕರ ವಿಭಾಗದ ವಸ್ತು ಪ್ರದರ್ಶನ ಸ್ಪರ್ಧೆ ಆಯೋಜಿಸಿದ್ದು ನಮ್ಮ ಶಾಲೆಯ ಶಿಕ್ಷಕರಾದ ಸಂದೇಶ್ ಇವರು ಜಿಲ್ಲಾ ಹಂತದಲ್ಲಿ ತಮ್ಮ ವಸ್ತು ಪ್ರದರ್ಶನವನ್ನು ಪ್ರದರ್ಶಿಸಿ ರೊಬೊಟಿಕ್
ಒಂದು ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಇವರಿಗೆ STMC ಮತ್ತು ಶಿಕ್ಷಕ ವೃಂದದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಶಾಲೆಯ 9ನೇ ತರಗತಿ C ವಿಭಾಗದ ವಿದ್ಯಾರ್ಥಿ ಶಿವಾನಂದ್ ಇವನು ಶಾಲಾ ಶಿಕ್ಷಕರಾದ ಸಂದೇಶ್ ಇವರ ಮಾರ್ಗದರ್ಶನದಲ್ಲಿ ಕಾಳು ಮೆಣಸು ಕೊಯ್ಯುವ ಸಾಧನವು ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾನೆ. ಇವನಿಗೆ ಕೂಡ ಸಂಸ್ಥೆ ವತಿಯಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ನವೆಂಬರ್ 11ರಂದು ಶಾಲಾ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಆಯೋಜಿಸಲಾಯಿತು. ನವೆಂಬರ್ 14ರಂದು ಮಕ್ಕಳ ದಿನಾಚರಣೆ ಪ್ರಯುಕ್ತ ಶಿಕ್ಷಕ ಪೋಷಕ ಮಹಾಸಭೆ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಸುಮಾರು 320 ಪೋಷಕರು ಆಗಮಿಸಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಿದ್ದಾರೆ. ರೋಟರಿ ಕ್ಲಬ್ ವತಿಯಿಂದ ನವೆಂಬರ್ 15ರಂದು JEM ಶಾಲೆಯಲ್ಲಿ SSLC ವಿದ್ಯಾರ್ಥಿಗಳಿಗೆ ಸಮಯ ಮತ್ತು ಶೈಕ್ಷಣಿಕ ಒತ್ತಡ ನಿರ್ವಹಣೆಯ ಕುರಿತು ಕಾರ್ಯಾಗಾರ ನಡೆಸಲಾಯಿತು. ಇದರಲ್ಲಿ ನಮ್ಮ ಶಾಲೆಯ 155 SSLC ವಿದ್ಯಾರ್ಥಿಗಳು ಭಾಗಿಯಾಗಿರುತ್ತಾರೆ. ಮಕ್ಕಳ ದಿನಾಚರಣೆ ಪ್ರಯುಕ್ತ ಮಕ್ಕಳಿಗೆ ವಿವಿಧ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಿ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು. ನವೆಂಬರ್ 19ರಂದು ಕಳಸ ವಲಯ ಮಟ್ಟದ ಪ್ರತಿಭಾ ಕಾರಂಜಿ ಹೊರನಾಡಿನಲ್ಲಿ ನಡೆದಿದ್ದು ನಮ್ಮ ಸಂಸ್ಥೆ ವಿದ್ಯಾರ್ಥಿಗಳು ಭಾಗವಹಿಸಿ ತಾಲೂಕು ಹಂತಕ್ಕೆ ಆಯ್ಕೆಯಾಗಿರುತ್ತಾರೆ. ನವೆಂಬರ್ 20ರಂದು STMC ಕಾರ್ಯಾಧ್ಯಕ್ಷರ ಮತ್ತು ಸದಸ್ಯರ ನೇತೃತ್ವದಲ್ಲಿ ಮಾನ್ಯ ಶಿಕ್ಷಣಾಧಿಕಾರಿಗಳಾದ ಮಧು ಬಂಗಾರಪ್ಪರವನ್ನು ಭೇಟಿಯಾಗಿ ಶಾಲೆಯ ಅಗತ್ಯ ಮೂಲ ಕೊಠಡಿ ಮತ್ತು ಸೌಲಭ್ಯಗಳ ಅನುದಾನ ಕೋರಿ ಮಾನ್ಯರು ಅನುದಾನವನ್ನು ಬಿಡುಗಡೆಗೊಳಿಸುತ್ತೇನೆ ಎನ್ನುವ ಭರವಸೆಯನ್ನು ನೀಡಿರುತ್ತಾರೆ. ನವೆಂಬರ್ 26ರಂದು ಸಂವಿಧಾನ ದಿನಾಚರಣೆಯನ್ನು ತಾಲೂಕು ಆಡಳಿತವು ನಮ್ಮ ಶಾಲೆಯಲ್ಲಿ ಆಯೋಜಿಸಿ ನಮ್ಮ ಶಾಲೆಯ ಆಂಗ್ಲ ಭಾಷಾ ಶಿಕ್ಷಕರಾದ ಶಿವಕುಮಾರ್ ಅವರು ಉಪನ್ಯಾಸದೊಂದಿಗೆ ಮಕ್ಕಳಿಗೆ ಸಾರ್ವಜನಿಕರ ಸಂವಿಧಾನ ರಚನೆ ಕಾರ್ಯವೈಖರಿಯ ಬಗ್ಗೆ ಮಾಹಿತಿ ನೀಡಿದ್ದಾರೆ. ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ ಪುನೀತ್ 10C ಮತ್ತು 10B ಸೀಮಾ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿ ಸಂಸ್ಥೆಗೆ ಹೆಮ್ಮೆಯನ್ನು ತಂದಿದ್ದಾರೆ. ನವೆಂಬರ್ 7ರಂದು ಹಿರಿಯ ವಿದ್ಯಾರ್ಥಿಗಳ ಸಂಘ ರಚನೆ ತೊರೆದು ಸಂಘಕ್ಕೆ ವಿವಿಧ ಪದಾಧಿಕಾರಿಗಳನ್ನು ಕೂಡ ಆಯ್ಕೆ ಮಾಡಲಾಯಿತು. ಡಿಸೆಂಬರ್ 8 ಮತ್ತು 9ರಂದು ಕುದುರೆಮುಖ ವನ್ಯಜೀವಿ ವಿಭಾಗದಿಂದ ಶಾಲೆಯ 50 ವಿದ್ಯಾರ್ಥಿಗಳಿಗೆ ಚಿನ್ನರ ವನದರ್ಶನ ಪ್ರವಾಸಕ್ಕೆ ಅವಕಾಶ ಮಾಡಿ ಅರಣ್ಯ ಜಾಗೃತಿಯನ್ನು ಅರಣ್ಯ ಇಲಾಖೆ ಮತ್ತು ನಮ್ಮ NSS ಮತ್ತು ಈಕೋ ಕ್ಲಬ್ಬಿನ ವತಿಯಿಂದ ಹಮ್ಮಿಕೊಳ್ಳಲಾಯಿತು. ಡಿಸೆಂಬರ್ 12ರಂದು ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ತಪಾಸಣೆ ನಡೆಸುವುದರೊಂದಿಗೆ ಡಿಸೆಂಬರ್ 17, 18, 19ರಂದು ಶಾಲೆಯಲ್ಲಿ ಡ್ರಾಯಿಂಗ್ ಗ್ರೇಡ್ ಪರೀಕ್ಷೆ ನಡೆಸಿ ಸುತ್ತಮುತ್ತಲಿನ ಸುಮಾರು 275 ವಿದ್ಯಾರ್ಥಿಗಳು ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಡಿಸೆಂಬರ್ 20ರಂದು ಶಾಲಾ ವಾರ್ಷಿಕೋತ್ಸವದ ಪ್ರಯುಕ್ತ ವಿದ್ಯಾರ್ಥಿಗಳ ಶಾಲಾ ಕ್ರೀಡಾಕೂಟವನ್ನು ಹಾಗೂ ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಆಯೋಜಿಸಲಾಯಿತು. ಅಂತಿಮವಾಗಿ ಈ ದಿನ ಪ್ರತಿಭಾ ಪುರಸ್ಕಾರ ಮತ್ತು ಮಕ್ಕಳ ಸಾಂಸ್ಕೃತಿಕ ಹಬ್ಬದೊಂದಿಗೆ ಈ ವರ್ಷದ ಶಾಲೆಯ ಕಾರ್ಯಚಟುವಟಿಕೆಗಳನ್ನು ನಿಮ್ಮ ಮುಂದೆ ಇದುವರೆಗೆ ಪ್ರಸ್ತುತಪಡಿಸಿದ್ದೇನೆ. ಸರ್ವರಿಗೂ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ. ವರದಿಯನ್ನು ಮಂಡಿಸಿದಂಥ ನಮ್ಮ ಶಾಲೆಯ ಉಪಪ್ರಾಂಶುಪಾಲರಾದ ಶ್ರೀ ಸುರೇಶ್ ಸರ್ ಇವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. 2025-26ನೇ ಸಾಲಿನ ಕ್ರೀಡಾಕೂಟದಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳು ಗಮನಾರ್ಹ ಸಾಧನೆ ಮಾಡಿರ್ತಾರೆ. ಬಾಲಕರ ಕಬಡ್ಡಿಯಲ್ಲಿ ನಮ್ಮ ಶಾಲೆಯ 5 ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರ್ತಾರೆ. ಹಾಗೂ 1500 ಮೀಟರ್ ಓಟದ ಸ್ಪರ್ಧೆಯಲ್ಲಿ 10Bಯ ಚರಣ್ ಇವನು ಕೂಡ ಜಿಲ್ಲಾ ಹಂತಕ್ಕೆ ಆಯ್ಕೆಯಾಗಿರ್ತಾನೆ. ಕಬಡ್ಡಿಯ 5 ವಿದ್ಯಾರ್ಥಿಗಳು ಮತ್ತು ಚರಣ್ ವೇದಿಕೆಗೆ ಬಂದು ವೇದಿಕೆಯ ಮೇಲೆ ಇರುವಂಥ ಎಲ್ಲ ಗಣ್ಯರಿಂದ ಅಭಿನಂದನೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾನೆ. ನಮ್ಮ ಶಾಲಾ ಕಬಡ್ಡಿ ತಂಡ ಮತ್ತು ಚರಣ್ ದಯಮಾಡಿ ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕು. ಕೋರ್ತಾ ಇದ್ದೇನೆ. ವಿದ್ಯಾರ್ಥಿಗಳಿಗೆ ವೇದಿಕೆ ಮೇಲೆ ಗಣ್ಯರು ಅವರನ್ನು ಗೌರವಿಸಬೇಕಾಗಿ ಕೇಳ್ಕೊಳ್ತಾರೆ. ವಿದ್ಯಾರ್ಥಿಗಳಿಗೆ ಶಾಲು ಹೊದಿಸುವುದರ ಮೂಲಕ ಗೌರವವನ್ನು ಹಾಗೆ ಬಾಲಕಿಯರ ಕಬಡ್ಡಿ ತಂಡ
ಅವು ಕೂಡ ಜಿಲ್ಲಾ ಮಟ್ಟವನ್ನು ಪ್ರವೇಶಿಸಿದ್ರು. ಬಾಲಕಿಯರ ಕಬಡ್ಡಿ ತಂಡ ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೇವೆ. ಕಬಡ್ಡಿ ತಂಡ 10 ಬಿ ತರಗತಿಯ ಧನ್ವಿತಾ, ಸುಪ್ರೀತಾ, ಮಾನ್ಯ, ದೃಶ್ಯ ಹಾಗೂ 10 ಎನ ಸಂಜನಾ ಇವರು ಜಿಲ್ಲಾ ಹಂತಕ್ಕೆ ಆಯ್ಕೆಯಾಗಿರುತ್ತಾರೆ. ಸೊ ಜಿಲ್ಲಾ ಹಂತದಲ್ಲಿ ಕೂಡ ಪ್ರಥಮ ಸ್ಥಾನವನ್ನು ಪಡೆದು ಅದರಲ್ಲಿ 10th ಬಿಯ ಸುಪ್ರೀತಾ ಹಾಗೂ 10th ಎಯ ಸಂಜನಾ ಇವರು ಡಿವಿಷನ್ ಲೆವೆಲ್ನಲ್ಲಿ ನಮ್ಮ ಶಾಲೆಯನ್ನು ಪ್ರತಿನಿಧಿಸುತ್ತಾರೆ. ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರು ಕೂಡ ಆ ವಿದ್ಯಾರ್ಥಿಗಳನ್ನು ಗೌರವಿಸಬೇಕು ಅಂತ ಕೇಳ್ಕೊಳ್ತೇನೆ. ಶಿವಾನಂದ್ ಇದಾನ? ಡ್ಯಾನ್ಸ್ ಅಲ್ಲಿ ಇದಾನ ಶಿವಾನಂದ್? ಇದಾನ? ಸವಿದ್ ಇದಾನ? 10C ಸವಿದ್. ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದಿರುತ್ತಾನೆ. ಇವನಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ವೇದಿಕೆ ಮೇಲಿರುವ ಗಣ್ಯರು ಇವನಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತ. Jump in the deep end, trying to swim but you're sinking. I don't know the reason, just needed something different. Don't gotta hear what they speaking, no, don't gotta take what they giving. Remember the meaning, this old folk song we be singing. I'ma raise my arms high. ಸವಿತ್ ಇವನಿಗೆ ಧನ್ಯವಾದಗಳು. ಅನ್ವೇಷಣೆ ಮತ್ತು ವಿದ್ಯಾರ್ಥಿ ವೇತನ NMMS ಪರೀಕ್ಷೆಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ ಸಾಹಿತ್ಯ ಎಸ್ 9C ಹಾಗೂ ಯತೀಶ್ 9th A ತೇರ್ಗಡೆ ಹೊಂದಿ 48,000 ರೂಗಳ ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆಯಾಗಿ ಶಾಲೆಗೆ ಕೀರ್ತಿ ತಂದಿರುತ್ತಾರೆ. ಈ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಶಾಲೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಈ ಸಾಧನೆಗೆ I'ma touch the skyline. I'ma sing it loud and loud. ಸಾಹಿತ್ಯ ಅವರ ಪೋಷಕರು ವೇದಿಕೆಗೆ ಆಗಮಿಸಿದ್ದಾರೆ. Let me be free. ಪರಿವಾಳ ಭದ್ರ ವಟಕಂ ಕೈಲೇಂದುಂ ತಂಬೂರಟಿ ನಲ್ಲ ಚಡಿತಿರಮ್ಮ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ 3 ರಿಂದ 4 ವಿದ್ಯಾರ್ಥಿಗಳು ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಿದ್ದಾರೆ. ಇದಕ್ಕೆ ಶಿಕ್ಷಕರ ವಿಶೇಷ ಶ್ರಮವಿದೆ, ಪೋಷಕರ ಸಹಕಾರ ಕೂಡವಿದೆ. ಆಯ್ಕೆಯಾದಂಥ ಇಬ್ಬರು ವಿದ್ಯಾರ್ಥಿಗಳಿಗೂ ಮತ್ತೊಮ್ಮೆ ಶಾಲೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ.
ಪಡೆದ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮ. Keep on reaching. Hold ಕುಮಾರಿ ಅಶ್ವಿತಾ ವೇದಿಕೆ ಮೇಲಿದ್ದಾಳೆ. ಕುಮಾರಿ ಖುಷಿ ಇವಳನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾನೆ. on, oh, don't believe what they preaching. ಕುಮಾರಿ ಅಶ್ವಿತಾ ಮತ್ತು ಖುಷಿ. ಅಶ್ವಿತಾ ಇವರ ಪೋಷಕರು ಬಂದಿದ್ರೆ ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಅಶ್ವಿತಾ ಇವರ ಪೋಷಕರು ಬಂದಿದ್ರೆ ದಯಮಾಡಿ ವೇದಿಕೆಗೆ ಬನ್ನಿ. ಖುಷಿ ಒಂದ್ ನಿಮಿಷ ಅಲ್ಲೇ ವೇದಿಕೆ ಮೇಲೆ ಇರಮ್ಮ. ವೇದಿಕೆ ಮೇಲೆ ಬಾ ಖುಷಿ, ಆಯ್ತಾ? ಅಶ್ವಿತಾ ಅವರ ಪೋಷಕರು ಬನ್ನಿ, ದಯಮಾಡಿ ಅವಳ ಜೊತೆ ಕೂತ್ಕೊಳ್ಳಿ. ಆಯ್ತು. ಅಶ್ವಿತಾ ಇವಳು 2024-25ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಒಟ್ಟು 618 ಅಂಕಗಳನ್ನು ಗಳಿಸುವುದರ ಮೂಲಕ ಕಳಸ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಹಾಗೂ ರಾಜ್ಯಕ್ಕೆ 8ನೇ ರ್ಯಾಂಕ್ ಪಡೆದಿರುತ್ತಾಳೆ. ಇವಳು ಕನ್ನಡ ವಿಷಯದಲ್ಲಿ 125ಕ್ಕೆ 125 ಅಂಕಗಳು, ಇಂಗ್ಲಿಷ್ನಲ್ಲಿ 96 ಅಂಕಗಳು, ಹಿಂದಿಯಲ್ಲಿ 100 ಅಂಕಗಳು, ಗಣಿತದಲ್ಲಿ 100 ಅಂಕಗಳು, ವಿಜ್ಞಾನದಲ್ಲಿ 99 ಅಂಕಗಳು ಹಾಗೂ ಸಮಾಜ ವಿಜ್ಞಾನದಲ್ಲಿ 98 ಅಂಕ ಗಳಿಸುವುದರ ಮೂಲಕ ಅಮೋಘ ಸಾಧನೆ ಮಾಡಿರುತ್ತಾಳೆ. ಇವಳ ಈ ವಿಶೇಷ ಸಾಧನೆಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವಳ ಈ ಸಾಧನೆ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಮಾದರಿಯಾಗಿದೆ, ಸ್ಫೂರ್ತಿಯಾಗಿದೆ. ಈ ವಿದ್ಯಾರ್ಥಿನಿ ಪ್ರಸ್ತುತ ಶೃಂಗೇರಿಯಲ್ಲಿ ಪ್ರಥಮ PUCಯಲ್ಲಿ ವಿಜ್ಞಾನ ವಿಭಾಗದಲ್ಲಿ ಓದುತ್ತಿದ್ದು ಅಲ್ಲಿಯೂ ಕೂಡ ಉತ್ತಮ ಸಾಧನೆ ಮಾಡಿ ಅಂಕಗಳನ್ನು ಗಳಿಸುತ್ತಿದ್ದಾಳೆ. ಇವಳ ಈ ಸಾಧನೆಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. I'ma sing it loud and loud. Let me be free. ಕಳಿ ತೊಡಂಗಿ ಒಂದನಗಡಿ ಪಡಿವಾಡ ಭದ್ರ ವಟಕಂ ಕೈಲೇನು ತಂಬೂರಟಿ ನಲ್ಲ ಚಂಡಿತಿರು ಮುಮಿಚನ್ನು ಕಳಿ ತೊಡಂಗಿ. ತೃತೀಯ ಸ್ಥಾನವನ್ನು ಪಡೆದ ರಾಕೇಶ್ ಬಂದಿದ್ರೆ ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ತೃತೀಯ ಸ್ಥಾನವನ್ನು ಪಡೆದ ರಾಕೇಶ್ ಪೋಷಕರು ಬಂದಿದ್ರೆ. ರಾಕೇಶ್ ಪೋಷಕರು ಬಂದಿದ್ದಾರಾ? ಇಲ್ಲ, ಆಯ್ತು, ಬಾರಪ್ಪ ಕೂತ್ಕೋ. ಸರಿ ಸರಿ, ನಮ್ಮ ದ್ವಿತೀಯ ತೃತೀಯ ಪ್ರಶಸ್ತಿಗೆ ಗೌರವಕ್ಕೆ ಭಾಜನಂತಹ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕವಾಗಿ ನನ್ನ ಕಡೆಯಿಂದ ಮತ್ತು ಹಿರಿಯ ವಿದ್ಯಾರ್ಥಿಗಳ ಸಂಘದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅವರ ಮುಂದಿನ ಶೈಕ್ಷಣಿಕ ಜೀವನ ಯಶಸ್ವಿಯಾಗಿ ಸಾಗಲಿ ಅಂತೇಳಿ ಹಾರೈಸಿ ಅವಕಾಶಕ್ಕಾಗಿ ವಂದಿಸ್ತಾನೆ. 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಧನ್ಯವಾದಗಳು ಸರ್. ಇದೀಗ ಖುಷಿ ನಮ್ಮ ಶಾಲೆಯಲ್ಲಿ ಕಳೆದ ಸಾಲಿನಲ್ಲಿ SSLC ಪರೀಕ್ಷೆಯಲ್ಲಿ
ದ್ವಿತೀಯ ಸ್ಥಾನವನ್ನು ಪಡೆದಂಥ ಖುಷಿ ಇವಳು ವೇದಿಕೆಗೆ ಬರಬೇಕು. ಅವರ ಪೋಷಕರು ಕೂಡ ಶಾಲೆಯ ವತಿಯಿಂದ ಹಾಗೂ STMC ವತಿಯಿಂದ ಅವಳಿಗೆ ಅಭಿನಂದನಾ ಕಾರ್ಯಕ್ರಮ. ಖುಷಿ ಮತ್ತು ಅವರ ಪೋಷಕರಿಗೆ ಧನ್ಯವಾದಗಳನ್ನು ಪ್ರಥಮ ಸ್ಥಾನವನ್ನು ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾನೆ. ಇವನ ಈ ಸಾಧನೆಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರು ಸಲ್ಲಿಸಬೇಕು ಅಂತ ಕೇಳ್ಕೊಳ್ತೇನೆ. ಇವನಿಗೆ ಮಾರ್ಗದರ್ಶನ ನೀಡಿದಂಥ ಶಿಕ್ಷಕರಾದ ಸಂದೇಶ್ ಸರ್ ಇವರು ಕೂಡ ಇದ್ದಾರೆ. ಇವರಿಗೂ ಕೂಡ ಶಾಲೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾನೆ. ಶಿವಾನಂದ್ ಇವರ ಪೋಷಕರು ಬಂದಿದ್ದರೆ ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಯಶೋಧ ಮೇಡಮ್ ಬಂದಿದ್ರೆ ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಗುರು ಶಿಷ್ಯರಿಬ್ಬರು ಜನವರಿ 6ರಂದು ಧಾರವಾಡದಲ್ಲಿ ನಡೆಯುವ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದಾರೆ. ಇವರಿಗೆ ಶಾಲೆಯ ಪರವಾಗಿ ಶುಭ ಹಾರೈಕೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕರಾದಂಥ ಉಮಾವತಿ ಮೇಡಮ್ ನಡೆಸಿಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ಗಣಿತ ಮತ್ತು ವಿಜ್ಞಾನ ವಿಷಯದಲ್ಲಿ ಅತ್ಯಧಿಕ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನವನ್ನು ನೀಡುವುದರ ಮೂಲಕ ಪ್ರತಿ ವರ್ಷದಂತೆ ಈ ವರ್ಷವೂ 2024-25ನೇ ಸಾಲಿನ ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸಾಲಿನ ಮಕ್ಕಿ ಜೋಯಿಸರ್ ರಾಮ ಜೋಯಿಸರ ಸ್ಮರಣಾರ್ಥ ಅವರ ಕುಟುಂಬದವರಾದ ಡಾಕ್ಟರ್ ಗುರುಮೂರ್ತಿ ಸರ್ ಅವರು ಗಣಿತ ಮತ್ತು ವಿಜ್ಞಾನ ವಿಷಯದಲ್ಲಿ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಲು ವಿದ್ಯಾರ್ಥಿ ವೇತನವನ್ನು ನೀಡಿರುತ್ತಾರೆ. ಇವರಿಗೆ ಉಪಪ್ರಾಂಶುಪಾಲರ ಪರವಾಗಿ, ಶಾಲೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಈ ಮೂಲಕ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಈ ವಿಭಾಗದಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳ ವಿವರ ಹೀಗಿದೆ. 8ನೇ ತರಗತಿಯಲ್ಲಿ ಸಾಹಿತ್ಯ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. ಅವರ ಪೋಷಕರು ಬಂದು ಬಹುಮಾನವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸಾಹಿತ್ಯ ಅವರ ಪೇರೆಂಟ್ಸ್. ದ್ವಿತೀಯ ಬಹುಮಾನವನ್ನು ಶಿವಾನಂದ ಅವರ ಪೋಷಕರು ಬಂದು ನಗದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಬೇಗ ಬರಪ್ಪ. ಸಾಹಿತ್ಯ ಶಿವಾನಂದ ದ್ವಿತೀಯ ಬಹುಮಾನ. ಒಂಬತ್ತನೇ ತರಗತಿಯಲ್ಲಿ ಸ್ಕಂದ ಪ್ರಥಮ ಬಹುಮಾನವನ್ನು ಪಡೆದಿರುತ್ತಾನೆ. ಸನ್ನಿಧಿ 9ನೇ ವಿಭಾಗ ಸನ್ನಿಧಿ ದ್ವಿತೀಯ ಬಹುಮಾನವನ್ನು ಪಡೆದಿರುತ್ತಾಳೆ. ಸನ್ನಿಧಿ ಬೇಗ ಬಾ ಪುಟ. 10ನೇ ತರಗತಿಯಲ್ಲಿ ಅಶ್ವಿತಾ
ಅಶ್ವಿತಾ ಪ್ರಥಮ ಬಹುಮಾನವನ್ನು ಪಡೆದಿರುತ್ತಾಳೆ. ದ್ವಿತೀಯ ಬಹುಮಾನ ಜೀವನ್. ಜೀವನ್ದು ಪೋಷಕರು ಬರ್ತಿದ್ದಾರೆ ಸರ್, ಫಾದರ್ ಬರ್ತಿದ್ದಾರೆ. ಪ್ರೋತ್ಸಾಹ ಧನವನ್ನು ವಿತರಿಸಿದಂತಹ ಡಾಕ್ಟರ್ ಗುರುಮೂರ್ತಿ ಸರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಹಾಗೆಯೇ ಪ್ರೋತ್ಸಾಹ ಧನವನ್ನು ಸ್ವೀಕರಿಸಿದಂತಹ ವಿದ್ಯಾರ್ಥಿನಿಯರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೂ ವಿತರಿಸಿದ ಗಣ್ಯರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಈಗ ತಾನೇ ಸಭೆಗೆ ಆಗಮಿಸಿರುವಂತಹ SDMCಯ ಸದಸ್ಯರು ಹಾಗೂ ಗ್ರಾಮ ಪಂಚಾಯತಿಯ ಸದಸ್ಯರಾದಂಥ ವೀರೇಂದ್ರ ಸರ್ ಅವರು ಬಂದಿರುತ್ತಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಇನ್ನೋರ್ವ SDMCಯ ಸದಸ್ಯರಾದಂಥ ಶ್ರೀಮತಿ ಅನ್ನಪೂರ್ಣ ಅವರು ಈ ಸಭೆಗೆ ಆಗಮಿಸುತ್ತಿದ್ದಾರೆ. ಅವರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇದೀಗ ಶ್ರೀ ರಜನೀಶ್ ಒಳ್ಳ, ಕೆಂಪನಮಕ್ಕಿ, ಕಾರ್ಯದರ್ಶಿಗಳು, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಕಳಸ ಘಟಕ, ಇವರನ್ನು ಈ ವೇದಿಕೆಗೆ ಆತ್ಮೀಯವಾಗಿ ಆಹ್ವಾನಿಸ್ತಾ ಇದ್ದಾನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾನೆ. ಡೆಸರ್ಟ್ ಫೌಂಡೇಶನ್ ಇವರು ನಡೆಸಿದ ರಾಷ್ಟ್ರಮಟ್ಟದ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಶಿವಾನಂದ್, ಸಾಹಿತ್ಯ, ನಿಧಿ, ಸುಜ್ಞಾನ್, ಮಿಸ್ಬಾ ಹಾಗೂ ಸಮೀಕ್ಷಾ ಇವರು ಆಯ್ಕೆಯಾಗಿದ್ದಾರೆ. ಈ ಎಲ್ಲ ವಿದ್ಯಾರ್ಥಿಗಳು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಮಾರ್ಗದರ್ಶಿಗಳಾದ ಸಂದೇಶ್ ಸರ್ ಮತ್ತು ಲೋಕೇಶ್ ಸರ್ ಇವರು ಕೂಡ ವೇದಿಕೆಗೆ ಬಂದು ಅವ್ರ ಜೊತೆಗೆ ಸಹಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ಶಿವಾನಂದ್, ಸಾಹಿತ್ಯ ಬಹುಶಃ ಎಲ್ಲ ಡ್ಯಾನ್ಸ್ನಲ್ಲಿದ್ದಾರೆ. ಯಾರಾದರೂ ಇದ್ದೀರಿ, ಎಷ್ಟು ಜನ ಇದ್ದೀರಿ, ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ವಿದ್ಯಾರ್ಥಿಗಳ ಮೆಡಲ್ಸ್ ಮತ್ತು ಸರ್ಟಿಫಿಕೇಟ್ಸ್ ಈಗ ಲಭ್ಯ ಇರುವುದಿಲ್ಲ. ತಾತ್ಕಾಲಿಕವಾಗಿ ಬೇರೆ ಮೆಡಲ್ಸ್ ಅನ್ನು ಈಗ ಕೊಟ್ಟಿರ್ತವೆ. ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಶಾಲೆಯನ್ನು ಪ್ರತಿನಿಧಿಸಿದಂಥ
ಎಲ್ಲ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ಕೂಡ ಮತ್ತೊಮ್ಮೆ ಶಾಲೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಸಂತೋಷವಾಗುತ್ತದೆ, ಸೋತರೆ ಅನುಭವ ಸಿಗುತ್ತದೆ ಎಂಬ ಸ್ವಾಮಿ ವಿವೇಕಾನಂದರ ನುಡಿಯಂತೆ ಇದೀಗ 24-25ನೇ ಸಾಲಿನ SSLCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ವಿಷಯವಾರು ಬಹುಮಾನ ವಿತರಣೆ. ಮೊದಲಿಗೆ ಪ್ರಥಮ ಭಾಷೆಯಾದ ಕನ್ನಡದಲ್ಲಿ 125ಕ್ಕೆ 125 ಅಂಕಗಳನ್ನು ಗಳಿಸಿದ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಅಶ್ವಿತಾ KH ವೇದಿಕೆಗೆ ಆಹ್ವಾನಿಸಬೇಕಾಗಿ ವಿನಂತಿಸಿಕೊಳ್ತೇವೆ. ವಿಷಯ ಶಿಕ್ಷಕರಿಂದ ಬಹುಮಾನ ವಿತರಣೆ. ದ್ವಿತೀಯ 125ಕ್ಕೆ 123 ಅಂಕಗಳನ್ನು ಗಳಿಸ ಅಶ್ವಿತಂಗ ಒಟ್ಟಿಗೆ ಸರಿ ಕೆ 123 ಅಂಕಗಳನ್ನು ಖುಷಿ ಎಂಬ ವಿದ್ಯಾರ್ಥಿನಿಯು ತೆಗೆದಿರುತ್ತಾಳೆ. ಸೊ ಅವಳನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಬೇಕು ಈ ವಿದ್ಯಾರ್ಥಿಯನ್ನು. ನೂರಕ್ಕೆ 97 ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನವನ್ನು ಪಡೆದಿರ್ತಾನೆ. ಹಾಗೆ ಜೀವನ್ ಇವನು ಕೂಡ 97 ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನವನ್ನು ಪಡೆದಿರ್ತಾನೆ. ಹಾಗೆ ಅಶ್ವಿತಾ ಇವಳು 100ಕ್ಕೆ 96 ಅಂಕಗಳನ್ನು ಪಡೆದು ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾಳೆ. ಈ ವಿದ್ಯಾರ್ಥಿಗಳಿಗೆ ನಮ್ಮ ಶಾಲೆಯ ಇಂಗ್ಲಿಷ್ ಶಿಕ್ಷಕರು ಅಭಿನಂದನೆಯನ್ನು ಸಲ್ಲಿಸಬೇಕು, ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ವಿದ್ಯಾರ್ಥಿಗಳು ಬಂದಿಲ್ಲದೆ ಹೋದರೆ ದಯಮಾಡಿ ಪೋಷಕರು ಬಂದು ಅಭಿನಂದನೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ಗಳಿಸಿ ಪ್ರಥಮ ಸ್ಥಾನವನ್ನು ಗಳಿಸುತ್ತಾಳೆ. ದಯವಿಟ್ಟು ಚಪ್ಪಾಳೆಯ ಮೂಲಕ ಈ ವಿದ್ಯಾರ್ಥಿಯನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ದ್ವಿತೀಯ ನಿಹಾಲ್ 100ಕ್ಕೆ 99 ಅಂಕಗಳನ್ನು ಗಳಿಸಿರ್ತಾನೆ. ಸೊ ಈ ವಿದ್ಯಾರ್ಥಿಯು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಅಕ್ಷಯ್ ಎಸ್ ನಿಕಾಶ್ 100ಕ್ಕೆ 98. ಗಣಿತ ವಿಷಯದಲ್ಲಿ ಗುಣದಿಂದ ಗುಣಿಸಿದರೆ ಗುಣವಂತ, ಭಾವನೆಗಳಿಂದ ಭಾಗಿಸಿದರೆ ಭಾಗ್ಯವಂತ, ಹಣದಿಂದ ಕೂಡಿಸಿದರೆ ಸಿರಿವಂತ, ಇದ್ದದ್ದನ್ನು ಕಳೆದರೆ ಸಾಲವಂತ, ಇವೆಲ್ಲರನ್ನು ಗುಣಿಸಿ ಭಾಗಿಸಿ ಕೂಡಿಸಿ ಕಳೆಯುವನು ಭಗವಂತ ಎಂದು ಹೇಳುತ್ತಾ ಗಣಿತ ವಿಷಯದಲ್ಲಿ 100ಕ್ಕೆ 100 ಅಂಕಗಳನ್ನು ಗಳಿಸಿ ನಮ್ಮ ಶಾಲೆಯ ಕೀರ್ತಿಯನ್ನು ಹೆಚ್ಚಿರಿಸ್ತಾಳೆ ಅಶ್ವಿತಾ KH. ಸೊ ಈ ವಿದ್ಯಾರ್ಥಿಗೆ ವಿಷಯ ಶಿಕ್ಷಕರಿಂದ ಬಹುಮಾನ ವಿತರಣೆ. ಜೀವನ್ 100ಕ್ಕೆ 95 ಅಂಕಗಳನ್ನು ಗಳಿಸಿರುತ್ತಾರೆ.
ಓಕೆ ಸರ್. ಹೇಳಿ ಸರ್. ಸಂದೇಶ್ ಸರ್ ಅವರು ಅಶ್ವಿತಾಗೆ ಪ್ರೀತಿಯಿಂದ ಬೆಳ್ಳಿ ಬಳೆಯನ್ನು ತೊಡಿಸಿರ್ತಾರೆ. ಮುಂದಿನ ವಿದ್ಯಾರ್ಥಿಗಳಿಗೆ ಇನ್ಸ್ಪೈರ್ ಆಗಬೇಕು. ಹಾಗೆ ನಮ್ಮ ಶೃಂಗೇಶ್ ಸರ್ ಅವರು ಅವಳಿಗೆ ನಗದು ರೂಪದಲ್ಲಿ 2000 ರೂಗಳನ್ನು ನೀಡ್ತಾ ಇದ್ದಾರೆ. ಇದೆಲ್ಲ ಮುಂದಿನ ಈ ಸಾಲಿನ ವಿದ್ಯಾರ್ಥಿಗಳು ಉತ್ತೇಜಿತಗೊಳ್ಳಬೇಕು ಅಂತ ನಾವು ಮಾಡ್ತಾ ಇರೋದು. ಅಶ್ವಿತಾ ಮತ್ತು ಶಿಕ್ಷಕರಿಗೆ ಧನ್ಯವಾದಗಳು. ವಿಜ್ಞಾನ ವಿಷಯದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಪ್ರಥಮ ಶರತ್ 3 ವಿದ್ಯಾರ್ಥಿಗಳು 100ಕ್ಕೆ 94 ಅಂಕಗಳನ್ನು ಗಳಿಸಿರ್ತಾರೆ. ಶರತ್, ಶುಭಕರ, ರಾಕೇಶ್ ಈ 3 ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ದ್ವಿತೀಯ ತೇಜಸ್ ಮತ್ತು ಚೈತ್ರ 100ಕ್ಕೆ 93 ಅಂಕಗಳನ್ನು ಗಳಿಸುತ್ತಾರೆ. ಇವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಪ್ರೀತಿಯ ವಿದ್ಯಾರ್ಥಿ ಅಂಕಗಳನ್ನು ಪಡೆದರೆ ನಗದು ಬಹುಮಾನವನ್ನು ನಾವು ತರಗತಿಯಲ್ಲಿ ಘೋಷಣೆ ಮಾಡಿದ್ದೆ. ಡೋಂಟ್ ಬಿಲೀವ್ ಇನ್ ಯುವರ್ ಲಕ್, ಬಿಲೀವ್ ಇನ್ ಯುವರ್ ಹಾರ್ಡ್ ವರ್ಕ್ ಅನ್ನುವಂಥ ಧ್ಯೇಯವನ್ನು ಇಟ್ಕೊಂಡು ಪ್ರಯತ್ನ ಪಡಿ ಅಂತ ಹೇಳಿದ್ದೆ. 100ಕ್ಕೆ 100 ತೆಗೆದರೆ 10,000 ಬಹುಮಾನಗಳನ್ನು ಘೋಷಣೆ ಮಾಡಿದ್ದೆ. ಆದರೆ ದುರದೃಷ್ಟವಶಾತ್ 1 ಅಂಕಗಳಿಂದ ಅಶ್ವಿತಾ ಸ್ಥಾನವನ್ನು ತಲುಪಲಿಕ್ಕೆ ಆಗಲಿಲ್ಲ. ಆದರೂ ಕೂಡ ಸಾಧನೆ ಅತ್ಯುತ್ತಮವಾಗಿದೆ. ಅಶ್ವಿತಾ KH, ಜೀವನ್ BN, ಚರಣ್ ಕುಮಾರ್, ರಿತೇಶ್ ಮತ್ತು ನಿತ್ಯಶ್ರೀ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತೇನೆ. ಅವರು ವಿದ್ಯಾರ್ಥಿಗಳಿಲ್ಲದ್ರೆ ಪೋಷಕರ ದಯವಿಟ್ಟು ವೇದಿಕೆಗೆ ಬನ್ನಿ. ಈ ಎಲ್ಲ ವಿದ್ಯಾರ್ಥಿಗಳು ನನ್ನ ಮಾತಿಗೆ, ನಾನು ಕೊಟ್ಟ ಒಂದು ಘೋಷಣೆಗೆ ಅವರು ಸ್ಫೂರ್ತಿಯಿಂದನೋ ಅಥವಾ ಹಾರ್ಡ್ ವರ್ಕಿಂದನೋ ಬಹಳಷ್ಟು ಉತ್ತಮ ಅಂಕಗಳನ್ನು ಪಡೆದಿದ್ದಾರೆ. ಅದರಲ್ಲೂ ಕೂಡ ರಿತೇಶ್ ಅನ್ನುವಂಥ ವಿದ್ಯಾರ್ಥಿ ನಾನು ಯಾವ ಪರೀಕ್ಷೆಯಲ್ಲೂ ಕೂಡ ಅವನು 50ರ ಗಡಿಯನ್ನು ದಾಟ್ತಾ ಇರಲಿಲ್ಲ. ಅಂಥ ವಿದ್ಯಾರ್ಥಿ ಇವತ್ತು 92% ಅಂಕಗಳನ್ನು ಪಡೆದು ವೇದಿಕೆಯನ್ನು ಸ್ವೀಕರಿದ್ದಾರೆ. ಇವೆಲ್ಲವೂ ಕೂಡ ನಿಮ್ಮ ಮುಂದಿನ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ಫೂರ್ತಿಯಾಗಿ ಆಗಿರಲಿ ಅಂತ ಆಶಿಸ್ತಾ ನಾವು ಕೊಡುವ ಈ ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತೇನೆ. ಚಿಂತನ್ ಸರ್ ಎಲ್ಲಿದ್ರು ವೇದಿಕೆಗೆ ಬರಬೇಕು. ಚಿಂತನ್ ಸರ್.
ಸಮಾಜದ ಬೆಳವಣಿಗೆ ಇಲ್ಲ ಎಂದು ಹೇಳುತ್ತಾ ಈಗ ಕೊನೆಯದಾಗಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಪ್ರಥಮ ಸ್ಥಾನ ಅಶ್ವಿತಾ KH 100ಕ್ಕೆ 98 ಅಂಕಗಳನ್ನು ಗಳಿಸುತ್ತಾಳೆ. ಹಾಗೆ ದ್ವಿತೀಯ ಐಶ್ವರ್ಯ 100ಕ್ಕೆ 97 ಅಂಕಗಳನ್ನು ಗಳಿಸುತ್ತಾಳೆ. ಈ ಇಬ್ಬರು ವಿದ್ಯಾರ್ಥಿಗಳನ್ನು ವೇದಿಕೆ ಮೇಲೆ ಆಹ್ವಾನಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಐಶ್ವರ್ಯನ್ ಪೋಷಕರು ಇದರ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತೀನಿ. ಅವಕಾಶಕ್ಕಾಗಿ ಧನ್ಯವಾದಗಳು. ರಿಂದ ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ಗೌರವ ಸಮರ್ಪಣಾ ಕಾರ್ಯಕ್ರಮ. ವೇದಿಕೆ ಮೇಲಿರೋ ಎಲ್ಲ ಗಣ್ಯರೇ, ನಾನು ಈ ಸಂಸ್ಥೆಗೆ ಕಳೆದ ವರ್ಷ ಆಗಮಿಸಿದಾಗ ಕಳೆದ ವರ್ಷ ವಾರ್ಷಿಕೋತ್ಸವದಲ್ಲಿ ಮಕ್ಕಳಿಗೆ ಎಲ್ಲ ಸಬ್ಜೆಕ್ಟ್ ವಿಷಯ ಶಿಕ್ಷಕರುಗಳು ವಿಶೇಷವಾಗಿ ಬಹುಮಾನವನ್ನು ಕೊಡ್ತಾಯಿದ್ರು. ಒಳ್ಳೆಯ ಒಂದು ಸಂಸ್ಕಾರವನ್ನು ನಮ್ಮ ಟೀಚರ್ಸ್ ಮಾಡ್ತಾ ಇದ್ದಾರೆ ಎಂದು ನಾನು ಕೂಡ ಪ್ರೇರಣೆಗೊಂಡು ನನ್ನ ಕಡೆಯಿಂದ ನಾನು ಯಾವುದೂ ಟೀಚಿಂಗ್ ಸಬ್ಜೆಕ್ಟ್ ಮಾಡ್ತಾ ಇಲ್ಲ, ಬಟ್ಟು ಬಿಡು ಇದ್ದಾಗ ಹೋಗ್ತೀನಿ, ಮಕ್ಕಳ ಜೊತೆ ಕಳಿತೀನಿ. ಗಣಿತ ವಿಷಯ, ವಿಜ್ಞಾನ ವಿಷಯ, ಸಮಾಜ ಯಾವುದಾದ್ರೂ ವಿಷಯಗಳ ಬಗ್ಗೆ ಒಂದೊಂದು ಪೀರಿಯಡನ್ನು ತಗೊಳ್ತಾ ಇದ್ದಾನೆ. ಹಾಗಾಗಿ ನನಗೆ ನಮ್ಮ ಶಾಲೆ ವಿದ್ಯಾರ್ಥಿ ಒಬ್ಬರಾದರೂ 625ಕ್ಕೆ 625 ಅಂಕವನ್ನು ಗಳಿಸಲಿ ಅಂತ ಕಳೆದ ವರ್ಷ 625ಕ್ಕೆ 625 ಗಳಿಸಿದ ವಿದ್ಯಾರ್ಥಿಗೆ 25,000 ಬಹುಮಾನವನ್ನು ಕೊಡ್ತೀನಿ ಅಂತ ಹೇಳಿದೆ. ಆದರೆ ಅಶ್ವಿತಾ ಹತ್ತತ್ರ ಬಂದುಬಿಟ್ಲು, 618 ತೆಗೆದು ಕಳಸಕ್ಕೆ ಅತಿ ಹೆಚ್ಚು ಅಂಕವನ್ನು ಗಳಿಸಿದ್ಲು. ಹಾಗೆಯೇ ಮಕ್ಕಳು ಸ್ವಲ್ಪ ಪ್ರೇರಣೆ ಆಗಲಿ, 600ಕ್ಕಿಂತ ಹೆಚ್ಚು ಎಷ್ಟೇ ಮಕ್ಕಳ ಅಂಕ ಗಳಿಸಿದ್ರು ಪ್ರತಿ ವಿದ್ಯಾರ್ಥಿಗೆ 5,000 ರೂಪಾಯಿಯನ್ನು ಕೊಡ್ತೀನಿ ಅಂತ ಹೇಳಿದೆ. ಹಾಗೆ ಇದಕ್ಕೆ ನಮ್ಮ ಸಂಸ್ಥೆ ಒಬ್ಬ ವಿದ್ಯಾರ್ಥಿನಿ ಬಾಜಕಲಾಗಿದ್ದಾಳೆ, ಅವಳು ಪುನಃ ಅಶ್ವಿತಾ. ಹೇಗೆ ಇನ್ನು 100ಕ್ಕೆ 100 ಅಂಕ ಯಾವುದೇ ಸಬ್ಜೆಕ್ಟಲ್ಲಿ ಪಡೆದ ಮಕ್ಕಳಿಗೆ ಪ್ರತಿ ವಿಷಯಕ್ಕೆ 1,000 ರೂಪಾಯಿಯನ್ನು ಕೊಡ್ತೆ ಅಂತ ಹೇಳಿದೆ. ಹಾಗೆ ಆ ಎಲ್ಲ ಬಹುಮಾನಗಳನ್ನು ಒಬ್ಬಳೇ ವಿದ್ಯಾರ್ಥಿ ಸರಿ ಗಳಿಸ್ಕೊಂಡಿದ್ದಾಳೆ. ಒಟ್ಟು 8,000 ರೂಪಾಯಿ ಬಹುಮಾನವನ್ನು ನನ್ನ ಕಡೆಯಿಂದ ನಮ್ಮ ಅಧ್ಯಕ್ಷರು ಇದನ್ನು ವಿದ್ಯಾರ್ಥಿಗೆ ಹಸ್ತಾಂತರಿಸಬೇಕಂತ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೇನೆ. ನೆಕ್ಸ್ಟ್ ಇಯರ್ ಕೂಡ ಅಷ್ಟೇ ಇದೆಲ್ಲ ಬಹುಮಾನಗಳು ನನ್ನ ಕಡೆಯಿಂದ ಇರ್ತದೆ. ಮಕ್ಕಳು ಅತಿ ಹೆಚ್ಚಿನ ಅಂಕವನ್ನು ನಮ್ಮ ಸಂಸ್ಥೆ ವಿದ್ಯಾರ್ಥಿಗಳು ಗಳಿಸುವಂತಾಗಲಿ. ಎಲ್ರಿಗೂ ಶುಭವಾಗಲಿ. ಬಹುಮಾನವನ್ನು ವಿತರಿಸಿದಂಥ ನಮ್ಮ ಶಾಲೆಯ ಉಪಪ್ರಾಂಶುಪಾಲರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಇದೀಗ KPS ಕಳಸ ಪದವಿ ಪೂರ್ವ ವಿಭಾಗದಲ್ಲಿ ಅನೇಕ ವರ್ಷಗಳಿಂದ ಸೇವೆ ಸಲ್ಲಿಸಿದಂಥ ಹಿರಿಯ ಉಪನ್ಯಾಸಕರಾದಂಥ ಶ್ರೀ ಮುಕುಂದ್ ಕಿಶೋರ್ ಸರ್ ಇವರು ಇದೇ ಏಪ್ರಿಲ್ ತಿಂಗಳಲ್ಲಿ ನಿವೃತ್ತ ಜೀವನಕ್ಕೆ ಕಾಲಿಡಲಿದ್ದಾರೆ. ಇದೀಗ ಇವರನ್ನು ಅಭಿನಂದನಾ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕರಾದಂಥ ಲೋಕೇಶ್ ಸರ್ ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತೇನೆ. ವೇದಿಕೆ ಮೇಲೆ ಗಣ್ಯರೇ, ಈಗ ವೇದಿಕೆಯಲ್ಲಿ ಸನ್ಮಾನ ಸ್ವೀಕರಿಸುತ್ತಿರುವಂತಹ ಶ್ರೀಯುತರು ನಮಗೆಲ್ಲರೂ ಬಹಳ ಪ್ರೇರಣೆ ಅಂತಂತಾರೆ. ನಾವು ವಿಜ್ಞಾನ ಶಿಕ್ಷಕರಾಗಬೇಕಾದ್ರೆ ಮೊದಲು ಗಮನಿಸಿದ್ದೇ ಇವರನ್ನು. ಸೊ ಮುಕುಂದ್ ಕಿಶೋರ್ ಅಂದರೆ PU ವಿದ್ಯಾರ್ಥಿಗಳಿಗೆ ಗೊತ್ತು ಎಷ್ಟು ಗಂಭೀರವಾಗಿರ್ತಾರೆ. ಶಿಸ್ತು ಅನ್ನುವಂಥದ್ದು ನಾನು PUಯಲ್ಲಿ ನೋಡಿರುವಂಥದ್ದೇ. ಇವರೊಂದು ಟೀಮ್ ಇತ್ತು, ದಯಾನಂದ್ ಸರ್ ಮತ್ತು ಇವರ ತಂಡವನ್ನು ನಾವು ನೆನೆಸ್ಕೊಳ್ಬೇಕಾಗ್ತದೆ. ಶಿಸ್ತನ್ನು ತಂದಂಥ ಶ್ರೇಯಸ್ಸು ಮುಕುಂದ್ ಕಿಶೋರ್ ಅವರಿಗೆ ಹೋಗ್ತದೆ. ಶ್ರೀಯುತ ಮುಕುಂದ್ ಕಿಶೋರ್ ಅವರು ಈ ಸರ್ಕಾರಿ ಉದ್ಯೋಗಕ್ಕೆ 1992ರಲ್ಲಿ ಬರ್ತಾರೆ. ಅವರು GHS ಮಲ್ಲಂದೂರು ಇಲ್ಲಿ ತನ್ನ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿದರು. ಇದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರಬೇಕು, ಇವರು ಸ್ಥಳೀಯರಾಗಿದ್ದು ನಮ್ಮ ಶಾಲೆಯಲ್ಲಿ ಅಂದರೆ ಅಂಬಾಬಾಯಿ ಗಣೇಶರಾವ್ ಪದವಿ ಪೂರ್ವ ಕಾಲೇಜು ಇಲ್ಲಿಯೇ ತನ್ನ ಹೈಸ್ಕೂಲ್ ವ್ಯಾಸಂಗವನ್ನು ಮುಗಿಸಿರ್ತಾರೆ. ಸೊ ಆದ್ದರಿಂದ ಇವರು ಹಳೆ ವಿದ್ಯಾರ್ಥಿ ಕೂಡ ಹೌದು.
ತದನಂತರ ಇವರು ತಮ್ಮ ಸ್ವಗೃಹ ಸ್ಥಳಕ್ಕೆ ವರ್ಗಾವಣೆಗೊಂಡು ಅಂದರೆ ಬಾಳೆವಳಿಯಲ್ಲಿ ಗಣಿತ ಶಿಕ್ಷಕರಾಗಿ 1997ರಲ್ಲಿ ವರ್ಗಾವಣೆಯಾಗಿ ಶಾಲೆಗೆ ಬರ್ತಾರೆ. ಮೂಲತಃ ಇವರು ಗಣಿತ ಶಿಕ್ಷಕರು. ಸೊ ಆದ್ದರಿಂದ ನಮಗೆಲ್ಲ ಪ್ರೇರಣೆ ಅಂತ ಹೇಳುವಂಥದ್ದು. ಸೊ ಆ ಕಾಲದಲ್ಲಿ ಸರ್ಕಾರಿ ಉದ್ಯೋಗದಲ್ಲಿ ಕಳಸ ಭಾಗದಿಂದ ಹೋದಂಥವರು ತುಂಬ ಕಡಿಮೆ. ಇವತ್ತು ಕೂಡ ಬೆರಳೆಣಿಕೆ ಜನ ನಾವು ಸರ್ಕಾರಿ ಉದ್ಯೋಗದಲ್ಲಿದ್ದೇವೆ, ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇವೆ. ಇವರ ಮುಂಚೂಣಿಯಲ್ಲಿರುವಂಥವರು ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಇದಕ್ಕಿಂತ ಹಿಂದೆ ಒಂದಷ್ಟು ಹಿರಿಯರು ನಾವು ನೋಡಿದ್ದೇವೆ, ಆದರೆ ಬೆರಳೆಣಿಕೆ ಜನ ಆಗಿರೋದ್ರಿಂದ ನಮ್ಮ ಕಾಲದಲ್ಲಿ ಇವರು ಮುಂಚೂಣಿಯಲ್ಲಿ ನಮಗೆ ಕಾಣಿಸ್ಕೊಂಡಿದ್ರು. ಸೊ ಆದರೆ ಇವರೆಲ್ಲ ನಮಗೆ ಪ್ರೇರಣೆ. ತದನಂತರ ಇವರು ಪ್ರಮೋಷನ್ನ ಪಡೆದು ನಮ್ಮ KPS ಆವಾಗ ಪದವಿ ಪೂರ್ವ ಕಾಲೇಜ್ ಆದಂಥ ಇಲ್ಲಿ ಆಂಗ್ಲ ಶಿಕ್ಷಕರಾಗಿ ಬಡ್ತಿಯನ್ನು ಹೊಂದಿ ಇಲ್ಲಿ ಸೇವೆಯನ್ನು ಪ್ರಾರಂಭಿಸ್ತಾರೆ. ಸುಮಾರು 20 ವರ್ಷಗಳ ಕಾಲ, ಈಗ 2005ರಲ್ಲಿ ಇಲ್ಲಿ ಅವರು ಬಂದಿದ್ದು, ಈಗ ಸುಮಾರು 20 ವರ್ಷಗಳ ಕಾಲ ಇಲ್ಲಿ ಆಂಗ್ಲ ಭಾಷೆಯ ಉಪನ್ಯಾಸಕರ ಕೆಲಸ ಮಾಡ್ತಿದ್ದಾರೆ. ಇನ್ನೊಂದು ವಿಷಯ ತಮಗೆಲ್ಲರಿಗೂ ಗೊತ್ತಿರಬೇಕು, 2018ರಲ್ಲಿ KPS ಪ್ರಾರಂಭ ಆದಾಗ KPSನ ಸ್ಥಾಪಕ ಪ್ರಾಂಶುಪಾಲರಾಗಿ ಕೂಡ ಇವರೇ KPS ಶಾಲೆಯನ್ನು ಪ್ರಾರಂಭ ಮಾಡಿದ್ದು ಕೂಡ ಇವರೇ. ಆದ್ದರಿಂದ ಸ್ಥಾಪಕ ಪ್ರಾಂಶುಪಾಲರು ಮುಕುಂದ್ ಕಿಶೋರ್ ಸರ್. ಇವತ್ತು ನಮ್ಮ KPS ಶಾಲೆ ಈ ಮಟ್ಟಿಗೆ ಬೆಳವಣಿಗೆ ಆಗಬೇಕಾದರೆ ಅವರು ಕೊಟ್ಟಂತಹ ಮಾರ್ಗದರ್ಶನ ಬಹು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದೆ ಅಂತ ಭಾವಿಸ್ತೇನೆ. ಅವರನ್ನು ಅಭಿನಂದಿಸುವುದು ನಿಮ್ಮೆಲ್ಲರ ಭಾಗ್ಯ ಅಂತ ಭಾವಿಸ್ತೇನೆ. ಅವರು ನಿವೃತ್ತಿ ಜೀವನಕ್ಕೆ ಕಾಲಿಡ್ತಿದ್ದಾರೆ. ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ, ಸಂತೋಷವಾಗಿರಲಿ ಮತ್ತು ನಿರಂತರವಾಗಿ ನಮಗೆ ಮಾರ್ಗದರ್ಶನ ಕೊಡುವಲ್ಲಿ ಅವರು ಭಾಗಿಯಾಗಲಿ ಅಂತ ಬೇಡ್ಕೊಳ್ತಾ ಈ ಸನ್ಮಾನವನ್ನು ಸ್ವೀಕರಿಸ್ತಿದ್ದಾರೆ. ಸ್ವೀಕರಿಸಬೇಕಾಗ್ತವಲ್ಲಿ ಕೇಳ್ಕೊಳ್ತೇನೆ. ಎಲ್ಲ ವೇದಿಕೆಯಲ್ಲಿ ಅಷ್ಟು ಗಣ್ಯರು ಶ್ರೀಯುತರಿಗೆ ಸನ್ಮಾನದಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತೇನೆ. ಇವರು ಮೂಲತಃ ನಾನು ಆಗಲೇ ಹೇಳಿದೆ, ವಿಜ್ಞಾನ ಶಿಕ್ಷಕರು, ಗಣಿತ ವಿಷಯವನ್ನು ಮಾಡ್ತಾ ಇದ್ರು. ಮುಂದೆ ಕೂಡ ಇವರ ಸೇವೆ ನಮ್ಮ ಶಾಲೆಗೆ ಸಿಗಲಿ ಅಂತ ನಾನು ಕೇಳ್ಕೊಳ್ತೇನೆ. ಹಳೆ ವಿದ್ಯಾರ್ಥಿ ಆಗಿದ್ದಾರೆ. ಇವರ 2 ಪುತ್ರರಿದ್ದಾರೆ. ಜ್ಯೇಷ್ಠ ಪುತ್ರ ಈಗ ಮೆಡಿಕಲ್ನಲ್ಲಿ MD ಮಾಡ್ತಾ ಇದ್ದಾನೆ. ಕಿರಿಯ ಪುತ್ರ ಅವನು ಈಗ ಹೈಸ್ಕೂಲ್ ವ್ಯಾಸಂಗವನ್ನು ಮಾಡ್ತಾ ಇದ್ದಾನೆ. ಇವರು ಸ್ಥಳೀಯರಾಗಿದ್ದು ನಿಮಗೆಲ್ಲರೂ ಯಕ್ಷಗಾನ ಸ್ವಲ್ಪ ಗೊತ್ತಿರುತ್ತೆ ಮಕ್ಕಳಿಗೆ, ಕಲಿಸೋ ತುಂಬ ಚಾಲೆಂಜಿಂಗು. ಈಗಿನ ಮಾಡ್ರನ್ ಮಕ್ಕಳು ಏನಿದ್ರು ರೀಲ್ಸು, ಮಾಡ್ರನ್ ಸಾಂಗ್ಸ್ ಇಷ್ಟಪಡ್ತಾರೆ. ಯಕ್ಷಗಾನ ಕೆಲವು ಮಕ್ಕಳು ಇಷ್ಟಪಡ್ತಾರೆ. ಅಂಥ ಮಕ್ಕಳುಗಳನ್ನು ತಯಾರು ಮಾಡಿ ಈ ದಿನ ಒಂದು ಯಕ್ಷಗಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಶ್ರೀಮತಿ ಜ್ಯೋತಿ ಮೇಡಮ್, ರಾಜ್ಯ ಪ್ರಶಸ್ತಿ ಪುರಸ್ಕೃತ ಯಕ್ಷ ಶಿಕ್ಷಣ ತರಬೇತುದಾರರು. ಇವರು ಈ ಕಾರ್ಯಕ್ರಮ ಕುರಿತು 2 ಹಿತನುಡಿಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತೇನೆ. ನಮಸ್ಕಾರ. ವೇದಿಕೆಯಲ್ಲಿರುವ ಗಣ್ಯರೇ, ಸಭೆಯಲ್ಲಿರುವ ಪೋಷಕರೇ, ಮಕ್ಕಳೇ, ನಾನು ವೇಷ ಮಾಡಿ ಎಷ್ಟು ಸಹ ಮಾತಾಡಬಲ್ಲೆ, ಆದರೆ ಮೈಕದಲ್ಲಿ ಮಾತಾಡಿ ಸ್ವಲ್ಪ ಹಿಂಜರಿಕೆ, ತಪ್ಪಿದರೆ ಕ್ಷಮಿಸಬೇಕು. ಯಕ್ಷ ಶಿಕ್ಷಣ ಅಂತ ಹೇಳಿದರೆ ಸ್ವಲ್ಪ ಕಷ್ಟವೇ ಹೌದು. ಮೊದಲಾಗಿ ಈ ಯಕ್ಷ ಶಿಕ್ಷಣವನ್ನು ನನಗೆ ತರಬೇತಿ ನೀಡಲು ಅವಕಾಶ ಮಾಡಿಕೊಟ್ಟಂತಹ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಈ ಘಟಕದ ಸರ್ವರಿಗೂ ಇವತ್ತು ನಾನು ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೇನೆ. ಮಕ್ಕಳು ತುಂಬ ಈ KPS ಶಾಲೆಯ ಮಕ್ಕಳು ತುಂಬ ಪ್ರತಿಭಾವಂತರು ಇದ್ದಾರೆ. ಕೇವಲ 6 ತಿಂಗಳು ಕ್ಲಾಸ್ ಮಾಡಿದ್ದೇನೆ ಹೌದು, ಆದರೆ ಮಧ್ಯದಲ್ಲಿ ಪ್ರತಿಭಾ ಕಾರಂಜಿ, ಸ್ಪೋರ್ಟ್ಸು ಮುಂತಾದ ಒಂದು ಒತ್ತಡಗಳ ನಡುವೆಯೂ ಮಕ್ಕಳು ತರಬೇತಿಗೆ ಹಾಜರಾಗಿ ಕಲ್ತಿದ್ದಾರೆ. ಇವತ್ತು ಪ್ರದರ್ಶನ ನಿಮ್ಮ ಮುಂದೆ ಇಡಲಿಕ್ಕಿದ್ದಾರೆ. ಅಲ್ಪ ಸ್ವಲ್ಪ ದೋಷಗಳಿದ್ದರೆ ಕ್ಷಮಿಸಿ.
ಮುಂದಿನ ಅವರ ಕಲಾ ಜೀವನಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹ ಬೇಕೆಂದು ಈ ಸಂದರ್ಭದಲ್ಲಿ ನಾನು ಕೇಳಿಕೊಳ್ಳುತ್ತಾ, ನನಗೆ ಇಲ್ಲಿ ಒಂದು ವೇದಿಕೆಯಲ್ಲಿ ಮಾತಾಡಲು ಹಾಗೂ ಇಲ್ಲಿ ತರಬೇತಿ ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ KPS ಶಾಲೆಯ ಎಲ್ಲ ವಿದ್ಯಾರ್ಥಿ ವೃಂದ, ಅಧ್ಯಾಪಕ ವೃಂದದವರಿಗೂ, ಮುಖ್ಯವಾಗಿ STMC ಕಮಿಟಿಯ ರಫೀಕ್ ಸರ್ ಅವರಿಗೂ ಎಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳುತ್ತಾ ನನ್ನ 2 ಮಾತುಗಳು ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಇದೀಗ ಕಳೆದ ಬಾರಿ ಅತ್ಯಧಿಕ ಅಂಕಗಳನ್ನು ಗಳಿಸಿದಂಥ ಅಶ್ವಿತಾ ಇವಳು ಎಲ್ಲರನ್ನ ಕುರಿತು 2 ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಎಲ್ಲ ಟೀಚರ್ಸಿಗೂ ಗಣ್ಯರಿಗೂ ನಮಸ್ಕರಿಸ್ತೀನಿ. ಈ ಒಂದು ಮೂಮೆಂಟಲ್ಲಿ ತುಂಬ ಖುಷಿ ಆಗ್ತಿದೆ. ಇದನ್ನು ಎಷ್ಟೋ ಬಾರಿ ನಾನು ಊಹೆ ಮಾಡ್ಕೊಂಡಿದ್ದೆ. ಕಳೆದ 3 ವರ್ಷಗಳಿಂದ ನಿಮ್ಮ ಪ್ಲೇಸಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ, ನಾನು 10th ಇದೇ ರೀತಿ ಜಾಸ್ತಿ ಸ್ಕೋರ್ ಮಾಡಿ ಅಮ್ಮನ ಜೊತೆ ಸನ್ಮಾನ ಮಾಡಿಸ್ಕೊಳ್ಬೇಕಂತ. ಅದಿವತ್ತು ನನಸಾಗಿದೆ. ಇದಕ್ಕೆ ಕಾರಣನೇ ನಮ್ಮ ಸ್ಕೂಲಲ್ಲಿ ಪಾಠ ಮಾಡ್ತಿದ್ದಂತಹ ಟೀಚರು ಮತ್ತು ನಮಗೆ ಸಪೋರ್ಟ್ ಮಾಡ್ತಿದ್ದಂಥ ನಮ್ಮ HM ಸರು ಮತ್ತು STMC ಅಧ್ಯಕ್ಷರಾಗಿರ್ಬೋದು, ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಮ್ಮ, ಅಣ್ಣ ಹಾಗೂ ನಮ್ಮ ಜಗಮಮ್ಮ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಸ್ಕೂಲಲ್ಲಿ ಇರುವಂಥ ಟೀಚರ್ ಸ್ಟಾಫು ಆಲ್ಮೋಸ್ಟ್ ಅಲ್ಲಿ ಯಾವ ಸ್ಕೂಲಲ್ಲೂ ಇರಲ್ಲ ಅಂದ್ಕೊಂಡಿದ್ದೀನಿ ನಾನು. ಖಾಲಿ ಓದು ಅಂತ ಮಾತ್ರ ಅಲ್ಲ, ನಮ್ಮ ಪರ್ಸ್ನಲ್ ಲೈಫ್ ಆಗಿರ್ಬೋದು, ಬೇರೆ ಚಟುವಟಿಕೆಗಳಲ್ಲೂ ತುಂಬ ಸಪೋರ್ಟ್ ಮಾಡ್ತಿದ್ರು. ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ನನ್ನ ಇಲ್ಲಿ ತನಕ ಕರ್ಕೊಂಡು ಬಂದಿದ್ದಾರೆ. ಅವರು ನಮಗೋಸ್ಕರ ಪಡ್ತಿದ್ದಂಥ ಕಷ್ಟಕ್ಕೆ, ಎಫರ್ಟಿಗೆ ನನ್ನ ಸ್ಕೋರು ಎಲ್ಲಿಗೂ ಅಲ್ಲ. ಅವರು ನನ್ನ ಮೇಲೆ ಹೋಪ್ ಇಟ್ಟಿದ್ರು 620 ಕ್ರಾಸ್ ಮಾಡ್ತೀನೇನೋ ಅಂತ. ನನ್ನ ಕೈಲಿ ಆಗಲಿಲ್ಲ. ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ನಿನ್ನೆ ಟೌನಿಗೆ ಬಂದಿರುವಾಗ ಶೋಭ್ ಸರ್ ಹೇಳಿದ್ರು ಮಕ್ಕಳಿಗೇನಾದರೂ ಹೇಳೋ, ಅಡ್ವೈಸ್ ಮಾಡೋ ಅಂತ. ನಾನು ಹೇಗೆ ಓದ್ತಿದ್ದೆ ಅಂತ ಕೆಲವೊಂದು ಹೇಳ್ತೀನಿ. ಅಡ್ವೈಸ್ ಅಂತೇನಲ್ಲ, ಎಲ್ಲರೂ ಕನ್ಸಿಸ್ಟೆಂಟಾಗಿ ಓದಿ, ದಿನಾನು ಯಾರ್ದೋ ಮದುವೆ ಫಂಕ್ಷನು ಅಂತ ಮರಿಬೇಡಿ, ದಿನಾನು ಓದಿ. ಓದುವಾಗ 20 ಮಿನಿಟ್ಸ್ ಹಂಗೆ ಓದಿ, ಆಮೇಲೆ 5 ಮಿನಿಟ್ಸ್ ಆ ಥರ ಬ್ರೇಕ್ ತೊಗೊಳ್ಳಿ. ಯಾಕಂದರೆ ಕಂಟಿನ್ಯೂಸ್ ಆಗಿ ಓದ್ತಾ ಹೋದರೆ ನಮ್ಗೆ ಜಾಸ್ತಿ ನೆನಪಿರಲ್ಲ. 20 ಮಿನಿಟ್ಸಲ್ಲಿ ನಾವು ಸ್ಟಾರ್ಟಿಂಗ್ 20 ಮಿನಿಟ್ಸ್ ಏನು ಓದ್ತೀವಿ ಅದೇ ನಮ್ಮ ತಲೆಯಲ್ಲಿ ಉಳಿದಿರುತ್ತೆ. ಮತ್ತು ಮಧ್ಯೆ ಬ್ರೇಕ್ ತಗೊಳ್ತಾ ಹೋಗಿ. ಆ ಬ್ರೇಕಲ್ಲಿ ಫೋನ್ ನೋಡೋದು, TV ನೋಡೋದಕ್ಕೆಲ್ಲ ಹೋಗಬೇಡಿ. ಬದಲಾಗಿ ಏನಾದರೂ ಧ್ಯಾನ ಮಾಡೋದು, ನೀರು ಕುಡಿಯೋದು, ನೆಕ್ಸ್ಟ್ ಸಬ್ಜೆಕ್ಟ್ ಯಾವುದು ಓದ್ತೀರಾ ಅದ್ರ ಬಗ್ಗೆ ಬುಕ್ ಎಲ್ಲ ಜೋಡಿಸಿಟ್ಕೊಳ್ಳೋದು, ಈ ಥರ ಸಣ್ಣ ಕೆಲಸಗಳನ್ನ ಮಾಡ್ತಾ ಹೋಗಿ. ಮತ್ತು ನನ್ನ ಸ್ಕೋರಿಗೆ ನಾನು ಪಟ್ಟಿರೋಂಥ ಕಷ್ಟ ಅಷ್ಟೇನಲ್ಲ, ಎಲ್ಲ ಟೀಚರ್ಸೇ ನನಗೆಲ್ಲ ಪ್ರಿಪೇರ್ ಮಾಡಿದ್ರು. ಕ್ವಶನ್ ಪೇಪರ್ ಕೊಡೋದಾಗಿರ್ಬೋದು, ಡೌಟ್ ಕ್ಲಿಯರ್ ಮಾಡಿರ್ಬೋದು, ಎಲ್ಲದೂ ಕೂಡ ನನ್ನ ಇಷ್ಟು ಸ್ಕೋರ್ ಎಲ್ಲ ಟೀಚರ್ಗೆ ಸಮರ್ಪಣೆ ಆಗುತ್ತೆ. ಸೊ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಯಾವಾಗಲೂ ಅವ್ರಿಗೆ ಋಣಿಯಾಗಿರ್ತೀನಿ. ಶೃಂಗೇಶ್ ಸರ್ ಆಗಿರ್ಬೋದು, ಮ್ಯಾಥ್ಸಲ್ಲಿ ತುಂಬಾ ಸಪೋರ್ಟ್ ಮಾಡ್ತಿದ್ರು. ಯಾವುದೇ ಟೈಮಲ್ಲಿ ಹೋಗಿ ನಾನು ಡೌಟ್ಸ್ ಕೇಳ್ತಿದ್ರು, ಕ್ಲಿಯರ್ ಮಾಡ್ತಿದ್ರು ನನಗೆ. ಆಮೇಲೆ ಕ್ವಶನ್ ಪೇಪರ್ನೆಲ್ಲ ಕೊಡ್ತಿದ್ರು ಸಾಲ್ವ್ ಮಾಡೋಕ್ಕೆ. ಮ್ಯಾಥ್ಸಲ್ಲಿ ಸ್ಕೋರ್ ಮಾಡಿರೋದಂದರೆ ಕ್ವಶನ್ ಪೇಪರ್ ಸರ್ ಗೈಡ್ ಮಾಡ್ತಿದ್ರು ನನಗೆ ಯಾವ ರೀತಿ ಓದಬೇಕು ಅಂತ. ಸೊ ಎಲ್ಲ ಟೀಚರ್ಸು ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೆಕೆಂಡ್ ಮದರ್ ಅಂತಲೇ ಹೇಳ್ಬೋದು. ನಮ್ಮ ವಿನುತಾ ಮಿಸ್ಸು ಸಕ್ಕ ಸಪೋರ್ಟ್ ಮಾಡ್ತಿದ್ರು. ಹಾಗೆ ನಮ್ಮ HM ಸರ್ ಆಗಿರ್ಬೋದು, ಹಿಂದಿಲಂತೂ ಕೇಳೋದೇ ಬೇಡ. ಸರ್ ಈ ಪ್ರಿಪ್ರೇಟರಿ ಟೈಮಲ್ಲಂತೂ ಫುಲ್ಲು ನಮ್ಮನ್ನು ರೆಡಿ ಮಾಡಿಟ್ಟಿದ್ರು. ಯಾವುದೇ ಕ್ವಶನ್ ಎಲ್ಲಿಂದ ಕೇಳಿದ್ರು ನಾವು ಅದನ್ನು ಆನ್ಸರ್ ಮಾಡ್ತೀವಿ, ಆ ರೀತಿ ನಮ್ಮನ್ನು ಪ್ರಿಪೇರ್ ಮಾಡಿದರು. ಹಾಗೆ ಅವಿಷಾ ಮಿಸ್ಸು ಅಷ್ಟೇ, ದಿನಾನು ಪಾಪ ಎಲ್ಲ ಪಾಠಗಳನ್ನು ರಿವೈಸ್ ಮಾಡ್ತಿದ್ರು, ಅವ್ರ ಬಾಯಲ್ಲೇ ಹೇಳ್ತಿದ್ರು. ಮತ್ತು ಓದೋದಕ್ಕೆ ಟಿಪ್ಸ್ ಕೊಡ್ತಿದ್ರು ಯಾವ ರೀತಿ ಓದಬೇಕು ಅಂತ. ಒಳ್ಳೆ ಟೀಚರ್ ಸ್ಟಾಫ್ ಇದೆ ನಿಮಗೆ, ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ನಮ್ಮ ಬ್ಯಾಚಲ್ಲಿ ಯಾರಿಗೂ 620 ಕ್ರಾಸ್ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಬ್ಯಾಚಲ್ಲಿ ಸ್ಕೋರ್ ಮಾಡ್ತೀರಾ ಅನ್ನೋ ಹೋಪ್ ಇದೆ. ಒಳ್ಳೆ ಟೀಚರ್ ಸ್ಟಾಫ್ ಇದೆ, ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ, ಒಳ್ಳೆ ಸ್ಕೋರ್ ಮಾಡಿ. ಮತ್ತು ಹೇಳಬೇಕಂದ್ರೆ ಓದುವಾಗ ನೀವೇನು ಓದಿರ್ತೀರಾ ಅದನ್ನು ಟೆಸ್ಟ್ ಮಾಡ್ಕೊಳ್ಳಿ. ಕೇವಲ ಹಿಂಗೆ ಗಟ್ಟು ಹೊಡೆದ್ಬಿಟ್ಟು ಮತ್ತು ಎಕ್ಸಾಮಲ್ಲಿ ಕೂತ್ಬಿಟ್ಟು ಮರ್ತೋಗುತ್ತೆ ಅಂತ ಹೇಳ್ತಾರೆ. ನೀವು ಏನು ಓದ್ತಿದ್ದೀರಾ ಅದನ್ನು ಒಂದ್ಸತಿ ನಿಮಗೆ ಬರುತ್ತಾ ಇಲ್ವಾ ಚೆಕ್ ಮಾಡ್ಕೊಳ್ಳಿ. ನಿಮಗೆ ನೀವು ಎಕ್ಸಾಮ್ ಕೊಟ್ಕೊಳ್ಳಿ, ಆವಾಗ ಗೊತ್ತಾಗುತ್ತೆ ಎಲ್ಲಿ ತಪ್ಪು ಮಾಡ್ತೀರಾ, ಅದನ್ನು ಮತ್ತೆ ಕಲಿತಾ ಹೋಗಿ.
ಇಷ್ಟು ಹೇಳೋಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ಧನ್ಯವಾದಗಳು. ಹಾಗೆ ಇಷ್ಟು ಸ್ಕೋರ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದು ನಮ್ಮ ಟೀಚರ್ಸು, ಅವ್ರಿಗೆ ಮತ್ತೊಂದು ಸತಿ ಹೇಳ್ತೀನಿ, ತುಂಬ ತುಂಬ ಥ್ಯಾಂಕ್ಸ್. ಬಹಳ ಅರ್ಥಪೂರ್ಣವಾಗಿ ಮಾತನಾಡಿದಂಥ ಅಶ್ವಿತಾ ನಮ್ಮೆಲ್ಲ ವಿದ್ಯಾರ್ಥಿಗಳು ಕೂಡ ಪ್ರೇರಣೆ. ಅವಳಿಗೆ ಮತ್ತೊಮ್ಮೆ ಎಲ್ಲರೂ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಇದೀಗ ಶ್ರೀ ಎಸ್ ಎ ನಾಗಭೂಷಣ್, ಅಧ್ಯಕ್ಷರು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಕಳಸ ಘಟಕ, ಇವರು ಈ ಕಾರ್ಯಕ್ರಮದ ಕುರಿತು ಮಾತಾಡಬೇಕು ಅಂತ ಅವ್ರನ್ನ ಕೇಳ್ಕೊಳ್ತಾ ಇದ್ದೇನೆ. KPS ಶಾಲೆಯ ವಾರ್ಷಿಕೋತ್ಸವ ಯಕ್ಷ ಶಿಕ್ಷಣದ ಪ್ರದರ್ಶನದ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ SDMC ಅಧ್ಯಕ್ಷರಾದ ಶ್ರೀಯುತ ಮೊಹಮ್ಮದ್ ರಫೀಕ್ ರವರೇ, ಹಾಗೂ ಉಪ ಪ್ರಾಂಶುಪಾಲರಾದಂತಹ ಸುರೇಶ್ ರವರೇ, ಹಾಗೂ ಎಲ್ಲ SDMCಯ ಸದಸ್ಯರೇ, ಅಧ್ಯಾಪಕ ವೃಂದದವರೇ, ವಿದ್ಯಾರ್ಥಿನಿಯರೇ, ಪೋಷಕರೇ, ಈಗಾಗಲೇ ಶಾಲೆಯ ಒಂದು ಕೀರ್ತಿ ಏನಿದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಸಹ ಕಣ್ಣಾರೆ ನೋಡಿದ್ದೇವೆ. ಹಾಗಾಗಿ ವಿಶೇಷವಾಗಿ ಅದರ ಬಗ್ಗೆ ನಾನಿಲ್ಲಿ ಉಲ್ಲೇಖ ಮಾಡೋದಿಲ್ಲ. ಯಾಕೆಂತ ಹೇಳಿದರೆ ಎಲ್ಲರೂ ಸಹಿತ ಈಗಾಗಲೇ ಒಂದು ಪ್ರಶಸ್ತಿ ಸ್ವೀಕರಿಸಿದ್ದನ್ನು ನೋಡಿದ್ದೇವೆ. ಶಿಕ್ಷಣದ ಜೊತೆಗೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲೂ ಸಹಿತ ತುಂಬ ಸಾಧನೆಯನ್ನು ಮಾಡಿದಂಥ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಓದಿದ್ದಾರೆ. ಹಾಗೆ ಈ ಶಾಲೆಯ ಸಮಿತಿ ಹಾಗೂ ಶಿಕ್ಷಕರಿಗೆ ಅದರ ಕೀರ್ತಿ ಸಲ್ಲಬೇಕು. ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡುವಂಥದ್ದು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಬಗ್ಗೆ ಒಂದೆರಡು ಮಾತುಗಳು, ತಮ್ಮ ಎಲ್ಲ ಮಾಹಿತಿಗಾಗಿ ಒಂದೆರಡು ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. 2015ನೇ ಇಸ್ವಿಯಲ್ಲಿ ಈ ಪಟ್ಲ ಫೌಂಡೇಶನ್ ಅನ್ನುವಂಥದ್ದು ಸ್ಥಾಪನೆ ಆಯಿತು. ಯಕ್ಷಗಾನದ ಕಲಾವಿದರ ಒಂದು ಯೋಗಕ್ಷೇಮವನ್ನು ನೋಡುವಂತಹ ಒಂದು ಏಕೈಕ ಉದ್ದೇಶದಿಂದ ಮತ್ತು ಕಲೆಯನ್ನು ಬೆಳೆಸುವ ಸಲುವಾಗಿ ಈ ಫೌಂಡೇಶನ್ ಪ್ರಾರಂಭ ಆಯಿತು. ಶ್ರೀಯುತ ಪಟ್ಲ ಸತೀಶ್ ಶೆಟ್ಟಿ ಅಂತೇಳಿ ನಾವೆಲ್ಲರೂ ಕೇಳಿದ್ದೇವೆ. ಯಕ್ಷಗಾನದ ಹಿರಿಯ ಭಾಗವತರು. ಅವರು ಈ ಈ ಫೌಂಡೇಶನನ್ನು ಸ್ಥಾಪನೆ ಮಾಡಿದರು. ಮೊದಲು ಯಕ್ಷಗಾನ ಕಲಾವಿದರಿಗೆ ಬೆನ್ನೆಲುಬಾಗಿ ನಿಲ್ಲುವಂಥದ್ದು, ಕಲೆಯನ್ನು ಬೆಳೆಸುವಂಥದ್ದು ಈ ಘಟಕದ ಈ ಫೌಂಡೇಶನ್ನ ಉದ್ದೇಶ ಆಗಿತ್ತು. ಬರಬರ್ತಾ ಅದನ್ನು ವಿಸ್ತರಿಸಿ ಈ ಕೋಲ ಕಟ್ಟುವವರಿಗೆ, ಕಂಬಳದ ಕಲಾವಿದರಿಗೆ, ಇವರೆಲ್ಲರಿಗೂ ಸಹಿತ ಒಂದು ಆರ್ಥಿಕವಾಗಿ ಸಹಾಯ ಮಾಡುವಂಥದ್ದನ್ನು, ಅದಲ್ಲದೆ ನಾಟಕ ರಂಗದಲ್ಲೂ ಸಹಿತ ಕಲಾವಿದರಿಗೆ ಸಹಾಯ ಮಾಡುವಂಥದ್ದನ್ನು ಈ ಪಟ್ಲ ಫೌಂಡೇಶನ್ನು ಮಾಡ್ತಾ ಬಂತು. ಸುಮಾರು 25 ಕಡೆಗಳಲ್ಲಿ ಈ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಘಟಕಗಳಿದ್ದಾವೆ. ನಮ್ಮ ಕಳಸ ಬಾಳೆಹೊಳೆ ಘಟಕನೂ ಸಹಿತ ಇದರಲ್ಲಿ ಒಂದು. ಇದಲ್ಲದೇ ಕರ್ನಾಟಕದ ಹೊರಗಡೆ 5 ಘಟಕಗಳಿದ್ದಾವೆ. ಹಾಗೆ ಹೊರ ದೇಶಗಳಲ್ಲಿ 5 ಘಟಕಗಳು, ಒಟ್ಟು 35 ಘಟಕಗಳು ಪಟ್ಲ ಫೌಂಡೇಶನ್ನ ಆಶ್ರಯದಲ್ಲಿ ಕೆಲಸ ಮಾಡ್ತಿದ್ದಾವೆ. ಈಗಾಗಲೇ 10 ಕೋಟಿ ನಿಧಿಯನ್ನು ಇವರು ಕಲಾವಿದರ ಯೋಗಕ್ಷೇಮಕ್ಕೋಸ್ಕರ ಇದನ್ನು ವಿನಿಯೋಗ ಮಾಡಿದ್ದಾರೆ. ಹಾಗೆ ಈ ಫೌಂಡೇಶನ್ ಅಡಿಯಲ್ಲಿ ಯಕ್ಷಗಾನವನ್ನು ಬೆಳೆಸೋದಕ್ಕೋಸ್ಕರ ಪಟ್ಲ ಯಕ್ಷ ಶಿಕ್ಷಣ ಅನ್ನುವಂತಹ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದಾರೆ. ಈ ಯೋಜನೆ ಅಡಿಯಲ್ಲಿ ಸುಮಾರು ಪ್ರತಿ ವರ್ಷ 4,000 ಮಕ್ಕಳಿಗೆ ಯಕ್ಷಗಾನವನ್ನು ಕಲಿಸುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಗಳು ಎಲ್ಲ ಶಾಲೆಗಳಲ್ಲಿ ಯಕ್ಷ ಶಿಕ್ಷಣದ ತರಗತಿಗಳನ್ನು ನಡೆಸುವಂಥದ್ದು ಈ ಯೋಜನೆಯ ಒಂದು ಮಹತ್ವಾಕಾಂಕ್ಷೆ. ಅಂದರೆ ಶಿಕ್ಷಣ ಇಲಾಖೆಯಿಂದ ಅನುಮೋದನೆ ಪಡೆದು ಶಾಲೆಯಲ್ಲಿ ತರಗತಿಯನ್ನು ನಡೆಸುವಂಥದ್ದು ಈ ಘಟಕದ ಈ ಫೌಂಡೇಶನಿನ ಒಂದು ವಿಶೇಷತೆ ಅಂತ ಹೇಳ್ಬೋದು. ಯಾಕೆಂದರೆ ಶಿಕ್ಷಣ ಇಲಾಖೆಯ ಶಾಲೆಯಲ್ಲಿ ಯಕ್ಷಗಾನವನ್ನು ಕಲಿಸೋದಕ್ಕೆ ಅನುಮತಿ ನೀಡಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ಸುಮಾರು ನಮ್ಮ ಘಟಕದ ವತಿಯಿಂದ ಕಳೆದ ವರ್ಷ ಬಸರಿಕಟ್ಟೆಯ 2 ಶಾಲೆಗಳಲ್ಲಿ ಯಕ್ಷ ಶಿಕ್ಷಣವನ್ನು ಪ್ರಾರಂಭ ಮಾಡಿ ಅದರಲ್ಲಿ ಯಶಸ್ವಿಯಾಗಿದ್ದೇವೆ. ಇವತ್ತಿಗೂ ಸಹಿತ ಆ ಕಲಾವಿದರು ವೇಷವನ್ನು ಮಾಡುವಂತಹ ಒಂದು ನೈಪುಣ್ಯತೆಯನ್ನು ಪಡೆದಿದ್ದಾರೆ. ಈ ಶಿಕ್ಷಣವನ್ನು ನೀಡುವಂಥವರು ಶ್ರೀಮತಿ ಜ್ಯೋತಿ ಈಗಾಗಲೇ ನಮ್ಮ ಶಾಲೆಯಲ್ಲೂ ಸಹಿತ ಕಲಿಸ್ತಾ ಇದ್ದಾರೆ. ಕಳೆದ ವರ್ಷವೂ ಇವರೇ ಶಿಕ್ಷಣವನ್ನು ಹೇಳಿಕೊಟ್ಟಿದ್ದರು. ಈ ವರ್ಷ ಇದೇ ರೀತಿ
ಕಳಸ KPS ಶಾಲೆಯಲ್ಲಿ ಹೇಗೆ ನಡೀತಿದೆ ಇದೇ ರೀತಿ ಬಸರಿಕಟ್ಟೆ ಸದ್ಗುರು ವಿದ್ಯಾಮಂದಿರದಲ್ಲೂ ಸಹಿತ ಇನ್ನೊಂದು ತರಗತಿ ನಡೀತಾ ಇದೆ. ನಮ್ಮ ಘಟಕದ ವತಿಯಿಂದ 2 ಕಡೆ ಯಕ್ಷಗಾನ ಕಲಾವಿದರನ್ನು ರೂಪಿಸುವಂತಹ ಯಕ್ಷ ಶಿಕ್ಷಣ ಯೋಜನೆಯನ್ನು ಚಾಲ್ತಿಯಲ್ಲಿ ಬಂದಿರುತ್ತೆ. ಇದಲ್ಲದೇ ಪಟ್ಲ ಯಕ್ಷಾಶ್ರಯ ಅನ್ನುವಂಥ ಯೋಜನೆ ಇದೆ. ಅಂದರೆ ಯಾರು ಕಲಾವಿದರಿಗೆ ಮನೆ ಇಲ್ವೋ ಅವರಿಗೆ ಮನೆಯನ್ನು ಕೊಡುವಂಥದ್ದು. ಹಾಗೆಯೇ ಅಪಘಾತ ವಿಮೆ, ಕಲಾವಿದರಿಗೆ ಅಪಘಾತ ವಿಮೆಯನ್ನು ಉಚಿತವಾಗಿ ಪಟ್ಲ ಫೌಂಡೇಶನ್ ವತಿಯಿಂದ ಸುಮಾರು 2,000 ಜನಕ್ಕೂ ಹೆಚ್ಚಿಗೆ ಕಳೆದ ವರ್ಷ ನೀಡಲಾಯಿತು. ಈ ವರ್ಷ ಕಳೆದ ವರ್ಷ ದಶಮಾನೋತ್ಸವ ಸಹಿತ ಆಚರಿಸಿ ಅದ್ಧೂರಿಯಾಗಿ ಕಾರ್ಯಕ್ರಮ ನಡೀತು. ಹಾಗೆಯೇ ಪಟ್ಲ ವಾರ್ಷಿಕ ಪ್ರಶಸ್ತಿ ಅಂತ ಕಲಾವಿದರಿಗೆ ವಾರ್ಷಿಕ ಪ್ರಶಸ್ತಿಯನ್ನು ಕೊಡುವಂಥದ್ದು, ಅದರ ಜೊತೆ ಅಶಕ್ತ ಕಲಾವಿದರಿಗೆ ಸಹಾಯಧನ ಕೊಡುವಂಥದ್ದು, ಆರೋಗ್ಯ ನಿಧಿ, ಹೀಗೆ ಸುಮಾರು ಕಾರ್ಯಕ್ರಮಗಳನ್ನು ಈ ಪಟ್ಲ ಫೌಂಡೇಶನ್ ಹಮ್ಮಿಕೊಂಡಿದೆ. ಹಾಗೆ ಈ ಶಾಲೆಯಲ್ಲಿ ಈಗಾಗಲೇ ಕಲಿತಂತಹ ವಿದ್ಯಾರ್ಥಿಗಳ ಒಂದು ಪ್ರದರ್ಶನ ಸಹಿತ ಈಗ ನಡೀಲಿಕ್ಕಿದೆ. ಹಾಗಾಗಿ ಯಕ್ಷಗಾನ ಅಂತೇಳಿದರೆ ಒಂದು ನೃತ್ಯ, ಹಾಗೆ ಮಾತುಗಾರಿಕೆ ಮತ್ತು ವೇಷ, ಸಂಗೀತ, ಈ 4 ಭಾಗಗಳನ್ನು ಒಳಗೊಂಡಂತಹ ಒಂದು ಕಲೆ ಇದ್ದರೆ ಅದು ಯಕ್ಷಗಾನ ಮಾತ್ರ. ಭರತನಾಟ್ಯದಲ್ಲಿ ಕೇವಲ ನೃತ್ಯ ಇರುತ್ತೆ, ನಾಟಕದಲ್ಲಿ ಮಾತುಗಾರಿಕೆ ಇರುತ್ತೆ, ಸಂಗೀತ ಶಾಸ್ತ್ರೀಯ ಸಂಗೀತದಲ್ಲಿ ಸಂಗೀತಗಾರಿಕೆ ಇರುತ್ತೆ. ಈ ಎಲ್ಲವೂ ಒಳಗೊಂಡಂತಹ ಏಕೈಕ ಒಂದು ಕಲೆ ಅಂತ ಹೇಳಿದರೆ ಯಕ್ಷಗಾನ. ಈ ಯಕ್ಷಗಾನ ಕಲಿಯೋದ್ರಿಂದ ನಮ್ಮ ಕನ್ನಡ ಭಾಷೆಯ ಒಂದು ಅಭಿವೃದ್ಧಿ ಆಗುತ್ತೆ. ಯಾಕೆಂತ ಹೇಳಿದರೆ ಯಕ್ಷಗಾನದಲ್ಲಿ ಎಲ್ಲೂ ಇಂಗ್ಲೀಷ್ ಶಬ್ದಗಳನ್ನು ಬಳಸುವುದಿಲ್ಲ. ಇಂಗ್ಲೀಷು ತಜ್ಞರೇ ಆದರೂ ಸಹಿತ ಅವರು ವೇಷ ಮಾಡಿದಾಗ ಕನ್ನಡದಲ್ಲೇ ಮಾತಾಡುವಂಥದ್ದು ಒಂದು ಈ ಯಕ್ಷಗಾನದ ಒಂದು ವಿಶೇಷತೆ. ಹಾಗೆಯೇ ಕುಣಿತ ಇರೋದರಿಂದ ನಮಗೆ ದೈಹಿಕವಾಗಿ ವ್ಯಾಯಾಮ ಮಾಡುವಂಥದ್ದು ಈ ರೀತಿ ಅಗತ್ಯ ಇರುವುದಿಲ್ಲ. ಹಾಗಾಗಿ ಮಾತುಗಾರಿಕೆ ಇದರಲ್ಲಿ ತಾನಾಗಿ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಈ ಎಲ್ಲ ವಿಷಯಗಳನ್ನು ಒಳಗೊಂಡಂತೆ ಯಕ್ಷಗಾನವನ್ನು ಕಲಿಸೋದು ಇವತ್ತು ಅನಿವಾರ್ಯ ಆಗಿದೆ. ಹಾಗಾಗಿ ನಮ್ಮ ಪುರಾಣ ಇತಿಹಾಸಗಳ ಬಗ್ಗೆ ಇದರಿಂದ ನಾವು ತಿಳ್ಕೊಳ್ಳುವಂಥದ್ದು ಬಹಳಷ್ಟಿದೆ. ಹಾಗಾಗಿ ಇವತ್ತು ಎಲ್ಲಿ ಮಕ್ಕಳು ಕಲ್ತಿದ್ದಾರೆ ಅವರು ಅದನ್ನು ಮುಂದುವರಿಸ್ಕೊಂಡು ಮುಂದಿನ ಮುಂದೆ ಕಲಾವಿದರಾಗಿ ರೂಪುಗೊಳ್ಳುವಂಥ ಆಗಲಿ ಅಂತ ಹಾರೈಸ್ತಾ ಈ ಶಾಲೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಈ ಶಾಲೆಯ ಅಧ್ಯಕ್ಷರಿಗೂ ಮುಖ್ಯೋಪಾಧ್ಯಾಯರಿಗೂ ಹಾಗೂ ಎಲ್ಲ ಸಿಬ್ಬಂದಿ ವರ್ಗ ಕಮಿಟಿಯವರಿಗೂ ಸಹಿತ ಧನ್ಯವಾದಗಳನ್ನು ಸಮರ್ಪಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಈ ಯಕ್ಷಗಾನ ಕಾರ್ಯಕ್ರಮದ ನಿರ್ವಹಣೆಗಾಗಿ ಬೇಕಾದಂಥ ಖರ್ಚು ಸುಮಾರು 20,000 ರೂಗಳನ್ನು ಕೊಡುಗೆಯಾಗಿ ಶ್ರೀ ನಾಗಭೂಷಣ್ ಸರ್ ಅವರು ನೀಡಿದ್ದಾರೆ. ಎಲ್ಲರೂ ಪರವಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಆಯಿತು, ಇದೀಗ ಈ ದಿನದ ಗೌರವವನ್ನು ಸ್ವೀಕರಿಸಿದಂಥ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದಂಥ ಶ್ರೀ ಮುಕುಂದ್ ಕಿಶೋರ್ ಸರ್ ಅವರವರು ಎಲ್ಲರಿಂದ ಕುರಿತು 1-2 ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ. ವೇದಿಕೆಯ ಮೇಲೆ ಉಪಸ್ಥಿತರಾದಂಥ ಎಲ್ಲ ಗಣ್ಯರೇ, ಅಧ್ಯಕ್ಷರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ನನ್ನ ನೆಚ್ಚಿನ ಶಿಕ್ಷಕ ಮಿತ್ರರೇ, ನಾನು ಸುಮಾರು 1979-80ನೇ ಸಾಲಿನಲ್ಲಿ ಈ ಶಾಲೆಯಲ್ಲಿ 8ನೇ ಕ್ಲಾಸಿಗೆ ಸೇರಿಕೊಂಡೆ. ಅದು ಈಗಲೂ ನೆನಪಾಗ್ತಿದೆ. ಯಾಕೆಂದರೆ ಈಗ ಅನೇಕ ಮಕ್ಕಳು ಇಲ್ಲಿ NMMS ಪರೀಕ್ಷೆಯಲ್ಲಿ ಬರೆದು ಉತ್ತೀರ್ಣರಾಗಿ ಒಳ್ಳೆಯ ಮೊತ್ತದ ಬಹುಮಾನಗಳನ್ನು ಪಡ್ಕೊಂಡಿದ್ದೀರಾ. ಆ ಸಂದರ್ಭದಲ್ಲಿ ನನಗೂ ಸಹ ಇದೇ ವೇದಿಕೆಯಲ್ಲಿ ಎವರ್ಗ್ರೀನ್ ಅಂತಕ್ಕಂಥ ಒಂದು ಸಂಸ್ಥೆ ಇತ್ತು. ನಾವು ಒಂದು 4 ಜನ NMMSಲ್ಲಿ ಚಿಕ್ಕಮಗಳೂರು ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡು ಇಲ್ಲಿ ಆ ಸಂದರ್ಭದಲ್ಲಿ ಇದೇ ಶಾಲೆಯ ವಿದ್ಯಾರ್ಥಿಗಳು ನಾವು ಬಹುಮಾನವನ್ನು ಪಡ್ಕೊಂಡಿದ್ವಿ. ಅದು ಈಗ ನನಗೆ ನೆನಪಿಗೆ ಬಂತು. ಆ ನಂತರ ದಿನಗಳಲ್ಲಿ ನಾವು ಹೈಸ್ಕೂಲ್ ಬಿಟ್ಟು ಕಾಲೇಜಿಗೆ ಬೇರೆ ಕಡೆ ಹೋಗಬೇಕಾಗಿತ್ತು. ಆವಾಗ ಕಾಲೇಜೆಲ್ಲ ಇರಲಿಲ್ಲ. ನನ್ನ ಶಿಕ್ಷಣ ಹಾಗೆ ಆಯಿತು. ನಂತರದ ದಿನಗಳಲ್ಲಿ ನಾನು ಒಂದು ಉತ್ತಮವಾಗಿರ್ತಕ್ಕಂತಹ ನನ್ನ ಒಂದು ಆಯ್ಕೆ ಅಂದರೆ ಶಿಕ್ಷಕ ವೃತ್ತಿಗೆ ನಾನು ಸೇರಿಕೊಂಡೆ. ಹಾಗೆಯೇ ಅದರ ಬಗ್ಗೆ ಈಗಾಗಲೇ ಹೇಳಿದ್ದಾರೆ. ಸುಮಾರು 36 ವರ್ಷಗಳ 2 ವರ್ಷ ಪ್ರೈವೇಟ್ನಲ್ಲಿ ಮಾಡಿದೆ. ಒಟ್ಟಾರೆಯಾಗಿ ನನಗೆ ಸುದೀರ್ಘವಾಗಿರ್ತಕ್ಕಂಥ ಸೇವೆ ನನಗೆ ಸಿಗುತ್ತೆ. ಸರ್ಕಾರಿ ಸೇವೆಯೇ 34 ವರ್ಷ, 36 ವರ್ಷಗಳ ಸೇವೆಯನ್ನು ನಾನು ಮಾಡ್ತಿದ್ದೀನಿ. ಅದು ನನಗೆ ನನ್ನ ಜೀವನದ ಬಹಳ ಒಂದು ಹೆಮ್ಮೆಯ ಸಂಗತಿ. ಅದೇ ರೀತಿ ಈ ಒಂದು ವೇದಿಕೆಯಲ್ಲಿ ನಾನು ಓದಿರ್ತಕ್ಕಂಥ ಶಾಲೆಯಲ್ಲಿ ನನಗೆ ಒಂದು ಸನ್ಮಾನದ ರೂಪವಾಗಿ ಇನ್ನೊಮ್ಮೆ ಲಭಿಸಿದ್ದಕ್ಕೆ ನನಗೆ
ನಿವೃತ್ತಿ ಜೀವನವನ್ನು ಸಹ ಇಲ್ಲೇ ನಾನು ಒಂದು ಸನ್ಮಾನದ ಮೂಲಕ ಸ್ವೀಕಾರ ಮಾಡುತ್ತಿರೋದಕ್ಕೆ ನಾನು ಮತ್ತೊಮ್ಮೆ ನನ್ನ ಈ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಆಭಾರಿಯಾಗಿದ್ದೇನೆ. ಜೊತೆಗೆ ಈ ಕಾಲೇಜಿನ ಬಗ್ಗೆ ಅಥವಾ ಈ ಶಾಲೆಯ ಬಗ್ಗೆ ನಮ್ಮ ಕಾಲದಿಂದನೂ ಅಥವಾ ನಮಗಿಂತ ಹಿಂದಿನ 1956 ಪ್ರಾರಂಭವಾಗಿದೆ ಈ ಶಾಲೆ. ಆ ಕಾಲದಿಂದಲೂ ಸಹ ನಮ್ಮ ಚಿಕ್ಕಮಗಳೂರು ಜಿಲ್ಲೆಗೇ ಈ ನಮ್ಮ ಅಂಬಾಬಾಯಿ ಲಕ್ಷ್ಮಣರಾವ್ ಗುರ್ಜರ್ ಹೈಸ್ಕೂಲ್ ಅಂತಕ್ಕಂಥದ್ದು ಬಹಳ ಅಚ್ಚುಮೆಚ್ಚಿನ ಶಾಲೆಯಾಗಿದ್ದು, ಪ್ರೈವೇಟ್ ಶಾಲೆಗಿಂತನೂ ಮಿಗಿಲಾದ ಒಂದು ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಬರ್ತಾ ಇತ್ತು ಅನ್ನೋದನ್ನು ನಾನೀಗ ನೆನಪಿಸ್ಕೊಳ್ತೀನಿ. ಹಾಗೆಯೇ ಈಗಲೂ ಸಹ ಆಗ ಕೇವಲ ಕಟ್ಟಡ ಇತ್ತು, SDMC ಮುಂತಾದವರು ಇರಲಿಲ್ಲ. ಕೇವಲ ಶಿಕ್ಷಕರು ಮಾತ್ರ ಸರ್ಕಾರದ ನಿಯೋಜನೆಗೊಂಡ್ರೆ ಶಿಕ್ಷಕರು ಮಾತ್ರ ಬರ್ತಿದ್ರು ಹೋಗ್ತಿದ್ರು. ಆದರೆ ಈಗ SDMC ಅಂತಕ್ಕಂಥ ಒಂದು ಸಂಸ್ಥೆ ರಚನೆಯಾಗಿ ಈ ಒಂದು ಶಾಲೆ KPS ಅಂತಕ್ಕಂಥ ಉನ್ನತೀಕರಣಗೊಂಡಿದೆ. ಜೊತೆಗೆ ಆ SDMC ಅಧ್ಯಕ್ಷರು ಹಾಗೆ ಸದಸ್ಯರ ಒಂದು ಕಾರ್ಯಕಲ್ಪದಿಂದ ಈ ಶಾಲೆ ಉತ್ತಮವಾಗಿರ್ತಕ್ಕಂಥ ಒಂದು ಶಾಲೆ, ಅಂದರೆ ಸರ್ವತೋಮುಖ, ಅಂದರೆ ಎಲ್ಲ ರೀತಿಯ ಒಂದು ಸವಲತ್ತುಗಳುಳ್ಳಂಥ ಒಂದು ಸರ್ಕಾರಿ ಶಾಲೆ ಅಂತಕ್ಕಂಥ ಒಂದು ಹೆಮ್ಮೆ ನಮ್ಮ ಕಳಸ ಶಾಲೆಗಿದೆ. ಆದ್ದರಿಂದ ಮೊಟ್ಟ ಮೊದಲಾಗಿ ನಾನು ನಮ್ಮ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಎಲ್ಲ SDMC ಸದಸ್ಯರಿಗೆ ಆ ಮೂಲಕ ಹೃತ್ಪೂರ್ವಕವಾಗಿರ್ತಕ್ಕಂತಹ ಒಂದು ಧನ್ಯವಾದನ ಅರ್ಪಿಸ್ತೇನೆ. ಯಾಕೆಂದರೆ ಈ ಶಾಲೆಯನ್ನು ರಾಜ್ಯದಲ್ಲೇ ಒಂದು KPS ಉತ್ತಮ ಮಾದರಿ ಶಾಲೆಯನ್ನಾಗಿ ರೂಪಿಸಿದ್ದಕ್ಕಾಗಿ. ಜೊತೆಗೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ಈಗ ಕೆಲಸ ಮಾಡ್ತಕ್ಕಂಥ ನಮ್ಮೆಲ್ಲ ಶಿಕ್ಷಕ ಮಿತ್ರರ ಸಾಧನೆ ನಾವೀಗ ಆ ಮಕ್ಕಳ ಬಹುಮಾನದ ಮೂಲಕ ನಾವು ನೋಡಿಕೊಂಡ್ವಿ. ಯಾರ್ಯಾರು ಎಷ್ಟೆಷ್ಟು ಅಂಕಗಳನ್ನು ಪಡ್ಕೊಂಡಿದ್ದಾರೆ, ಯಾವ ಒಂದು ಪ್ರೈವೇಟ್ ಶಾಲೆಗೂ ಕಮ್ಮಿ ಇಲ್ಲದಂತೆ ನಮ್ಮ ವಿದ್ಯಾರ್ಥಿಗಳು ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ. ಅವರಿಗೆಲ್ರಿಗೂ ನನ್ನ ಈ ವೇದಿಕೆ ಮೂಲಕ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮುಂದಿನ ಆ ವಿದ್ಯಾರ್ಥಿಗಳು ಏನೇನು ಎಲ್ಲ ವಿದ್ಯಾರ್ಥಿಗಳು ಸಹ ಏನಾದರೂ ಆಗಿ ಕೇವಲ ಸರ್ಕಾರಿ ಉದ್ಯೋಗ ಒಂದೇ ಅಲ್ಲ, ಎಲ್ಲ ರೀತಿಯಲ್ಲೂ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ನಿಮ್ಮ ಕ್ಷೇತ್ರದಲ್ಲಿ ನೀವು ಉಜ್ವಲವಾಗಿರಿ. ರಾಜಕೀಯ ಆಗಿರ್ಬೋದು ಅಥವಾ ಸಾಂಸ್ಕೃತಿಕ ಕ್ಷೇತ್ರದಲ್ಲಾಗಿರ್ಬೋದು ಅಥವಾ ನಿಮ್ಮೊಂದು ಸರ್ಕಾರಿ ವೃತ್ತಿಯಾಗಿರ್ಬೋದು ಅಥವಾ ಪ್ರೈವೇಟ್ ಕಂಪ್ನಿಗಳಲ್ಲಾಗಿರ್ಬೋದು, ಹೀಗೆ ಉತ್ತಮ ಪ್ರಜೆಗಳಾಗಿ ರೂಪುಗೊಳ್ಳಿ. ಹಾಗೆಯೇ ಈ ಶಿಕ್ಷಣ ಸಂಸ್ಥೆಯನ್ನು ಉತ್ತುಂಗಕ್ಕೆ ಒಯ್ಯುತ್ತಿರ್ತಕ್ಕಂಥ ನಮ್ಮ ಎಲ್ಲ SDMC ಆಗಿರ್ಬೋದು, ನಮ್ಮ ಶಿಕ್ಷಕ ಮಿತ್ರರಿಗೆಲ್ಲರಿಗೂ ಅದೇ ರೀತಿ ಈ ಒಂದು ವೇದಿಕೆಯಲ್ಲಿ ನನಗೆ ಸನ್ಮಾನ ಮಾಡಿರ್ತಕ್ಕಂತಹ, ನನ್ನನ್ನು ನೆನಪಿಸಿಕೊಂಡಿರ್ತಕ್ಕಂತಹ ಎಲ್ರಿಗೂ ಸಹ ನಾನು ಮತ್ತೊಮ್ಮೆ ನನ್ನ ಚಿರಋಣಿಯನ್ನು ನಾನು ಈ ಮೂಲಕ ಸಲ್ಲಿಸ್ತಾ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಏಪ್ರಿಲ್ ನಂತರ ತಮ್ಮ ನಿವೃತ್ತಿ ಜೀವನ ಸುಖಮಯಕಾರಿಯಾಗಿರಲಿ ಅಂತ ಎಲ್ಲರೂ ಪರವಾಗಿ ಕೇಳ್ಕೊಳ್ತಾ, ಇದೀಗ ನಮ್ಮ SDMCಯ ಸದಸ್ಯರಾದಂಥ ಶ್ರೀಮತಿ ಪದ್ಮಾಕ್ಷಿ ಅವರು ಇದ್ದಾರೆ. ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಪದ್ಮಾಕ್ಷಿ ಅವರು ಬಂದಿದ್ದಾರೆ ಅಂತ ಸುದ್ದಿ ಬಂತು. ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತೇನೆ. ಇದೀಗ ಈ ಕಾರ್ಯಕ್ರಮದ ಕುರಿತು ಶ್ರೀ ರಜನೀಶ್ ಹೊಳ್ಳ, ಕೆಂಪಿನಮಕ್ಕಿ, ಕಾರ್ಯದರ್ಶಿಗಳು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಕಳಸ ಘಟಕ, ಸದ್ಗುರು ಪ್ರೌಢಶಾಲೆಯ ಉಪಪ್ರಾಂಶುಪಾಲರು, ಇವರು ಈ ವೇದಿಕೆಗೆ ಆಗಮಿಸಿ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಮಾನ್ಯ ಅಧ್ಯಕ್ಷರೇ ಮತ್ತು ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ಶಾಲೆಯ ಶಿಕ್ಷಕ ಬಂಧುಗಳೇ ಹಾಗೂ ಪೋಷಕ ಮಿತ್ರರೇ, ವಿದ್ಯಾರ್ಥಿಗಳೇ, KPS ಶಾಲೆ ಹೇಗೆ ನಡೀತಾ ಇದೆ ಅನ್ನೋದಕ್ಕೆ ಇಲ್ಲಿ ಬಹುಮಾನಗಳನ್ನು ಸ್ವೀಕರಿಸಿದಂತಹ ವಿದ್ಯಾರ್ಥಿಗಳನ್ನು ನೋಡಿದಾಗ ಈ ಶಾಲೆಯ ಗುಣಮಟ್ಟ ಬಹಳ ಅತ್ಯುತ್ತಮವಾಗಿದೆ ಅನ್ನೋದು ಎಲ್ರಿಗೂ ತಿಳಿಯುವಂಥದ್ದು. ಇದರ ಹಿಂದೆ ಮಕ್ಕಳ ಪರಿಶ್ರಮ ಜೊತೆಗೆ ಶಿಕ್ಷಕರ ಪರಿಶ್ರಮ ಹಾಗೂ ಪ್ರೇರಕ ಶಕ್ತಿ ಎದ್ದು ಕಾಣುತ್ತಾ ಇದೆ. ಉತ್ತಮ ಅಂಕಗಳನ್ನು ತೆಗೆದಂತಹ ವಿದ್ಯಾರ್ಥಿಗಳಿಗೆ ತಾವೇ ಬಹುಮಾನವನ್ನು ಕೊಡ್ತಾ ಇರುವಂತಹ ಶಿಕ್ಷಕರ, ಅದು ಅನೇಕ ಶಿಕ್ಷಕರು ಬಹುಮಾನವನ್ನು ಅವರಿಗೆ ನೀಡ್ತಾ ಇರೋದನ್ನು ನೋಡ್ತಾ ಇದ್ರೆ ವಿದ್ಯೆಗೆ ಎಷ್ಟು ಪ್ರೋತ್ಸಾಹ ಶಿಕ್ಷಕರಿಂದಲೇ ಇಲ್ಲಿ ದೊರೀತಾ ಇದೆ ಅನ್ನೋದು ಸ್ಪಷ್ಟವಾಗುತ್ತಾ ಇದೆ. ಇಂತಹ ಒಂದು ಮನಸ್ಥಿತಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಲ್ಲಿದ್ದಾಗ ಖಂಡಿತ ಶಾಲೆಯು ಉತ್ತಮ ಕೀರ್ತಿಯನ್ನು ಹೊಂದುತ್ತಾ ಮುಂದುವರಿತಾ ಹೋಗುತ್ತೆ. ಇಲ್ಲಿ ಕಲಿತಂತಹ ವಿದ್ಯಾರ್ಥಿಗಳಿಗೂ ಕೂಡ ಅಥವಾ ಕಲಿತಾ ಇರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಸಾಧನೆಗೆ ತೆರೆದಿಟ್ಟಂತಹ ಅವಕಾಶ ಇದೆ ಅನ್ನೋದು ಸ್ಪಷ್ಟವಾಗುತ್ತಾ ಇದೆ. ಹೆಚ್ಚು ಮಾತನಾಡುವಂತಹ ಕಾಲ ಇದೆಲ್ಲ, ಯಾಕೆಂದ್ರೆ ಮುಂದಿನ ಬೇರೆ ಬೇರೆ ಪ್ರೋಗ್ರಾಮ್ಗಳಿವೆ.
ಒಂದು ವಿಷಯವನ್ನು ನಾನಿಲ್ಲಿ ಸ್ಪಷ್ಟಪಡಿಸಲಿಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ಶ್ರೀ ಸದ್ಗುರು ವಿದ್ಯಾಮಂದಿರ ಬಸರಿಕಟ್ಟೆ ಈ ಶಾಲೆಯಲ್ಲೂ ಕೂಡ ಅನೇಕ ವಿದ್ಯಾರ್ಥಿಗಳು ಯಕ್ಷ ಶಿಕ್ಷಣವನ್ನು ಪಡೀತಾ ಇದ್ದಾರೆ. ಪೋಷಕರಿಗೆ ಎಲ್ಲೋ ಒಂದು ಕಡೆ ಆತಂಕ ಇರುತ್ತೆ, ಯಕ್ಷಗಾನದ ತರಗತಿಗೆ ಸೇರಿದರೆ ಎಲ್ಲಾದರೂ ಅಂಕಗಳಲ್ಲಿ ಕಡಿಮೆ ಆಗುತ್ತೇನೋ ಅಂತ. ಖಂಡಿತವಾಗಿಯೂ ಇಲ್ಲ. ನಾವು ಅದನ್ನು ಅವರ ಅಂಕಗಳ ರೆಕಾರ್ಡನ್ನು ಸಹ ತೆಗೆದು ನೋಡಿದ್ವಿ. 35, 40, 50ರ ಆಸುಪಾಸಿನ ಒಳಗಿದ್ದಂತಹ ವಿದ್ಯಾರ್ಥಿಗಳು ಯಕ್ಷಗಾನವನ್ನು ಕಲೀಲಿಕ್ಕೆ ಆರಂಭಿಸಿದ ಮೇಲೆ, ಮತ್ತೊಂದಷ್ಟು ಸಮಯ ಕಳೆದ ಮೇಲೆ, 1 ವರ್ಷದ ಮೇಲೆ ನಾವು ಅವರ ರಿಸಲ್ಟನ್ನು ನೋಡುವಾಗ ಅವರೆಲ್ಲ 55ರ ಮೇಲೆ ಒಂದಿಬ್ಬರು ವಿದ್ಯಾರ್ಥಿಗಳು, ಮತ್ತು ಹೆಚ್ಚಿನ ವಿದ್ಯಾರ್ಥಿಗಳು 60ರಿಂದ 75ರ ಮೇಲೆ ಕಡಿಮೆ ತೆಗಿತಾ ಇದ್ದವ್ರ ಸಂಖ್ಯೆ ಹೇಳ್ತಾ ಇರೋದು ನಾನು. 75 ಇಬ್ಬರು ವಿದ್ಯಾರ್ಥಿಗಳು 75ಅನ್ನು ಕ್ರಾಸ್ ಮಾಡಿದ್ದಾರೆ. 45, 50ರಲ್ಲಿದ್ದವರು, ಅವರ ಅಂಕ ಆ ರೀತಿ ಅಭಿವೃದ್ಧಿ ಆಗಿದೆ, ಅವರ ಪರ್ಸೆಂಟೇಜ್. ಯಕ್ಷಗಾನ ಅನ್ನೋದು ಕಲಿಕೆಗೂ ಪೂರಕವಾಗತ್ತೆ ಅನ್ನೋದನ್ನು ಹೇಳ್ತಾ ಹೆಚ್ಚಿನ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಸರ್. ಇದೀಗ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಎಲ್ಲ ಗಣ್ಯರಿಗೆ ಕೂಡ ಗೌರವ ಸಮರ್ಪಣಾ ಕಾರ್ಯಕ್ರಮ, ಉಪಪ್ರಾಂಶುಪಾಲರು, STMC ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. TN ಜ್ಯೋತಿ ಮೇಡಮ್ ಇವರು ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ಒಂದು ವರ್ಷದ ಹಿಂದೆ ಯಕ್ಷಗಾನ ಕಲ್ಪನೆ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಇರಲಿಲ್ಲ. ಈಗ ಅಂಥ ವಿದ್ಯಾರ್ಥಿಗಳು ಯಕ್ಷಗಾನವನ್ನು ಕಲಿತು ಈ ದಿನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಎಂಥ ವಿದ್ಯಾರ್ಥಿಗಳು ಅಂದರೆ ಡ್ಯಾನ್ಸ್ನಲ್ಲಿ ಇಲ್ಲ, ಅಂಥ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ಕೊಟ್ಟು ಈ ದಿನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಯಕ್ಷಗಾನದ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಆ ಪ್ರದರ್ಶನಕ್ಕೆ ಕಾರಣೀಭೂತರಾದಂಥ ಪಟ್ಲ ಫೌಂಡೇಶನ್ನ ಎಲ್ಲ ಪದಾಧಿಕಾರಿಗಳು ಕೂಡ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಅಭಿನಂದನೆ ಸ್ವೀಕರಿಸಿದಂಥ ಗಣ್ಯರಿಗೆ ಧನ್ಯವಾದಗಳು. ಇದೀಗ ಎಲ್ರಿಗೂ ನಮಸ್ಕಾರ. ಅಂತಿಮವಾಗಿ ಈ ದಿನದ ಪ್ರತಿಭಾ ಪುರಸ್ಕಾರ ಮತ್ತು ಮಕ್ಕಳ ಸಾಂಸ್ಕೃತಿಕ ಹಬ್ಬದೊಂದಿಗೆ ಈ ವರ್ಷದ ಶಾಲೆಯ ಕಾರ್ಯಚಟುವಟಿಕೆಗಳನ್ನು ನಿಮ್ಮ ಮುಂದೆ ಇದುವರೆಗೆ ಪ್ರಸ್ತುತಪಡಿಸಿ ಸಾರವಾಗಿ ಹೇಳುವುದಾದರೆ, ಈ ಶೈಕ್ಷಣಿಕ ವರ್ಷವು ನಮ್ಮ ಶಾಲೆಗೆ ಜ್ಞಾನ, ಶಿಸ್ತು ಮತ್ತು ಸರ್ವಾಂಗೀಣ ಅಭಿವೃದ್ಧಿಯಿಂದ ಅತ್ಯಂತ ಸಾರ್ಥಕವಾಗಿತ್ತು. ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿ, ಪಠ್ಯೇತರ ಚಟುವಟಿಕೆಗಳಲ್ಲಿನ ಸಾಧನೆ, ಶಿಕ್ಷಕರ ನಿಷ್ಠಾವಂತ ಸೇವೆ ಹಾಗೂ STMC ಸಮುದಾಯ ಪೋಷಕರ ಸಹಕಾರದಿಂದ ಶಾಲೆಯು ನಿರಂತರವಾಗಿ ಮುನ್ನಡೆಯುತ್ತಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಾಧನೆಗಳೊಂದಿಗೆ ನಮ್ಮ ಶಾಲೆ ಸಮಾಜಕ್ಕೆ ಉತ್ತಮ ನಾಗರಿಕರನ್ನು ನೀಡಲಿದೆ ಎಂಬ ದೃಢ ವಿಶ್ವಾಸ ನಮಗಿದೆ. ಈ ಯಶಸ್ಸಿಗೆ ಕಾರಣರಾದ ಎಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಶ್ರೀಮತಿ ನಯನಾ ಮೋಟಮ್ಮನವರು, ಮಾನ್ಯ ಶಾಸಕರು, ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ, ಇವರ ಸಹಕಾರ ಮತ್ತು ಸಲಹೆಗಳಿಗೆ ನಮ್ಮ ಶಾಲಾ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಶಾಲೆಯ SDMC ಕಾರ್ಯಾಧ್ಯಕ್ಷರಾದಂಥ ಡಾಕ್ಟರ್ ಮೊಹಮ್ಮದ್ ರಫೀಕ್ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದ ಯಶಸ್ವಿಗೆ ಮುಖ್ಯ ಕಾರಣೀಭೂತರಾಗಿದ್ದಾರೆ. ಅವ್ರಿಗೂ ಕೂಡ ವೇದಿಕೆ ಪರವಾಗಿ, ಕಾರ್ಯಕ್ರಮದ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ SJ ನಾಗಭೂಷಣ್, ಅಧ್ಯಕ್ಷರು, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಕಳಸ ಘಟಕ, ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ
ರಜನೀಶ್ ಹೊಳ್ಳ, ಕೆಂಪನಮಕ್ಕಿ ಕಾರ್ಯದರ್ಶಿಗಳು, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಕಳಸ ಘಟಕ, ಇವರಿಗೂ ಕೂಡ ವೇದಿಕೆಯ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಶ್ರೀಮತಿ TN ಜ್ಯೋತಿ, ರಾಜ್ಯ ಪ್ರಶಸ್ತಿ ಪುರಸ್ಕೃತರು, ಯಕ್ಷ ಶಿಕ್ಷಣ ತರಬೇತುದಾರರು, ಇವರಿಗೂ ಕೂಡ ನಮ್ಮ ಶಾಲಾ ವತಿಯಿಂದ ಹಾಗೂ ನಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಮುಕುಂದ್ ಕಿಶೋರ್, ಆಂಗ್ಲ ಭಾಷಾ ಉಪನ್ಯಾಸಕರು, ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ SDMC ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ರಜನಿ ಮೇಡಮ್, ಶ್ರೀಮತಿ ಅನ್ನಪೂರ್ಣ ಮೇಡಮ್, ಶ್ರೀ ಸುರೇಶ್ ಸರ್, ಶ್ರೀ ಅನಿಲ್ ಸರ್, ಶ್ರೀ ವೀರೇಂದ್ರ ಸರ್, ಶ್ರೀ ಗಣೇಶ್ ಭಟ್ ಸರ್, ಶ್ರೀಮತಿ ರೂಪಶ್ರೀ ಮೇಡಮ್, ಶ್ರೀಮತಿ ಪದ್ಮಾಕ್ಷಿ ಮೇಡಮ್, ಶ್ರೀ ದಿನೇಶ್ ಸರ್, ಶ್ರೀ ಅನೂಪ್ ಸರ್, ಶ್ರೀ ಈರಪ್ಪ ಸರ್, ಈ ಎಲ್ಲ ಸರ್ವ ಸದಸ್ಯರಿಗೆ ಶಾಲಾ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪ ಪ್ರಾಂಶುಪಾಲರಾಗಿರ್ತಕ್ಕಂಥ ಸುರೇಶ್ ಸರ್ ಕೂಡ ಇದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತರು. ಅವ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ತಾಲೂಕು ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರು ಅವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಸರ್ವರಿಗೂ ಕೂಡ ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಆರಕ್ಷೆ ಠಾಣೆ ಉಪನಿರೀಕ್ಷಕರು ಹಾಗೂ ಸಿಬ್ಬಂದಿ ವರ್ಗ, ಅವರ ಸಹಕಾರ ಕೂಡ ಅತಿ ಮುಖ್ಯವಾಗುತ್ತೆ ಇದಕ್ಕೆ. ಆದ್ದರಿಂದ ಅವ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಶಾ ಕಾರ್ಯಕರ್ತರಿದ್ದಾರೆ. ಅವ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮೂಡಿಬರಲಿಕ್ಕೆ ಕಾರಣರಾದಂತಹ ಧ್ವನಿವರ್ಧಕ ಮಿತ್ರರು, ಮಾಧ್ಯಮ ಮಿತ್ರರು ಹಾಗೂ ಛಾಯಾಗ್ರಾಹಕರು, ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಶಾಲಾ ವತಿಯಿಂದ ಹಾಗೂ ನಮ್ಮ ವೈಯಕ್ತಿಕವಾಗಿ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಪ್ರತಿಭಾ ಪುರಸ್ಕಾರ ನೆಚ್ಚಿನ ವಿದ್ಯಾರ್ಥಿಗಳು, ಅವರಿಗೂ ಕೂಡ ಶಾಲಾ ವತಿಯಿಂದ ಹಾಗೂ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇಲ್ಲಿ ಇರ್ತಕ್ಕಂಥ ಹಿರಿಯ ವಿದ್ಯಾರ್ಥಿಗಳ ಸಂಘ ಹಾಗೂ ಸಂಘದ ಅಧ್ಯಕ್ಷರು ಮತ್ತು ಸದಸ್ಯರು ಅವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ಶಾಲಾ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ವಿದ್ಯಾರ್ಥಿಗಳ ಪೋಷಕರು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನಿರೀಕ್ಷೆ ಮಾಡಿದ್ವಿ, ಆದರೂ ಕೂಡ ಪೋಷಕರು ಇನ್ನೂ ಬರಬೇಕಾಗಿದೆ. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಪೋಷಕರಿಗೆ ಅವರು ನೀಡಿದಂಥ ಸಹಕಾರಕ್ಕೆ ಶಾಲಾ ವತಿಯಿಂದ ಹಾಗೂ ನಮ್ಮೆಲ್ಲರ ಪರವಾಗಿ ವೇದಿಕೆ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಯಾವುದೇ ಸಮಯ ರಜೆಗಳನ್ನು ನೋಡ್ದೇ ಕಾರ್ಯನಿರ್ವಹಿಸಿದಂತಹ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರು, ಅವ್ರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇಲ್ಲಿ ನೆರೆದಿರ್ತಕ್ಕಂಥ ಕಳಸ ಗ್ರಾಮದ ಎಲ್ಲ ಪೋಷಕರು, ಗ್ರಾಮಸ್ಥರು, ಹಾಗೆ ಗಣ್ಯ ವ್ಯಕ್ತಿಗಳು ಮತ್ಯಾರು ಇದ್ದೀರಾ, ಅವ್ರಿಗೂ ಕೂಡ ಶಾಲಾ ವತಿಯಿಂದ ವೈಯಕ್ತಿಕವಾಗಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ನೆಚ್ಚಿನ ಎಲ್ಲ ವಿದ್ಯಾರ್ಥಿನಿಯರು, ಅವ್ರಿಗೂ ಕೂಡ ಹಲವಾರು ಬಹುಮಾನಗಳನ್ನು ಪಡೆದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ಈಗ ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮ ಮುಗಿದ ತಕ್ಷಣ ನಿಮ್ಮನ್ನು ರಂಜಿಸ್ತಾ ಇದ್ದಾರೆ. ಆ ವಿದ್ಯಾರ್ಥಿಗಳಿಗೂ ಕೂಡ ವಿದ್ಯಾರ್ಥಿನಿಯರಿಗೆ ಶಾಲಾ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮಂಗಳೂರು ಯಕ್ಷಧ್ರುವ ಯಕ್ಷ ಶಿಕ್ಷಣ ಯಕ್ಷಗಾನ ಶಿಕ್ಷಣ ಅಭಿಯಾನ ಈ ಒಂದು ಸಂಘಟನೆಯಿಂದ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಕಳೆದ 3-4 ತಿಂಗಳುಗಳಿಂದ ತರಬೇತಿಯನ್ನು ನೀಡ್ತಾ ಬಂದಿರತಕ್ಕಂಥ ಈ ಫೌಂಡೇಶನ್ನ ಜ್ಯೋತಿ ಮೇಡಮ್ ಅವರಿಗೆ ನಮ್ಮ SDMCಯ ದಯಮಾಡಿ ಸದಸ್ಯರು ಯಾರಿದ್ದರೂ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ತೇನೆ. SDMCಯ ಸದಸ್ಯರುಗಳು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ, ಈ ಒಂದು ತರಬೇತಿ ನಿಸ್ವಾರ್ಥವಾಗಿ ನೀಡಿದ್ದಕ್ಕಾಗಿ ನಮ್ಮ ಮಕ್ಕಳಿಗೆ ನಮ್ಮ SDMC ವತಿಯಿಂದ ಅವರಿಗೆ 10,000 ರೂಗಳ ಒಂದು ಗೌರವಧನವನ್ನು
ನೀಡ್ತಾ ಇದ್ದೀವಿ. ನಮ್ಮ ಕಾರ್ಯಾಧ್ಯಕ್ಷರಾದ ಮೊಹಮ್ಮದ್ ರಫೀಕ್ ಅವರು ಹಾಗೂ ನಮ್ಮ STMC ಸದಸ್ಯರಿದ್ರೆ ದಯಮಾಡಿ ಆಗಮಿಸಬೇಕು. ತುಂಬ ಧನ್ಯವಾದಗಳು ಮೇಡಮ್. ನಮ್ಮ ಮಕ್ಕಳಿಗೆ ಉಚಿತವಾಗಿ ಯಕ್ಷಗಾನ ಒಂದು ಉಪಪ್ರಾಂಶುಪಾಲರು ದಯಮಾಡಿ ಬನ್ನಿ. ಮತ್ತೊಮ್ಮೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ನ ಜ್ಯೋತಿ ಮೇಡಮ್ ಅವರಿಗೆ ಮತ್ತು ಟ್ರಸ್ಟ್ನವರಿಗೆ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ STMC ವತಿಯಿಂದ ಶಾಲಾಡಳಿತ ವತಿಯಿಂದ ಅನಂತ ಧನ್ಯವಾದಗಳು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಯಕ್ಷಗಾನ ಪ್ರಾರಂಭವಾಗಲಿದೆ. ಥ್ಯಾಂಕ್ ಯು ಮೇಡಮ್. ಸದಾ ಹಂದಿಗೋಡು ಹೆಬ್ಬಾರು ಅವರು ಯಾವುದೇ ಒಂದು ನಮ್ಮ ಶಾಲೆಯಲ್ಲಿ ಮೂಲಭೂತ ಬೇಡಿಕೆಗಳು ನೀಡಿದಾಗ ಕುಟುಂಬ ಸದಾ ನಮ್ಮ ಜೊತೆಗಿರುತ್ತೆ. ನಮ್ಮ ಶಾಲೆಗೆ ಅಗತ್ಯವಾದ ವೇದಿಕೆಯ ಪೀಠೋಪಕರಣಗಳು, ಹಾಗೆ ಗಾಡ್ರೇಜ್ ಬೀರುಗಳು, ಹೀಗೆ ಹಲವಾರು ನಮಗೆ ದಾನವನ್ನು ನೀಡ್ತಾ ಬಂದಿದ್ದಾರೆ. ಅವರು ಈ ದಿನ ನಮ್ಮ ಮಕ್ಕಳ ಕಾರ್ಯಕ್ರಮ ನೋಡಲು ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಮತ್ತು ಸ್ವಾಗತವನ್ನು ಬಯಸ್ತೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಈ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ತಮ್ಮನ್ನೆಲ್ಲ ಆಧಾರಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು, ಯಕ್ಷಧ್ರುವ ಯಕ್ಷ ಶಿಕ್ಷಣ, KPS ಪ್ರೌಢಶಾಲಾ ವಿಭಾಗ ಕಳಸ ವಿದ್ಯಾರ್ಥಿಗಳಿಂದ ಇದೀಗ ಸಂಪನ್ನಗೊಳ್ಳುತ್ತಿರುವ ಪ್ರಸಂಗ ಗಿರಿಜಾ ಕಲ್ಯಾಣ. ಮಾನ್ಯರೇ, ಪಾತ್ರ ಪರಿಚಯ ಈ ರೀತಿ ಇರುತ್ತದೆ. ಹಿಮ್ಮೇಳದಲ್ಲಿ ಭಾಗವತರಾಗಿ ಶ್ರೀಮತಿ ಶಾಲಿನಿ ಹೆಬ್ಬಾರ್, ಚಂಡೆ ನುಡಿಸಲಿಕ್ಕಿದ್ದಾರೆ ಕುಮಾರಿ ಶರಣ್ಯ, ಮದ್ದಳೆ ಕುಮಾರಿ ಶ್ರಾವ್ಯ, ಚಕ್ರ ತಾಳದಲ್ಲಿ ಕುಮಾರಿ ಶ್ರೀರಕ್ಷ. ಮುಮ್ಮೇಳದಲ್ಲಿ ಪೂರ್ವರಂಗದಲ್ಲಿ ಸಾನ್ವಿತಾ 8th A, ವೆರೋನಿಕಾ 8th A, ಮೋಹಿನಿ 9th A, ಶ್ರೀನಿಧಿ 9th A ಮತ್ತು ಅನ್ವಿತಾ 9th B. ದೇವೇಂದ್ರನ ಪಾತ್ರಧಾರಿಯಾಗಿ ತಮ್ಮ ಮುಂದೆ ಕಾಣಿಸಿಕೊಳ್ಳಲಿಕ್ಕಿದ್ದಾರೆ ನಿತ್ಯಶ್ರೀ 9th B. ಅಗ್ನಿಯ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ ಸನ್ಮಿತಾ 9th A. ವಾಯುವಿನ ಪಾತ್ರದಲ್ಲಿ ಪ್ರೀತಿ 9th C ವಿಭಾಗ. ವರ್ಣನ ಪಾತ್ರಧಾರಿಯಾಗಿ ಪ್ರತಿಮಾ 9th B. ತಾರಕಸುರನಾಗಿ ವಿವೇಕ್ 8th B. ಜಂಬಾಸುರನಾಗಿ ಪ್ರಿಯಾ 8th C. ಕುಂಭಾಸುರನಾಗಿ ಸಮರ್ಥ್ 8th A. ನಿಕುಂಭಾಸುರನಾಗಿ ಯಶವಂತ್ 8th B. ಬ್ರಹ್ಮನ ಪಾತ್ರದಲ್ಲಿ ನಿತೇಶ್ 8th B. ದೇವದೂತನಾಗಿ ಸುಜನ್ 9th B. ಹಾಗೆಯೇ ಮನ್ವತನ ಪಾತ್ರಧಾರಿಯಾಗಿ ಕವಿತಾ 9th B. ರತಿ ಪಾತ್ರದಲ್ಲಿ ಪ್ರತೀಕ್ಷಾ 9th A. ಈಶ್ವರನ ಪಾತ್ರದಲ್ಲಿ ಮೋಹಿನಿ 9th A. ಗಿರಿಜೆಯ ಪಾತ್ರದಲ್ಲಿ ನಿಖಿತಾ 9th A. ವೈರಾಣಿಯ ಪಾತ್ರದಲ್ಲಿ ಸಾನ್ನಿಧ್ಯ 9th A. ಷಣ್ಮುಖನ ಪಾತ್ರದಲ್ಲಿ ಪ್ರೀತನ್ 8th B. ಪ್ರಣಾಶ ವೇಷ ಕಲಾವೃಂದ ಪ್ರಸಾದನ ವೇಷಭೂಷಣದಲ್ಲಿ ಗಣೇಶ್ ಕಲಾವೃಂದ ಬೈವಳಿಕೆ. ಇವರಿಗೆಲ್ಲ ವೇದಿಕೆಯನ್ನು ಬಿಟ್ಟುಕೊಡ್ತಾ ಯಕ್ಷಗಾನಂ ಗೆಲ್ಗೆ, ಯಕ್ಷಗಾನಂ ಬಾಳ್ಗೆ.